31 ಶ್ಲೋಕಗಳಿದೆ. ಬಹಳ ದೊಡ್ಡದಾಗಿರ್ತಕ್ಕಂಥ ವಿಸ್ತಾರವಾಗಿರ್ತಕ್ಕಂಥದ್ದು. ಅದು 2 ದಿನದಲ್ಲಿ ಹೇಳಿ ಮುಗಿಯುವ, ವರ್ಷಗಟ್ಟಲೆ ಹೇಳುವಂಥ ವಿಷಯಗಳೆಲ್ಲ ತುಂಬಿದೆ. ಒಂದೊಂದನ್ನು ನೀವು ಬಿಡಿಸ್ತಾ ಹೋದರೆ ವರ್ಷಾನುಗಟ್ಟಲೆ ಬೇಕು. ನನಗಂತೂ ಅಷ್ಟು ವಿಷಯಗಳು ಅದರಲ್ಲಿ ಗೋಚರವಾಗ್ತದೆ. ಯಾಕೆಂದರೆ ಸುಧಾಕರ್ ಅಂತ ಬರುತ್ತೆ, ಆ ವಿಷಯವನ್ನು ತಗೊಳ್ತಾರೆ, ಉಪನಿಷತ್ತು ತಗೊಳ್ತಾರೆ, ಎಲ್ಲಿ ಅವ್ರಿಗೆ ನೆನಪಾಗಿದ್ದೆಲ್ಲ ಬಾಚುತ್ತಾರೆ. ಅದು ಬೇಕು, ಇದು ಬೇಕು. ಈ ಮಕ್ಕಳಿಗೆ ಊಟಕ್ಕೆ ಹಾಕುವಾಗ ತುಂಬ ಆಸೆ ಆಗಿರ್ತದೆ. ಅವಾಗ ಅಪರೂಪಕ್ಕೆಲ್ಲ ತಿಂಡಿಗಳನ್ನು ಹಾಕಿ ಬಡಿಸಿದರೆ ಅದು ಬೇಕು. ಈ ಕೋತಿ ನೋಡಬೇಕು. ಕೋತಿ ಕೆಲಸ ಏನು ಅಂದರೆ, ನೀವು ಅಲ್ಲಿ ಇಡಿ, ಅದನ್ನು ತಗೋದು, ಅದು ತಿಂದು ಬೇರೆ ತಗೋಬಹುದು, ಇಲ್ಲ ಅದನ್ನು ತಗೋದು, ಇದನ್ನು ತಗೋದು, ಈ ಕೈಯಲ್ಲಿ ನೀವು ಬೇಕಾದ್ರೆ ನೋಡಿ, ಅದು ಕೈಯಲ್ಲಿ ಇಟ್ಕೊಂಡು ಕೂತಿರ್ತದೆ. ನೀವು ಬಾಳೆಹಣ್ಣು ಅದು ಇದು ತಗೊಳ್ಳಿ, ಒಂದು ಬಾಳೆಹಣ್ಣು ಕೊಡಿ, ಅದು ತಗೊಳ್ತದೆ. ಮತ್ತೆ ಕೊಡಬೇಕು ಅಂತ ಇನ್ನೊಂದು ಕೊಡ್ತಾರೆ, ಅದನ್ನು ತಗೋದು, ಇನ್ನೊಂದು ತಗೋದು, ಅದನ್ನು ತಗೋದು, ಇಲ್ಲಿ ಇಟ್ಕೊಂಡು ಇಲ್ಲಿ ಅಲ್ಲಿ ಇಟ್ಕೊಳ್ಳಿಕ್ಕೆ ಜಾಗ ಇಲ್ಲ, ಇನ್ನು ಬೇಕು ಅಂತದೇ ಹೊರತು ಸಾಕು ನನ್ನ ಹತ್ರ ಇದ್ದಿದ್ದು ಇನ್ನು ಕೊಡಬೇಡಿ, ಇನ್ನೊಂದು ಮಂಗನಿಗೆ ಕೊಡಿ ಅಂತ ಹೇಳ್ತದೆ. ಅದು ಹೇಳೋದೇ ಏನು ಎಷ್ಟು ಕೊಡ್ತಿರೋ ಇನ್ನೊಂದು ನೋಡ್ಬೇಕು. ತಿನ್ನುವಂಥದ್ದು ಏನಾದ್ರು ಬಾಯಲ್ಲಿ ಇಟ್ಕೊಂಡು ಅದನ್ನ ಗಂಟ್ಲು ಇಲ್ಲಿ ತನಕ ಎದೆ ದಾಟಿ ಬಂದಿರ್ತದೆ, ಆ ಗಂಟ್ಲು ಜೋತು ಬಿದ್ದು, ಆದ್ರೂ ಇನ್ನೊಂದು ತಗೊಂಡು ಇಲ್ಲಿ ಸಂತಿ ಈ ಸಂತಿ ಎಲ್ಲ ಹೋಗಿ ಅಲ್ಲಿ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ನಿಧಾನ ತಿಂತದೆ. ಅಲ್ಲಿ ಯಾಕೆ ಇನ್ನೊಬ್ರಿಗೆ ಕೊಡ್ಬೋದಲ್ಲೋ, ಅದು ಬರೋದೇ ಇಲ್ಲ. ಹಾಗೆ ಮಕ್ಕಳಿಗಿದ್ದ ಹಾಗೆ ಈ ಜಗನ್ನಾಥದಾಸರದ್ದು ಏನು ಅಂದರೆ, ಈ ಒಂದು ಬರೀಲಿಕ್ಕೆ ಹೋಗ್ತಾರೆ, ಇನ್ನೊಂದು ಯಾವುದೋ ಗ್ರಂಥದಲ್ಲಿ ಅದನ್ನು ಎತ್ತಾಕಿ, ಇದನ್ನು ಎತ್ತಾಕಿ, ಅದನ್ನು ಎತ್ತಾಕಿ, ಎಲ್ಲ ಕಂಡದ್ದೆಲ್ಲ ತತ್ವಗಳು ತತ್ವಭರಿತವಾಗಿರಬೇಕು ವಾಕ್ಯಗಳು ಅನ್ನೋ ಹಾಗೆ ಆ ತೂಕವನ್ನು ಮಾಡಿದ್ದಾರೆ ವಿಪರೀತ ತೂಕ. ಅದರಲ್ಲಿ ಶುರು ಮಾಡ್ತಾರೆ, ಕೃತಿ ರಮಣ ಪ್ರದ್ಯುಮ್ನ ವಸುದೇವತೆಗಳ ಅಹಂಕಾರತ್ರಯದೊಳು 24 ರೂಪದಲ್ಲಿ ಭೋಜ್ಯನೆನಿಸುವನು. ಆಮೇಲೆ ಹುತವಾಹಾಕ್ಷಾಂತರ್ಗತ ಜಯಾಪತಿಯು ತಾನೇ 330 ಸ್ವರೂಪದಿ ಭೋಕ್ತೃ ಎನಿಸುವ ಭೋಕ್ತೃಗಳೊಳಗಿದ್ದು. ಏನು ಯಾವುದು ಭೋಕ್ತೃ ಯಾವುದು, ಇವೆಲ್ಲ ಹಿನ್ನೆಲೆ ಗೊತ್ತಿಲ್ಲದೆ ನೀವೇನಾದ್ರು ತಿಳ್ಕೊಳ್ಳಿಕ್ಕೆ ಹೋದ್ರೆ ಎಲ್ಲ ಯದ್ವಾ ತದ್ವಾ, ತುಂಬ ಆಳದ ವಿಚಾರ. ಅದರಲ್ಲಿ ಹೇಳ್ತಾರೆ, ಕೃತಿ ರಮಣ ಪ್ರದ್ಯುಮ್ನ ಅಂದ್ರು. ಕೃತಿ ರಮಣ ಪ್ರದ್ಯುಮ್ನ ಅಂದ್ರು ಯಾಕೆ ಗೊತ್ತಾ? ಈ ಶಬ್ದ ಪ್ರಯೋಗವನ್ನು ಆಡಿದ್ದಾರೆ ಕೃತಿಪತಿಯಾದಂತಹ ಪ್ರದ್ಯುಮ್ನ ರೂಪಿಯಾಗಿರತಕ್ಕಂತಹ ಭಗವಂತ ಅಂತರ್ಥ. ಇಲ್ಲಿ ಏನು ವಿಚಾರವನ್ನು ಹೇಳ್ತಾರೆ ಅಂತಂದ್ರೆ, ವಸುದೇವತೆಗಳ ಒಳಗಡೆ ಅಹಂಕಾರ ತ್ರಯದೊಳು ಅಂತ. ಅಹಂಕಾರ ತ್ರಯ ಅಂದ್ರೇನು? ನಿಮಗೆ ಸೃಷ್ಟಿ ಪ್ರಕರಣದ ಸಂಪೂರ್ಣ ಮಾಹಿತಿ ಇದ್ರೇನೆ ಅರ್ಥ ಆಗುತ್ತೆ. ಈ ಸೃಷ್ಟಿ ಪ್ರಕರಣದೊಳಗೆ ಏನು ಹೇಳ್ತಾರೆ ಅಂದ್ರೆ, ಈ ಸತ್ವಗುಣ, ರಜೋಗುಣ, ತಮೋಗುಣ ಎಲ್ಲ ಅತ್ಯಂತ ಕಠಿಣವಾದ ವಿಷಯಗಳೇ. ಆದ್ರೂ ಹೇಳ್ತೇನೆ, ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳ ಮಿಶ್ರಣವನ್ನ ಒಂದೊಂದು ಕಡೆ ಒಂದೊಂದು ತರ ಹೇಳ್ತಾರೆ. ಗೊಂದಲ ಇದ್ದಂತೆ ಕಾಣ್ತದೆ, ಅದು ಗೊಂದಲ ಅಲ್ಲ. ಸುಲಭವಾಗಿ ನಿಮಗೆ ಬಿಡಿಸ್ಬೇಕಂದ್ರೆ 100, 10, 1 ಅಂತ ಇಟ್ಕೊಳ್ಳಿ, ಇದು ಸುಲಭ. 100 ಅಂಶ, ದಶಾಂಶ, ಏಕಾಂಶ ಈಗ ಇಟ್ಕೊಳ್ಳಿ. ಅದನ್ನ ತಗೊಂಡ ಅಂದ್ರೆ 100 ಸತ್ವ, 10 ರಜಸ್ಸು, 1 ತಮಸ್ಸು. ಅಲ್ಲಿಗೆ 100, 10, 1 ತ್ರಿಗುಣಗಳು ಪ್ರಕೃತಿ. ಈ ಜಡ ಪ್ರಕೃತಿಯನ್ನ ಚಿತ್ ಪ್ರಕೃತಿಯಾಗಿರತಕ್ಕಂಥ ಮಹಾಲಕ್ಷ್ಮೀ ದೇವಿ ಏನ್ ಮಾಡ್ತಾಳೆ? ಉದ್ಬೋಧನಗೊಳಿಸ್ತಾಳೆ. ಅಂದರೆ ಅಲ್ಲಿ ಭಾಗವತದಲ್ಲಿ ಹೇಳುವಾಗ ಹೇಗೆ ಹೇಳಿದ್ದಾರೆ ಅಂತಂದ್ರೆ, ಪರಮಾತ್ಮ ವಾಸುದೇವ ರೂಪಿಯಾಗಿರತಕ್ಕಂತಹ ಪರಮಾತ್ಮ ತನ್ನ ಹೆಂಡತಿಯಾದ ಮಾಯಾದೇವಿಯಲ್ಲಿ ತನ್ನ ವೀರ್ಯವನ್ನ ಇಟ್ಟ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ವೀರ್ಯವನ್ನ ಇಟ್ಟ ಅಂತಂದ್ರೆ ನಮ್ಗೆ ಕೇಳಲಿಕ್ಕೆ ಏನೋ ಒಂದು ಮುಜುಗರ ಅಲ್ಲ. ಅದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ, ಅವಳ ಗರ್ಭದಲ್ಲಿ ವೀರ್ಯವನ್ನ ಇಟ್ಟ ಅಂದ್ರೆ ಏನು? ಈ 3 ಇತ್ತು. ಅವಳು ಯಾರು ಅಂದ್ರೆ ಅವಳನ್ನ ನೀವು ನೋಡೋದಲ್ಲ. ಸತ್ವಗುಣ, ರಜೋಗುಣ, ತಮೋಗುಣ. ಈ ಸತ್ವಗುಣ, ರಜೋಗುಣ, ತಮೋಗುಣಗಳ ಮಿಶ್ರಣ ಏನಿದೆ, ಆ ಮಿಶ್ರಣವೇ ಅಂದ್ರೆ ಪ್ರತ್ಯೇಕವಾಗಿತ್ತು. ಅದು ಮಿಶ್ರಣಗೊಳ್ಳಿಕ್ಕೆ ಶುರುವಾಯಿತು. ಅಂತನ್ನೋದೇ
ಇವಳು ಪರಮಾತ್ಮ ವೀರ್ಯವನ್ನ ಅವಳ ಗರ್ಭದಲ್ಲಿ ಇಟ್ಟ. ವೀರ್ಯ ಗರ್ಭದಲ್ಲಿ ಇಟ್ಟರೆ ಏನಾಗುತ್ತೆ? ಅದು ಶಿಶುವಾಗಿ ಪರಿಣಾಮ ಹೊಂದುತ್ತೆ ಅಲ್ವಾ? ಶಿಶುವಾಗಿ ಆ ಗರ್ಭವೇ ಶಿಶುವಾಕಾರದಲ್ಲಿ ಬರುತ್ತೆ. ಅಂದ್ರೆ ಏನಾಯಿತು? ನಾವೇನಾದ್ರೂ ಮಾಡಬೇಕು ಅಂತ ಅನ್ಕೊಂಡ್ರೆ ಅದು ಈ ಸತ್ವಗುಣ, ರಜೋಗುಣ, ತಮಗುಣ ಇದು ಏನಾಗಬೇಕು? ಮಿಶ್ರಣವಾಗಿ ಕಾರ್ಯರೂಪಕ್ಕೆ ಬರಬೇಕು ಅಂತ ಅರ್ಥ. ಆ ಕಾರ್ಯರೂಪಕ್ಕೆ ಬರಲಿಕ್ಕೆ ಉದ್ಬೋಧನೆಗೊಳಿಸಿದ. ಯಾರಲ್ಲಿ? ಇದು ಯಾಕೆ ಕೃತಿರಮಣ ಪ್ರದ್ಯುಮ್ನನ ಹೆಸರು ಹೇಳಿದ್ರು ಅಂತಂದ್ರೆ, ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ಸೃಷ್ಟಿ ಮಾಡುವವನು ಪ್ರದ್ಯುಮ್ನ, ಅರ್ಥ ಆಯ್ತಲ್ಲ? ಸ್ಥಿತಿ ಮಾಡುವವನು ಅನಿರುದ್ಧ, ಸಂಹಾರ ಮಾಡುವವನು ಸಂಕರ್ಷಣ. ಅಂದ್ರೆ ಅಲ್ಲಿ ಜಯಾಪತಿ ಸಂಕರ್ಷಣ, ಕೃತಿಪತಿ ಪ್ರದ್ಯುಮ್ನ, ಶಾಂತಿಪತಿ ಅನಿರುದ್ಧ ಇವೆಲ್ಲ ಇಟ್ಕೊಳ್ಳೇಬೇಕು ಅಂತೂ. ಆಮೇಲೆ ಮೋಕ್ಷ ಕೊಡತಕ್ಕಂತಹವನು ವಾಸುದೇವ ಅಂತ. ಹೀಗೆ ಪ್ರದ್ಯುಮ್ನ, ಸಂಕರ್ಷಣ, ಮತ್ತೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಎಂಬ 4 ರೂಪವನ್ನು ಹೇಳ್ತಾರೆ. ಅದರಲ್ಲಿ ಸೃಷ್ಟಿ ಮಾಡುವಾಗ ಪ್ರದ್ಯುಮ್ನ ಅಂತ ಹೇಳ್ತಾರೆ. ಸೃಷ್ಟಿ ಮಾಡುವಾಗ ಪ್ರದ್ಯುಮ್ನ. ಯಾರು? ಕೃತಿಪತಿಯಾಗಿರತಕ್ಕಂತಹ ಪ್ರದ್ಯುಮ್ನ ಸೃಷ್ಟಿ ಮಾಡಿದ ಅಂತಂತಾರೆ. ಇವೆಲ್ಲ ಸೂಕ್ಷ್ಮವಾಗಿ ನಾವು ಹೇಗೆ ಗಮನಿಸಬಹುದು ಅಂತಂದ್ರೆ, ನಿಮಗೆ ಒಂದು ಇದರೊಳಗೆ ಹೇಳಿದ್ರೆ ಅರ್ಥ ಆಗುತ್ತೆ. ಈ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು, ಅದರಲ್ಲಿ 2 ಪದ್ಯಗಳಲ್ಲಿ ಒಂದೊಂದು ಸ್ಕಂದಗಳ ಸಾರವನ್ನ ಭಾಗವತದ ಚಿಂತನೆಯನ್ನ ಹೇಳಿದ್ದಾರೆ. 2 ಸಾಲಿನಲ್ಲಿ, ಅರ್ಥಾತ್ ಕೇಶವ ನಾರಾಯಣ ಮೊದಲನೇ ಸ್ಕಂದ. ಹಾಗೆ ಬರುವಾಗ ಅಲ್ಲಿ ಕಾಮಜನಕ ನಿನ್ನ ಮಹಿಮೆ ಅಂತ ಅಲ್ಲಿ ಹೇಳುವಾಗ ಅಲ್ಲ, ಮದನ ನಯ್ಯ ನಿನ್ನ ಮಹಿಮೆ ವದನದಿಂದ ನುಡಿಸುವಂತೆ ಹೃದಯದಲ್ಲಿ ಹುದುಗಿ ಸಂಯಮದು ಸೂದನ ಅಂತಂತಾರೆ. ಏನು ಅರ್ಥ ಆಗಲ್ಲ, ಒಂದಕ್ಕೊಂದು ಏನು ಈಗ ಶಬ್ದಗಳ ಜೋಡಣೆ ಚೆನ್ನಾಗಿದೆ. ಕಾಮಜನಕ ನಿನ್ನ ಅಲ್ಲ ಏನು ಮದನ ನಯ್ಯ ನಿನ್ನ ಮಹಿಮೆ ವದನದಿಂದ ನುಡಿಸುವಂತೆ ಏನು ಅಂತಂದ್ರೆ 3ನೇ ಸ್ಕಂದದ ಕಥೆ ಅಂತ ಹೇಳಿಬಿಟ್ರು. 3ನೇ ಸ್ಕಂದದ ಕಥೆ ಅಲ್ಲಿ ಎಲ್ಲಿದೆ? 3ನೇ ಸ್ಕಂದದಲ್ಲಿ ಏನಿದೆ? ಬರೀ ಸೃಷ್ಟಿ ಪ್ರಕರಣ. ಆ ಸೃಷ್ಟಿ ಪ್ರಕರಣವನ್ನು ಅಲ್ಲಿ ಹೇಳಿದ್ದಾರೆ, ಹೇಳಿಲ್ಲ. ಮತ್ತೆ ಹೆಂಗೆ ಕಂಡುಹಿಡಿಬೇಕು? ಅದಕ್ಕೆ ಹೇಳ್ತಾರೆ ಮದನ ನಯ್ಯ ನಿನ್ನ ಮಹಿಮೆ ಅಂದ್ರು. ಮದನ ಅಂದ್ರೆ ಯಾರು? ಮನ್ಮಥ. ಮದನ ಅಂದ್ರೆ ಯಾರು? ಮದನೋ ಮನ್ಮಥೋ ಮಾರ ಪ್ರದ್ಯುಮ್ನೋ ಮೀನಕೇತನಃ ಅಂತ ಅಮರಕೋಶದಲ್ಲಿ ಹೇಳ್ತಾರೆ. ಹಾಗಾದ್ರೆ ಮದನ ಅಂದ್ರೆ ಮನ್ಮಥ. ಹಾಗಾದ್ರೆ ಮದನನ ಅಯ್ಯ, ಅವನ ಅಪ್ಪ. ಅಂದ್ರೆ ಮನ್ಮಥನ ಅಪ್ಪ ಯಾರು? ಪ್ರದ್ಯುಮ್ನ. ಯಾರು? ಕೃತಿಪತಿ ಪ್ರದ್ಯುಮ್ನ ಅಂತ. ಮಹಾಭಾರತ ತಾತ್ಪರ್ಯದಲ್ಲಿ ಹೇಳ್ತಾರೆ ಅವನು ಸೃಷ್ಟಿಕರ್ತ ಅಂತ ಹೇಳಿದ್ದಾರೆ. ಹಾಗಾದ್ರೆ ಮದನನ ಅಯ್ಯನ ಮಹಿಮೆ ಅಂದ್ರೆ ಸೃಷ್ಟಿ ಪ್ರಕರಣ ಅಂತ ಅರ್ಥ. 3ನೇ ಸ್ಕಂದದಲ್ಲಿ ಏನು ಬಂದಿದೆ? ಸೃಷ್ಟಿ ಪ್ರಕರಣ. ಮದನನ ಅಯ್ಯ ನಿನ್ನ ಮಹಿಮೆ, ಅದನ್ನು ಬರೀ ನಂಗೆ ತಿಳಿಸಿಕೊಡು ಅಂತ ಹೇಳಿಲ್ಲ. ವದನದಿಂದ ನುಡಿಸುವಂತೆ ಹೃದಯದಲ್ಲಿ ಹುದುಗಿಸಯ್ಯ. ಅದೇನು ವದನದಿಂದ ನುಡಿಯುವಂತೆ ಹೃದಯದಲ್ಲಿ ಹುದುಗಿಸ್ಬೇಕು? ಏನದ್ರೊಳಗೆ ಅರ್ಥ? ಹೌದು, ಈ ಎಲ್ಲ ಕಥೆ ಕೇಳಿದ ಮೇಲೆ ಕೃಷ್ಣ ಯಶೋದೆಗೆ ಏನಾಗಬೇಕು? ಮಗ ಆಗ್ಬೇಕು. ಕತೆ ಕೇಳಿದ್ವಿ, ಮಗ ಆಗ್ಬೇಕು. ಅರ್ಥ ಆಯ್ತು, ಹೌದಾ? ವಸುದೇವ ಏನಾಗಬೇಕು? ಅಪ್ಪ ಆಗ್ಬೇಕು. ನಂದಗೋಪ ಏನಾಗಬೇಕು? ಸಾಕಿದ ಅಪ್ಪ ಆಗ್ಬೇಕು. ಅವೆಲ್ಲ ಹೇಳಿ ಕತೆ ಕೇಳಿ ಅಭ್ಯಾಸ ಹೇಳ್ತೀವಿ. ಸೃಷ್ಟಿ ಪ್ರಕರಣ ಕೇಳಿ ಬೇಕಾದ್ರೆ ಅಖಂಡ ಭಾಗವತದಲ್ಲಿ 1 ದಿನ ಬರೀ ಸೃಷ್ಟಿ ಪ್ರಕರಣವೇ ಕೇಳಿ ಎಲ್ಲ ಆದ್ಮೇಲೆ ಅರ್ಥ ಆಯ್ತೇನ್ರಿ? ಆಚಾರ ಅರ್ಥ ಆಗುವಾಗ ಹೇಳಿದ್ರು, ಹೌದಾ? ಚೆನ್ನಾಗಿ ಅರ್ಥ ಆಯ್ತಾ? ಚೆನ್ನಾಗಿ ಅರ್ಥ ಆಯ್ತು. ಹಾಗಾದ್ರೆ ಹೇಳಿ ನೋಡೋಣ. ಅದು ಹೇಳಲಿಕ್ಕೆ ಬರಲ್ಲ ಆಚಾರ್ಯ. ಚೆನ್ನಾಗಿತ್ತು ಮಾತ್ರ, ಚೆನ್ನಾಗಿ ಹೇಳಿದ್ರು. ಅದು ಹೇಳಲಿಕ್ಕೆ ಬರಲ್ಲ, ಅಲ್ಲಿಗೆ ಅರ್ಥ ಆಗಿಲ್ಲ ಅಂತ ಅರ್ಥ. ಈಗ ಒಂದು ಉದಾಹರಣೆ ಕೊಡ್ತೇನೆ. ಹುಡುಗರಿಗೆ ಶಾಲೆಯಲ್ಲಿ ಮೇಷ್ಟ್ರು ಪಾಠ ಹೇಳಿರ್ತಾರೆ. ಮರುದಿವಸ ಬಂದು ಕೇಳಿದ್ರೆ ಹೇಳಲಿಕ್ಕೆ ಬರಲ್ಲ. 4 ಬಿಗಿತಾರೆ ಬೆತ್ತ ತಗೊಂಡು. ಬಿಗಿದಾಗ ಯಾಕೆ ಹೊಡಿತೀವಿ ಸರ್? ಮತ್ತೆ ನಿನ್ನೆ ಕೇಳಿದ್ದು ಹೇಳು. ಅದು ಹೇಳಲಿಕ್ಕೆ ಬರಲ್ಲ ಸರ್. ಹೌದಾ? ತಗೋ ಇನ್ನೊಂದೆರಡು ಹೇಳು. ಹೊಡಿತಾರೆ. ಹೊಡೆದು ಹೇಳ್ತಾರೆ, ನೋಡು ಇವತ್ತು ಮತ್ತೆ ತಿರ್ಗಾ ಅದೇ ಪಾಠ ಹೇಳ್ತೇನೆ, ನಾಳೆ ತಿರ್ಗಾ ಕೇಳ್ತೇನೆ, ಹೇಳಬೇಕು. ಆಯ್ತು ಸರ್. ಅದು ಮರುದಿವಸ ಅದೇ ಪಾಠ ಹೇಳ್ತಾರೆ. ಕೇಳಿಕೊಳ್ಳೆ ಪಟ 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 ಅಂತ ಉತ್ತರ ಕೊಡ್ತಾರೆ. ಅಲ್ಲಪ್ಪ, ನಿನ್ನೆ ಕೇಳಿದೆ, ಹೇಳಲಿಕ್ಕೆ ಬರಲಿಲ್ಲ ಮೊನ್ನೆ ಪಾಠ. ಅದೇ ಪಾಠವನ್ನು ನಿನ್ನೆ ಹೇಳಿದೆ, ಇವತ್ತು ಹೇಳಲಿಕ್ಕೆ ಬರ್ತಲ್ಲ, ಅದೇ ಬಂತು. ಅದು ನೀವು ಮೊನ್ನೆ ಹೇಳುವಾಗ ನಾಳೆ ಕೇಳ್ತೀನಿ ಅಂತ ನೀವು ಹೇಳಲಿಲ್ಲ, ಅದಕ್ಕೆ ಬರಲಿಲ್ಲ. ನಿನ್ನೆ ಹೇಳುವಾಗ ನಾಳೆ ಕೇಳ್ತೀನಿ ಅಂತ ಹೇಳಿದ್ರಿ, ಅದಕ್ಕೆ ಬಂತು.
ನೋಡಿ ಮಾತೊಳಗೆ ಎಷ್ಟು ಸಾರ ಇದೆ. ಹಾಗೆ ಇವತ್ತು ನಾವು ಕೂತು ಆ ಸೃಷ್ಟಿ ಪ್ರಕರಣವನ್ನು ಕೇಳುವಾಗ ನಾಳೆ ಕೇಳ್ತಾರೆ ಅದನ್ನು ತಿರುಗ ಹೇಳಬೇಕು ಅಂತ ಕೇಳಿ ತಲೆಯಲ್ಲಿ ಕೂತಿದ್ರೆ ಅದು ಅರ್ಥ ಆಗ್ತಿತ್ತು. ನಾವು ಹಾಗಲ್ಲ, ಶುದ್ಧಂ ಮರತಿ ಪಾಪನ ಕೇಳಿದ್ವಿ, ಕೇಳಿದ್ರೆ ಮಹಾಪುಣ್ಯ, ಓ ನಮಗೆ ಗೊತ್ತಾಯಿತು ಅಂತ ಜ್ಞಾನ ಬರುತ್ತೆ ತಿಳ್ಕೊಂತೀವಿ. ಆಮೇಲೆ ಕೇಳುವಾಗ ಅದು ಏನು ಗೊತ್ತಿಲ್ಲ, ಏನೋ ಹೇಳಿದ್ರು, ಏನೋ ತತ್ವಗಳಂತೆ, ಏನೋ ಮಹತ್ತತ್ವ ಅಂತೆ, ಅದೇನೋ ಅಹಂಕಾರ ತತ್ವ ಅಂತೆ, ಅದು ವೈಕಾರಿಕಂತೆ, ತೈಜಸಂತೆ, ಒಂದಕ್ಕೊಂದು ಅದೇನೋ ಇಟ್ಟು ಸೇರಿಸ್ಬೇಕಂತ, ಅಷ್ಟು ಪರ್ಸೆಂಟೇಜ್ ತಗೋಬೇಕಂತೆ, ಒಂದು ಅರ್ಥ ಆಗಲಿಲ್ಲ ಅಂತ ಕೊನೆಗೆ ಇದ್ದದ್ದನ್ನು ಬಾಯಲ್ಲಿ ಬರ್ತದೆ. ಹಾಗಾದ್ರೆ ಏನ್ ಮಾಡಬೇಕು? ಅದಕ್ಕೆ ನಮ್ಮ ವೇದವ್ಯಾಸದೇವರು ಮಾಡಿದ ಮಹೋಪಕಾರ ಏನ್ ಮಾಡಿದ್ರು ಅಂದ್ರೆ, ಅವರು ಅವರಿಗೆ ಇವರಿಗೆ ಪಾಠ ಹೇಳಲಿಲ್ಲ. ಇಡೀ ಭಾಗವತವನ್ನ ಅವರಿವರಿಗೆ ಹೇಳಲಿಲ್ಲ. ಯಾರಿಗೆ ಹೇಳಿದ್ರು ಗೊತ್ತಾ? ಗಿಳಿಗೆ ಕರೆದು ಹೇಳಿದ್ರಂತೆ. ಜಗತ್ತಲ್ಲಿ ಇಷ್ಟಿದೆ, ಅದು ಬಿಟ್ಟು ಗಿಳಿಗೆ ಯಾಕೆ ಹೇಳಿದ್ರು ಅಂದ್ರೆ, ಜಗತ್ತಿನಲ್ಲಿ ಏಕೈಕ ಪ್ರಾಣಿ ಅಂತೆ. ನೀವು ಏನು ಹೇಳ್ತೀರೋ ಅದನ್ನೇ ರಿಪೀಟ್ ಮಾಡುವ ಒಂದೇ ಒಂದು ಪಕ್ಷಿ ಅಂದ್ರೆ ಅದು ಗಿಳಿ. ಇನ್ಯಾವುದು ಕೂಡ ನೀವೇನೋ ಹೇಳಿದ್ರೆ ಅದೇನೋ ಹೇಳುತ್ತೆ. ಅದೇನು ಹೇಳಿದ್ದು ಅಂತ ನಿಮ್ಗೆ ಗೊತ್ತಿಲ್ಲ, ನೀವೇನು ಹೇಳಿದ್ದು ಅಂತ ಅದು ಗೊತ್ತಿಲ್ಲ. ಆದ್ರೆ ಒಂದೇ ಒಂದು ಪ್ರಾಣಿ ನಾವು ಅಂದ್ರೆ, ನಾನು ಏನು ಹೇಳ್ತೇನೆ ಅದನ್ನೇ ತಿರುಗ ಕರೆಕ್ಟ್ ಆಗಿ ಒಂದು ಅಕ್ಷರ ಆ ಕಡೆ ಈ ಕಡೆ ಮಾಡದೆ ರಿಪೀಟ್ ಮಾಡುವ ಪ್ರಾಣಿ ಇದ್ದಿದ್ರೆ ಅದು ಗಿಳಿ. ಅದಕ್ಕೆ ವೇದವ್ಯಾಸರು ಆಲೋಚನೆ ಮಾಡಿದ್ರು, ಯಾರ್ಯಾರಿಗೆ ಹೇಳಿ ಉಪಯೋಗ ಇಲ್ಲ. ನಾ ಹೇಳೋದು ಒಂದು, ಹುಲಿ ಹೋಯ್ತು ಅಂದ್ರೆ ಇಲಿ ಹೋಯ್ತು, ಅಥವಾ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತ ಹೇಳಿಬಿಡ್ತಾರೆ. ಬೇಡವೇ ಬೇಡ, ನಾ ಏನು ಹೇಳಿದ್ರು ಅದನ್ನು ಜಗತ್ತಿಗೆ ಕೊಡಬೇಕು. ಹಾಗಾದ್ರೆ ಯಾವುದು ಅಂತ ನೋಡಿದ್ರು, ಗಿಳಿನೇ ಸರಿ ಅಂತ ತಿಳ್ಕೊಂಡು ಗಿಳಿಗೆ ಪಾಠ ಹೇಳಿದ್ರು ಅಂತ. ಅದಕ್ಕೆ ಗಿಳಿ ಪಾಠ ಅಂತ ಹೆಸರು. ಅದು ಏನುಂಟೋ ಹಾಗೆ ಹೇಳುವಂತ ಕತೆ, ಅದು ಗಿಳಿ ಕತೆ, ಅದೇ ಭಾಗವತ. ಹಾಗಾಗಿ ಆ ಭಾಗವತದಲ್ಲಿ ಏನ್ ಹೇಳಿದ್ರು, ಬರೀ ಅವರು ಹೇಳಿದ್ರು ನನಗೆ ಅರ್ಥ ಆಯ್ತು ಅಂತ ಬೇಡ. ಅದಕ್ಕೆ ಏನ್ ಹೇಳ್ತಾರೆ, ಮದನನಯ್ಯ ನಿನ್ನ ಮಹಿಮೆ ವದನದಿಂದ ನುಡಿಯುವಂತೆ. ಮತ್ತೆ ತಿರುಗ ಕೇಳಿದಾಗ ಹೇಳಲಿಕ್ಕೆ ಬರಬೇಕು. ಆ ತರ ವದನದಿಂದ ನುಡಿಯುವಂತೆ ಹೃದಯದಲ್ಲಿ ಹುದುಗಿಸಯ್ಯ. ಅಟ್ಟು ಕಟ್ಟ ಇದೆಯಪ್ಪ ಸೃಷ್ಟಿ ಪ್ರಕರಣ. ಮಧುಸೂದನ ಅಂದ್ರೆ ನೋಡ್ಲಿಕ್ಕೆ ಮಧುವಾಗಿರ್ತದೆ, ಅದೆಲ್ಲ ಒಳ್ಳೇದಲ್ಲ, ಕೆಟ್ಟದ್ದೇ. ಯಾಕೆಂದ್ರೆ ಮಧು ಅಂದ್ರೆ ಸಕ್ಕರೆ, ನೋಡ್ಲಿಕ್ಕೆ ಸಿಹಿ, ಬಾಯಿಗೆ ಹಾಕೊಂಡ್ರೆ ಸಿಹಿ, ಆದರೆ ಇಡೀ ಆಯುಷ್ಯವನ್ನೇ ಹರಣ ಮಾಡಿಬಿಡ್ತದೆ ರೋಗಿಗಳಿಗೆ. ಸಕ್ಕರೆ ರೋಗಿಗಳಿಗೆ ಸಕ್ಕರೆ ಸಿಹಿ ಮಾಡಿದ್ದೀನಿ ಅಂದ್ರೆ ಸತ್ತ ಅಂತ ಅರ್ಥ. ಮತ್ತೆ ಏನ್ ಮಾಡಬೇಕು ಹಾಗಾದ್ರೆ? ಮಧುಸೂದನ, ಅಂತಹ ಬ್ಯಾಡದಿದ್ದ ಮಧುವನ್ನ ಸೂದಯತಿ ಹೋಗುವನು. ಆದ್ದರಿಂದ ಅವನಿಗೆ ಮಧುಸೂದನ ಅಂತ ಭಗವಂತನಿಗೆ ಚಿಂತನೆ. ನೋಡಿ, ಸಿಹಿಯಲ್ಲಿ ಎರಡು ತರಹ, ಅದೇನೋ ಹೇಳ್ತಾರೆ ಶುಗರ್ ಫ್ರೀ ಅಂತೇನೋ ಇದೆಯಂತೆ. ಅದು ಹಾಕೊಂಡ್ರೆ ಸಿಹಿನೂ ಆಗುತ್ತೆ, ಬಾಧಕನೂ ಅಲ್ಲ. ಸಕ್ಕರೆ ಹಾಕೊಂಡ್ರೆ ಸಿಹಿನೂ ಆಗುತ್ತೆ, ಬಾಧಕನೂ ಆಗುತ್ತೆ. ಇದು ಎಂತಾದ್ರೆ ಶುಗರ್ ಫ್ರೀ ಅಂದ್ರೆ ಸಿಹಿಯಿಂದ ಅನುಭವಕ್ಕೆ ಬರ್ತದೆ, ಆದರೆ ಅದು ಬಾಧಕವಾಗಿ ಪರಿಣಮಿಸುವುದಿಲ್ಲ. ಯಾವುದು ಭಗವಂತನ ಕಥೆ, ಅದು ಸಿಹಿಯಾಗಿರ್ತದೆ. ಆದರೆ ನಿಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಹಾನಿಕರ ಅಲ್ಲ, ಅದು ಇನ್ನೂ ಆರೋಗ್ಯವನ್ನುಂಟು ಮಾಡುವಂತಹದ್ದು ಅಂತಹ. ಆದ್ದರಿಂದ ಭಗವಂತನಿಗೆ ಮಧುಸೂದನ ಅಂತ ಕರೀತಾರೆ ಅಂತ. ಹಾಗೆ ಯಾಕಿಷ್ಟು ಹೇಳಿದೆ ಅಂದ್ರೆ, ಈ ಸತ್ವಗುಣ ಗೊತ್ತಾಯ್ತಲ್ಲ. ಇವತ್ತಿನ ಶಬ್ದದಲ್ಲಿ ಹೇಳಬೇಕಾದ್ರೆ ನ್ಯೂಟ್ರಾನ್, ಪ್ರೋಟ್ರಾನ್, ಎಲೆಕ್ಟ್ರಾನ್ ಅಂತ ಕರೀತಾರಲ್ಲ, ಹಾಗೆ ಸತ್ವಗುಣ ಅಂಶ, ರಜೋಗುಣ ಅಂಶ, ತಮೋಗುಣ ಅಂಶ. ಅದರಲ್ಲಿ 100 ಸತ್ವವನ್ನು ತೆಗೆದರು, 10 ರಜಸ್ಸನ್ನು ತೆಗೆದರು, 1 ತಮಸ್ಸನ್ನು ತೆಗೆದರು, 3 ಸೇರಿಸಿದ್ರು. ಏನಾಯಿತು? ಅದಕ್ಕೊಂದು ಹೆಸರಿಟ್ರು, ಮಹತ್ತತ್ವ ಅಂತ. ಮಹತ್ತತ್ವ ಅಂತ. ಈ ತತ್ವಕ್ಕೆ ಅಭಿಮಾನಿ ದೇವತೆ ಯಾರು ಅಂತ ಕೇಳಿದ್ರೆ ಅದಕ್ಕೊಬ್ಬರು ಯಾರಲ್ಲ, ಅದನ್ನು ಒಂದು ಅಂಗಿಯಾಗಿ ಕೊಡ್ಬೇಕಲ್ಲ, ಮಾಡಿದ್ರು. ಅದು ಯಾರು ಹಾಕೋಬೇಕು ಅಂಗಿಯಲ್ಲ, ಬ್ರಹ್ಮದೇವರ ಶರೀರ ಅಂತ ಮಾಡಿಟ್ರು. ಹಾಗಾದ್ರೆ 100 ಸತ್ವ, 10 ರಜಸ್ಸು, 1 ತಮಸ್ಸಿನ ಏನು ಮಿಶ್ರಣ ಇದೆ, ಆ ಮಹತ್ತತ್ವ ಅಂತ ಕರೀತಾರೆ. ಅಂತಹ ಮಹತ್ತತ್ವ ಬ್ರಹ್ಮದೇವರ ಶರೀರ. ಇವರ ಕೆಲಸ ಏನು? ಸೃಷ್ಟಿ ಮಾಡೋದು. ಈ ಸೃಷ್ಟಿಗೆ ಪ್ರತಿಬಂಧಕಗಳು ತುಂಬಾ ಇದೆ. ನೀವು ಹರಿವಂಶ ಓದಿದ್ರೆ ಗೊತ್ತಾಗುತ್ತೆ. ಸೃಷ್ಟಿಗೆ ಪ್ರತಿಬಂಧಕಗಳು ತುಂಬಾ ಇದೆ ಅಂದ್ರು. ಆ ಸೃಷ್ಟಿ ಮಾಡತಕ್ಕಂಥ ಬ್ರಹ್ಮನ ಪ್ರತಿಬಂಧಕವನ್ನು ಹೋಗಲಾಡಿಸುವವರು ಯಾರು ಅಂತ ದೇವತೆಗಳು ಹೋದ್ರಂತೆ. ಸ್ವಾಮಿ, ನಮಗೆ ಪ್ರಜಾ ಸೃಷ್ಟಿ ಮಾಡಬೇಕು, ಅದಕ್ಕೆ ಏನಾದರೂ ಒಂದು ಉಪಾಯ ಹೇಳಿ. ಅದಕ್ಕೆ ನೀವು ಪಿತೃದೇವತೆಗಳ ಹತ್ರ ಹೋಗ್ರಪ್ಪ, ಆಗ ನಿಮಗೆ ಹೇಳ್ಕೊಡ್ತಾರೆ. ಸರಿ, ಇವರು ಪಿತೃದೇವತೆಗಳ ಹತ್ರ ಹೋದ್ರು. ಪಿತೃದೇವತೆಗಳ ಹತ್ರ ಹೋದ್ರೆ ಹೋಗಿ ನಿಂತರಂತೆ. ಬ್ರಹ್ಮದೇವರು ಕಳಿಸಿ, ನೀವು ಹೋಗ್ರಿ, ಅವರೆಲ್ಲ ನಿಮ್ಗೆ ಉಪದೇಶ ಮಾಡ್ತಾರೆ. ಸರಿ, ಇವ್ರೇನು ಉಪದೇಶ ಮಾಡಬೇಕು? ನಿಜವಾಗಿ ಆ ಪಿತೃದೇವತೆಗಳು ಯಾರು ಗೊತ್ತಾ? ಈ ದೇವತೆಗಳ ಮಕ್ಕಳು.
ದೇವತೆಗಳ ಮಕ್ಕಳು ಪಿತೃದೇವತೆಗಳು. ದೇವತೆಗಳು ಬಂದಾಗ ನಮಗೇನು, ನಮಗೆ ಜನ್ಮ ಕೊಟ್ಟವರು ಬಂದ್ರೆ ನಾವೇನ್ ಮಾಡ್ತೇವೆ, ಹೋಗಿ ಸಾಟ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ತೇವಲ್ವ. ಇವ್ರು ಹಾಗಲ್ಲ. ಪಿತೃದೇವತೆಗಳು ಏನ್ ಮಾಡಿದ್ರು ಗೊತ್ತಾ, ಈ ದೇವತೆಗಳೆಲ್ಲ ಹೋಗಿ ಏನೋ ಒಂದು ಬ್ರಹ್ಮದೇವರು ಹೇಳಿದ್ರು ಅಂತ ಬಂದ್ರೆ ಮಕ್ಕಳಿರೋ ಅಂತ ಉಪದೇಶ ಸಂಬೋಧನೆ ಮಾಡ್ತಾರಂತೆ. ಯಾರು ಮಕ್ಕಳೋ ಅವರು ತಂದೆಯ ಸ್ಥಾನದಲ್ಲಿರ್ತಕ್ಕಂತಹ ದೇವತೆಗಳನ್ನು ಕುರಿತು ಸಂಬೋಧನೆ ಮಾಡ್ತಾರಂತೆ. ಮಕ್ಕಳಿರೋ. ಬೇಜಾರಾಗ್ತದೆ ಇಲ್ಲ, ನಮ್ಮ ಮಕ್ಕಳು ನಮ್ಮನ್ನೇ ಮಕ್ಕಳಿರೋ ಅಂತ ಬೇಜಾರ ಮಾಡಿದ್ರಲ್ಲ, ಈ ಉಪದೇಶ ಏನಿದು ಅಂತ ಬೇಜಾರಾಯ್ತಂತೆ. ಬೋಧರಂತೆ ಬ್ರಹ್ಮದೇವರ ಹತ್ರ, ಏನ್ ಸ್ವಾಮಿ ನನ್ನ ಮಕ್ಕಳು ನಮ್ಮನ್ನೇ ಮಕ್ಕಳಿರೋ ಅಂತ ಬೋಧನೆ ಮಾಡ್ತಾರೆ. ಅವರು ಹೇಳಿದ್ರಂತೆ, ಇದೇ ಎಡವಟ್ಟಾಗಿದ್ದು ನಿಮ್ಗೆ, ಇಲ್ಲೇ ನೀವು ಹಾಳಾಗೋದು. ಏನು? ಹೌದು, ಈಗ ನೋಡಿ, ತಂದೆ ಅಂದ್ರೆ ದೇಹ ಕೊಟ್ರೆ ಮಾತ್ರ ತಂದೆ ಅಂತ ನೀವು ತಿಳ್ಕೊಂಡಿದ್ದೀರಿ. ದೇಹ ಕೊಟ್ಟವರು ಮಾತ್ರ ತಂದೆಯಾಗಿದ್ರೆ ಜಗತ್ತಿನಲ್ಲಿ ಎಷ್ಟೋ ಜನ ಪೂಜ್ಯರಾಗಬೇಕಾಗಿತ್ತು. ಅಲ್ಲ, ಒಂದು ತಿಳ್ಕೊಳ್ಳಿ, ಜ್ಞಾನ ಕೊಟ್ಟವನು ತಂದೆ. ಈಗ ನಿಮಗೆ ಬೇಕಾಗಿರತಕ್ಕಂಥದ್ದು ಜ್ಞಾನ. ಅಂತ ಜ್ಞಾನವನ್ನು ಪಿತೃದೇವತೆಗಳು ಮಾತ್ರ ಕೊಡಬಲ್ಲರು. ಅವರ ಉಪಾಸನೆ ಮಾಡ್ರಿ, ಅವರ ಅನುಗ್ರಹದಿಂದ ಮಾತ್ರ ನಿಮಗೆ ಜ್ಞಾನ ಉಪದೇಶ ಆಗುತ್ತೆ. ಜ್ಞಾನ ಇಲ್ದಿದ್ರೆ ಯಾವ ಕರ್ಮ ಮಾಡಿದ್ರೂ ವ್ಯರ್ಥ ಅಂತ ಇಷ್ಟು ಉಪದೇಶ ಮಾಡಿದ್ರು. ಹೌದಲ್ವಾ, ಇವ್ರು ಹೇಳುದು ಸರಿ ಅಂತ. ಕೊನೆಗೆ ಪಿತೃದೇವತೆಗಳ ಹತ್ತಿರ ಈ ಪ್ರಜಾ ಸೃಷ್ಟಿ ಮಾಡಬೇಕಾದ ಶಕ್ತಿ ಬಂದದ್ದೇ ಪಿತೃದೇವತೆಗಳಿಂದ. ಅದಕ್ಕೆ ಈ ಹರಿವಂಶದಲ್ಲಿ ಹೇಳ್ತಾರೆ, ಮಕ್ಕಳಾಗದಿದ್ದರೆ ಹರಿವಂಶಕತಾಂ ಶ್ರುತ್ವ ಪುತ್ರಂ ಉತ್ಪಾದಯೇತ್ ಸುದೀಹಿ ಅಂತ ಹರಿವಂಶದಲ್ಲಿ ಬರುತ್ತೆ. ಈ ಪಿತೃಗಣ ಸಂಧಿ ಏನಿದೆಯಲ್ಲ, ಯಾಕೆಂದ್ರೆ ಹರಿವಂಶದಲ್ಲಿ ಬಂದಷ್ಟು ಪಿತೃಗಳ ಬಗ್ಗೆ ಇನ್ನೆಲ್ಲೆಲ್ಲೆಲ್ಲೆಲ್ಲೆಲ್ಲೂ ಬಂದಿದೆ. ಹರಿವಂಶದಲ್ಲಿ ಮೊದಲನೇ ಪರ್ವದಲ್ಲಿ 16ನೇ ಅಧ್ಯಾಯದಿಂದ ಮೊದಲು ಮಾಡಿಕೊಂಡು 6-7 ಅಧ್ಯಾಯಗಳಲ್ಲಿ ಇಡೀ ಪಿತೃಗಣದ ಸಂಪೂರ್ಣ ಇತಿಹಾಸವನ್ನ ಇಲ್ಲಿ ಬಂದಷ್ಟು ಇನ್ನೆಲ್ಲೂ ಬಂದಿಲ್ಲ ಹರಿವಂಶದಲ್ಲಿ. ಅದನ್ನೆಲ್ಲ ಸಾರ ಹಿಡಿತಾರೆ. ಹಾಗಾದ್ರೆ ಸೃಷ್ಟಿಗೆ ಪ್ರಾರಂಭ ಯಾರು? ಪಿತೃದೇವತೆಗಳು. ಹಾಗಾದ್ರೆ ಆ ಪಿತೃದೇವತೆಗಳನ್ನ ಕೊಂಡಾಡುವುದರಿಂದ ಪಿತೃಸಂಧಿ. ಹಾಗಾದ್ರೆ ಸೃಷ್ಟಿಗೆ ಮೂಲ ಕಾರಣ ಯಾರು? ಮಹಾಭಾರತದಲ್ಲಿ ಹೇಳಿದಂತೆ ಕೃತಿಪತಿ ಪ್ರದ್ಯುಮ್ನೇ ಸೃಷ್ಟಿ ಮಾಡುವವ. ಸೃಷ್ಟಿ ಮಾಡಬೇಕಾದ್ರೆ ಯಾರ ಅನುಗ್ರಹ ಮುಖ್ಯ? ಪಿತೃದೇವತೆಗಳ ಅನುಗ್ರಹ ಮುಖ್ಯ. ಸಂತಾನಕ್ಕೆ, ಸೃಷ್ಟಿ ಅಂದ್ರೆ ಸಂತಾನ, ಸಂತಾನಕ್ಕೆ ಪ್ರತಿಬಂಧಕವನ್ನು ಹೋಗಲಾಡಿಸುವವರು ಯಾರು? ಪಿತೃದೇವತೆಗಳು ಮಾತ್ರ ಅಂತನ್ನುವ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಕೃತಿರಮಣ ಪ್ರದ್ಯುಮ್ನ. ನಾನು ಆಗಲೇ ಹೇಳಿದ ಹಾಗೆ ಸತ್ವಗುಣ, ರಜೋಗುಣ, ತಮೋಗುಣಗಳ ಮಿಶ್ರಣ. ಇದಕ್ಕೆ ಏನ್ ಕರೆದ್ರು ಗೊತ್ತಾ? ಒಂದು ಹೊಸ ಶಬ್ದವನ್ನು ಕರೆದ್ರು, ಅದು ಮಹತ್ತತ್ವ ಅಂತ. ನಮಗೆ ಅರ್ಥ ಆಗಲ್ಲ, ನಮಗೆ ಗೊತ್ತಿರೋದು ಸತ್ವಗುಣ, ರಜೋಗುಣ, ತಮೋಗುಣ, ಈ ಮೂರೇ. ಇದರೊಳಗೆ ಏನಾದ್ರು ಶಬ್ದ ಆಡಿ ಅಂದ್ರೆ ಮಹತ್ತತ್ವ ಅಂದ್ಬಿಟ್ರು. ನೋಡಿ, ನಿಮಗೆ ಆಶ್ಚರ್ಯ ಆಗತ್ತೆ. ಸೃಷ್ಟಿ ಪ್ರಕರಣ ಗೊಂದಲ ಕೊಡೋದೇ ಇದು. ಏನು ಅದನ್ನು ಬಿಡಿಸಿಕೊಡ್ತಾರೆ. ಯಾಕೆ ಅಂತ, 100 ಸತ್ವ, 10 ರಜಸ್ಸು, 1 ತಮಸ್ಸು. ಅದಕ್ಕೆ ಏನು ಕರೆದ್ರಿ? ಮಹತ್ತತ್ವ ಅಂತ ನೀವು ಕರೆದ್ರಿ ಅಲ್ವಾ? ಹೌದಾ? ಆ ಮಹತ್ತತ್ವ ಅಂತ ನೀವು ಕರೆದ್ರೆ ಅದಕ್ಕೆ ನೀವೇನು ಹೆಸರಿಟ್ರಿ? ರಜೋಗುಣ ಅಂತ ಕರೆದ್ರಿ. ಮಹತ್ತತ್ವ ಅಂದ್ರೆ ರಜೋಗುಣ, ಅಹಂಕಾರ ತತ್ವ ಅಂದ್ರೆ ತಮೋಗುಣ. ಹಾಗಾದ್ರೆ ರಜೋಗುಣ ಅಂತ ನೀವು ಕರಿಬೇಕಾದ್ರೆ ರಜಸ್ಸಿನ ಅಂಶ ಜಾಸ್ತಿ ಇರಬೇಕು. ತಮೋಗುಣ ಅಂತ ಕರಿಬೇಕಾದ್ರೆ ತಮೋಗುಣದ ಅಂಶ ಜಾಸ್ತಿ ಇರಬೇಕು. ನೀವು ಮಿಶ್ರಣದಲ್ಲಿ ಹೇಳುವಾಗ ಏನು ಹೇಳ್ತೀರಿ? 100 ಸತ್ವ, 10 ರಜಸ್ಸು, 1 ತಮಸ್ಸು ಅಂತ. ಹಾಗಾದ್ರೆ ಅಂಶ ಯಾವುದು ಜಾಸ್ತಿ? 100 ಅಂಶ ಜಾಸ್ತಿ, ಸತ್ವಗುಣ. ಹಾಗಾದ್ರೆ ಸತ್ವಗುಣ ಅಂತ ಕರೀರಿ, ಅದು ಯಾಕೆ ರಜೋಗುಣ ಅಂತ ಕರೀತೀರಿ ಅಂತ ಪ್ರಶ್ನೆ ಬರ್ತದೋ ಇಲ್ಲ? ಅದಕ್ಕೆ ಯಾದವಾರಿಯರು ಒಳ್ಳೆ ಉದಾಹರಣೆ ಕೊಡ್ತಾರೆ. ಏನು ಅಂದ್ರೆ, 1,000 ಲೀಟರ್ ಹಾಲಿರುತ್ತೆ. 1000 ಲೀಟರ್ ಹಾಲಿರುತ್ತೆ. ಅದು ಏನದು? ಹಾಲು. ಅದರೊಳಗೆ 1 ಡ್ರಾಪ್ ವಿಷ ಬೀಳುತ್ತೆ. ಏನ್ ಮಾಡ್ತೀರಿ? ಆ ಹಾಲು ಅಷ್ಟು ಅಂದ್ರೆ 1 ಹನಿ ವಿಷಕ್ಕೆ ಯಾಕ್ರಿ ಇಷ್ಟೆಲ್ಲ ಹಾಲು ಚೆಲ್ಲಬೇಕು ಅಂತ ಅಂತೀರಾ? ಅದನ್ನೆಲ್ಲ ಯಾರಾದ್ರೂ ಹಾಲು ಅಂತಾರ? ಅದು ವಿಷ ಅಂತ ಅಂತಾರೆ ಹೊರತು ಹಾಲು ಅಂತ ಅಂದ್ರೆ 100,000 ಲೀಟರ್ ಇದೆ, 1 ಡ್ರಾಪ್ ವಿಷ ಅಷ್ಟೇ ಇದ್ರೂ ಹೇಗೋ ಹಾಗೆ. ನಮ್ಗೆ ಅಷ್ಟು ಅರ್ಥ ಆಗಲ್ಲ. ಅಂದ್ರೆ ಲೌಕಿಕ ಉದಾಹರಣೆ ಕೊಟ್ರೆ ಅರ್ಥ ಆಗುತ್ತೆ. ಲೌಕಿಕ ಉದಾಹರಣೆ ಹೇಗೆ? ಉತ್ತರ ಕರ್ನಾಟಕದಲ್ಲಿ ಈ ಮೆಂತೆ ಹಿಟ್ಟು ಅಂತ ಮಾಡ್ತಾರೆ. ಮೆಂತೆ ಹಿಟ್ಟು ಊಟಕ್ಕೆ ಕೂತಾಗ ಅದಿಲ್ಲದೆ ಊಟವೇ ಇಲ್ಲ.
ಮೆಂತೆ ಹಿಟ್ಟು ಇದ್ರೇನೆ ಊಟ, ಇಲ್ಲದ್ರೆ ಊಟ ಇಲ್ಲ. ಆ ಮೆಂತೆ ಹಿಟ್ಟು ಅಂದ್ರೆ ಏನು? ಮೆಂತೆ ಪುಡಿ ಮಾಡಿ ಹಿಟ್ಟು ಮಾಡಿ ಕೊಡೋದ ಅಲ್ಲ. ಅದ್ರಲ್ಲಿ ಏನು ಗೊತ್ತಾ, 1 kg ಕಡಲೆಬೇಳೆ, 1 kg ಉದ್ದಿನ ಬೇಳೆ, ಅದರಲ್ಲಿ ಹಾಕೋದು ಮೆಂತೆ ಇಷ್ಟೇ, 4 ಕಾಳು. ಏನು ಇಷ್ಟು ಹಾಕಿದ್ರೆ ಹೆಚ್ಚು. ಅದು 1 kg ಕಡಲೆಬೇಳೆ, 1 kg ಉದ್ದಿನ ಬೇಳೆ ಎಲ್ಲ ಹಾಕಿರ್ತಾರೆ. ಮತ್ತೆ ಏನೇನ ಬೇರೆ ಕಾಳು ಮೆಣಸು ಗೋಧಿ ಎಲ್ಲ ಹಾಕ್ತಾರೆ. ಆದ್ರೆ ನಿಮಗೆ ಆಶ್ಚರ್ಯ, 4 ಕಾಳು ಮೆಂತೆ ಹಾಕಿದ್ರೆ ಇಡೀ ಗುಂಪಿಗೆ ಹೆಸರು ಮೆಂತೆ ಹಿಟ್ಟು ಅಂತ. ಅದು ಯಾಕೆ ಸಾಧ್ಯ? ಮೆಂತೆ ದೋಸೆ ಅಂತ ಮಾಡ್ತಾರೆ. ಏನು ಮೆಂತೆನ ಅರ್ಧ ದೋಸೆ ಮಾಡಿದ್ರೆ ಬರ್ತದ? ಬರೋದಿಲ್ಲ. ಅದೇ ಉದ್ದು, ಅದೇ ಅಕ್ಕಿ ಎಲ್ಲ 4 ಕಾಳು ಹಾಕ್ಬಿಟ್ರೆ ಅದು ಮೆಂತೆ ದೋಸೆ ಅಂತ. ನೋಡಿ, 100 ಅಕ್ಕಿ ಇದೆ, 100% ಅಕ್ಕಿ ಇದೆ, 4% ಕೂಡ ಮೆಂತೆ ಇಲ್ಲ. ಆದ್ರೆ ಅಕ್ಕಿ ದೋಸೆ ಅಂತ ಕರೆಯೋದಾಗಲಿ, ಉದ್ದು ದೋಸೆ ಅಂತ ಕರೆಯಲ್ಲ, ಮೆಂತೆ ದೋಸೆ ಅಂತ ಕರೀತಾರೆ. ಹಾಗೆ ಯಾವುದರ ಪ್ರಭಾವ ಜಾಸ್ತಿ ಇರುತ್ತೆ, ಪರ್ಸೆಂಟೇಜ್ ಲೆಕ್ಕ ಅಲ್ಲ, ಯಾವುದರ ಕಾರ್ಯ ಜಾಸ್ತಿ ಇರುತ್ತೆ ಅದರ ವಿಚಾರವನ್ನು ಹೇಳ್ತಾರೆ. ಹಾಗಾಗಿ ಈ ಗುಂಪಿನಲ್ಲಿ ಪರ್ಸೆಂಟೇಜ್ ಲೆಕ್ಕ ಹಾಕೋದಲ್ಲ. ನಿಮಗೊಂದು ಒಳ್ಳೆ ಉದಾಹರಣೆ ಕೊಡಬೇಕಾದ್ರೆ, ವಿದ್ಯಾಮಾನ್ಯ ತೀರ್ಥರು ಇದ್ರು. ಅವರ ಹತ್ರ ಸಂತೋಷ್ ಕುಮಾರ್ ಗುಲ್ವಾಡಿ ಅಂತ ತರಂಗದ ಸಂಪಾದಕರಾಗಿದ್ದರು. ಅವರು ಬಂದು ಗಲಾಟೆ ಮಾಡಿದ್ರಂತೆ. ಅದು ಯಾಕೆ ನೀವು ಅದ್ವೈತ ಮತ ತಪ್ಪು ಅಂತ ಹೇಳ್ತೀರಿ? ಅದು ಸರಿಯಲ್ಲ, ದ್ವೈತ ಮತವೇ ಸರಿ ಅಂತ ಆ ಕಾಲದಲ್ಲಿ ಅವರು ಪೀರಿಯಡ್ನಲ್ಲಿ ಭಾರಿಯ ದೊಡ್ಡ ಗಲಾಟೆ ಅದು. ಆವಾಗ ಅವರು ಸಂತೋಷ್ ಕುಮಾರ್ ಗುಲ್ವಾಡಿ ಶಂಕರಾಚಾರ್ಯರ ಭಕ್ತ. ಅವ್ರು ಏನು ಹೇಳಿದರು ನೋಡಿ, ನೀವು ಹೇಳ್ತಾ ಇರೋದು ಸರಿ ಇಲ್ಲ ಅಂತ ಬಿಡ್ತಾರೆ ಇವರು. ಮೊದಲೇ ಉಗ್ರ ರೂಪಿ ಈ ವಿಷಯದಲ್ಲಿ. ಮತ್ತೆ ಶಾಂತಮೂರ್ತಿ ಅವರು ಹೇಳಿದ್ರು, ಅಲ್ಲ ಪರ್ಸೆಂಟೇಜ್ ಜಾಸ್ತಿ ಯಾರ್ದು? ಅದ್ವೈತದ ಪರ್ಸೆಂಟೇಜ್ ಜಾಸ್ತಿ. ದ್ವೈತ ನೀವು ಲೆಕ್ಕ ಹಾಕಿದ್ರೆ 10% ಇಲ್ಲ, 90% ನಾವಿದ್ದೀವಿ. ನೀವು 90% ಇದ್ದದನ್ನು ತಪ್ಪು ಅಂತೀರಿ, 10% ಇದ್ದದನ್ನು ಸರಿ ಅಂತೀರಿ. ಯಾವ ಜಗತ್ತಿನ ಒಪ್ಪುತ್ತೆ? ಯಾಕೆಟ್ಟು ಹೋರಾಡ್ತೀರಿ ಅಂತ ಒಂದೇ ಪ್ರಶ್ನೆ ಕೇಳಿದ್ರು. ಅವ್ರು ಒಂದೇ ಇಮಿಡಿಯೇಟ್, ಮತ್ತೆ ಆಲೋಚನೆ ಮಾಡಿ ಉತ್ತರ ಕೊಟ್ಟದ್ದಲ್ಲ, ಇಮಿಡಿಯೇಟ್ ಉತ್ತರ ಕೊಟ್ಟರು. ಆ ಇಮಿಡಿಯೇಟ್ ಉತ್ತರಕ್ಕೆ ಅವ ಮಾರು ಹೋಗಿ ಸಾಂಪಾದಕರಾಗಿ ಮಂತ್ರಾಕ್ಷರ ತೆಗೆದುಕೊಂಡು ಹೋದಂತೆ. ಏನು ಅಂದ್ರೆ, ಪರ್ಸೆಂಟೇಜ್ ಲೆಕ್ಕದಲ್ಲೇ ನೀನು ಇಳಿಯೋದಾದ್ರೆ ನಾನು ಈ ಪ್ರಶ್ನೆ ಕೇಳ್ತೀನಿ. ನೀನು ನಮ್ಮ ಇಂಡಿಯಾದೊಳಗೆ ಲೆಕ್ಕ ಹಾಕಿದಿ, ಭಾರತದೊಳಗೆ ಲೆಕ್ಕ ಹಾಕಿ, ಇಡೀ ದೇಶದ ಲೆಕ್ಕ ಹಾಕು, ಇಡೀ ಪ್ರಪಂಚದ ಲೆಕ್ಕ ಹಾಕು. ಇಡೀ ಪ್ರಪಂಚದ ಲೆಕ್ಕ ಹಾಕುವಾಗ ಅದ್ವೈತ ತತ್ವ ಅನ್ನ ಫಾಲೋ ಮಾಡತಕ್ಕಂಥವ್ರು ಫಾಲೋವರ್ಸ್ ಎಷ್ಟಿದ್ದಾರೆ? 10%. ಬೌದ್ಧಿಸಮ್ ಎಷ್ಟಿದೆ? ಇಡೀ ಪ್ರಪಂಚದಲ್ಲಿ 90% ಇದೆ. ಹಾಗಾದ್ರೆ 90% ಬೌದ್ಧಿಸಮ್, 10% ಅದ್ವೈತ. ಹಾಗಾದ್ರೆ ನೀನು ಅದ್ವೈತ, ನೀನು ಪರ್ಸೆಂಟೇಜ್ ಲೆಕ್ಕ ಹಾಕೋದ್ರೆ ಅದ್ವೈತ ತಪ್ಪು, ಇದು ಬೌದ್ಧಿಸಮ್ ಸರಿ ಅಂತ ನಾನು ಅಂತೀನಿ. ನೀನು ಉತ್ತರ ಏನು ಕೊಡ್ತೀನಿ? ಸ್ವಾಮಿ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಅದಕ್ಕೆ ಹೇಳೋದು, ಪರ್ಸೆಂಟೇಜ್ ಲೆಕ್ಕ ಹಾಕ್ಲಿಕ್ಕೆ ಹೋಗ್ಬೇಡ, ತೂಕದ ಲೆಕ್ಕ ಹಾಕು. ಪರ್ಸೆಂಟೇಜ್ ತಗೊಂಡು ಏನ್ ಮಾಡ್ತೀಯ? ತೂಕದ ಲೆಕ್ಕ ಹಾಕು ಅಂತ. ಆ ತರ ಆ ಕಾಲದಲ್ಲಿ ಮಾತನಾಡಿದಿತ್ತು ಅಂತ. ಹಾಗೆ ಇಲ್ಲಿ 100% ಸತ್ವ ಇದೆ, 10% ರಜಸ್ಸಿದೆ. ಆದ್ರೆ ಆ ಗುಂಪಿಗೆ ಮಾತ್ರ ರಜೋಗುಣ ಅಂತ ಹೆಸರಿಟ್ರು. ಪರ್ಸೆಂಟೇಜ್ ಲೆಕ್ಕ ಇಟ್ಕೋಬೇಡ್ರಿ. ಕಾರ್ಯ ಯಾವುದೋ ಅದರಿಂದ ಹೆಸರು ಬಂತು. ಯಾಕಿದ ಕಾರ್ಯ? ಸೃಷ್ಟಿ ಕಾರ್ಯಕ್ಕೆ ಅಧಿಪತಿ ಯಾರು? ಬ್ರಹ್ಮದೇವರು. ಆದ್ದರಿಂದ ಮಹತ್ತತ್ವಾಭಿಮಾನಿ ದೇವತೆಗಳಾಗಿರ್ತಕ್ಕಂತಹ ಬ್ರಹ್ಮದೇವರನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೇಳಿದ್ರು. ಆ ಬ್ರಹ್ಮದೇವರೊಳಗೆ ನಿಂತುಕೊಂಡು ಸೃಷ್ಟಿ ಮಾಡೋರು ಯಾರು? ಸೃಷ್ಟಿಗೆ ಮೂಲ ಪೂರಕರು ಯಾರು? ಪಿತೃದೇವತೆಗಳು. ಹಾಗಾದ್ರೆ ಸೃಷ್ಟಿ ಮಾಡ್ಲಿಕ್ಕೆ ಬ್ರಹ್ಮದೇವರಿಗೂ ಒಳಗೆ ನಿಂತುಕೊಂಡು ಸೃಷ್ಟಿ ಮಾಡುವವ ಯಾರು? ಪ್ರದ್ಯುಮ್ನ. ಅದನ್ನೇ ಹೇಳಿದ್ರು, ಪ್ರತಿರಮಣ ಪ್ರದ್ಯುಮ್ನ. ಇವನೇ ಆ ಮಹತ್ತತ್ವದೊಳಗೆ ಸೇರ್ಕೋಬೇಕು. ಅಷ್ಟೇ ಅಲ್ಲ, ಅವನಿಂದ ಕೆಳಗಿರತಕ್ಕಂಥ ಯಾವತ್ತೂ ದೇವತೆಗಳೊಳಗೆ ಇದೇ ಕೃತಿಪತಿ ಪ್ರದ್ಯುಮ್ನ ನಿಂತು ಸೃಷ್ಟಿ ಮಾಡ್ತಾನೆ. ಬಹಳ ಅದ್ಭುತವಾದ ವಿಚಾರ, ಬಹಳ ಅದ್ಭುತವಾದ ವಿಚಾರ. ಯಾಕೆ ಅಂದ್ರೆ ಪ್ರದ್ಯುಮ್ನ ಅನ್ನುವ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಪ್ರಕೃಷ್ಟ ದ್ಯುಮ್ನಯತೀತಿ, ಪ್ರಕೃಷ್ಟೇನ ದ್ಯುಮ್ನಯತೀತಿ ಪ್ರದ್ಯುಮ್ನ ಅಂತ. ಒಳಗಡೆ ಇದೆ, ಇದ್ದದ್ದನ್ನೇ ಅಭಿವ್ಯಕ್ತಿ ಮಾಡುವವ ಅಂತ. ಪ್ರಕೃಷ್ಟವಾಗಿ ಚೆನ್ನಾಗಿ ಕಾಣುವಂತೆ. ಅದಕ್ಕೆ ಕಾರಣ ಸುಮ್ಮನೆ ಎಲ್ಲಾ ಕಡೆ ಚೆನ್ನಾಗಿ ಕಾಣುವಂತೆ ಮಾಡಬಹುದಲ್ಲ? ಇಲ್ಲ. ಕೃತಿ, ಅವನ ಕೃತಿ, ಕರ್ಮ, ಜನ್ಮಾಂತರದ ಕರ್ಮ, ಏನು ಕರ್ಮಗಳನ್ನು ಮಾಡ್ತಾನೆ ಅವನ ಪುಣ್ಯ ಕರ್ಮಗಳನ್ನ ಆಲೋಚಿಸಿ, ಅದಕ್ಕೆ ಹೇಳ್ತಾರಲ್ಲ ಗುಣಕರ್ಮ ವಿಭಾಗಶಃ, ಅದನ್ನೆಲ್ಲ ನೋಡಿ ಅವನ ಕರ್ಮ ಏನು. ಇವತ್ತು ನನಗೊಂದು ಸಂತಾನ ಆಗಬೇಕು,
ಸಂತಾನ ಆಗ್ಬೇಕಾದ್ರೆ ಹೆಂಗ್ ಮಾಡ್ತಾನೆ? ಪ್ರಕೃಷ್ಟ, ನನ್ನೊಳಗೊಂದು ಸಂತಾನ ಇದೆ, ಅದನ್ನ ಪ್ರಕೃಷ್ಟವಾಗಿ ದ್ಯೋತನ ಮಾಡಬೇಕು, ಅದು ಜಗತ್ತಿಗೆ ಕಾಣುವಂತೆ ಮಾಡಬೇಕು. ಹೇಗೆ ಮಾಡ್ತಾನೆ? ಕೃತಿಯ ಜೊತೆಗೆ ಮಾಡ್ತಾನೆ, ಹೊರತು ಹಾಗೆ ಮಾಡೋದಿಲ್ಲ. ಕೃತಿ ಅಂದ್ರೆ ಏನು? ಅವನು ಮಾಡತಕ್ಕಂಥ ಕರ್ಮ. ಕೃತಿ ಅಂದ್ರೆ ಏನು? ಅವನು ಮಾಡಿದ ಕೃತಿ ಅಂದ್ರೆ ಏನು? ಜನ್ಮದಲ್ಲಿ 7 ಜನ್ಮದಲ್ಲಿ ಕರ್ಮಗಳನ್ನು ಮಾಡಿದ್ದಾನೆ, ಅದನ್ನ ಲೆಕ್ಕ ಹಾಕ್ತಾನಂತೆ. ಈ ಜನ್ಮದಲ್ಲಿ ಇಂಥ ಕರ್ಮ, ಈ ಜನ್ಮದಲ್ಲಿ ಇದಕ್ಕೆಲ್ಲ ಇಷ್ಟು ಫಲ, ಈ ಫಲ ಎಲ್ಲ ಸೇರಿದ್ರೆ ಏನಾಗುತ್ತೆ? ಅಂತಹ ರೀತಿಯಲ್ಲಿ ಒಳಗಿರ್ತಕ್ಕಂಥ ದ್ಯೋತನ ಮಾಡ್ತಾನಂತೆ, ಅಭಿವ್ಯಕ್ತಿ ಆಗುವಂತೆ ಮಾಡ್ತಾನೆ. ಇದೇ ಕೃತಿಪತಿ ಪ್ರದ್ಯುಮ್ನ ಸೃಷ್ಟಿ ಕಾರಣ. ಅಂದ್ರೆ ಕೃತಿಪತಿ ಪ್ರದ್ಯುಮ್ನ ಸೃಷ್ಟಿ ಮಾಡ್ತಾನೆ ಅಂತ ಯಾಕೆ ತಿಳ್ಕೋಬೇಕು? ಇಲ್ಲಿ ಅರ್ಥ ಆಯ್ತಲ್ಲ? ಅದನ್ನು ಹೇಳ್ತಾರೆ ಕೃತಿ ರಮಣ ಪ್ರದ್ಯುಮ್ನ. ಮುಂದೆ ಹೇಳ್ತಾರೆ ವಸುದೇವತೆಗಳ, ಆ ದೇವತೆಗಳ ಒಳಗೆ ಇದ್ದುಕೊಂಡು ಯಾರ್ಯಾರು ಸೃಷ್ಟಿ ಮಾಡಲಿಕ್ಕೆ ಕಾರಣೀಭೂತರೋ ಅವರ ಒಳಗೆ ಇದ್ದುಕೊಂಡು ಅಹಂಕಾರ ತ್ರಯದೊಳು ಅಂತ. ಅಹಂಕಾರ ತ್ರಯ ಅಂದ್ರೆ ನಾನಾಗಲೇ ಹೇಳಿದೆ, ಈ ಅಹಂಕಾರದ ಒಳಗಿನ ಅಂದ್ರೆ ಈ ಮಹತ್ತತ್ವ ಅಂತ ಸೃಷ್ಟಿ ಆಯ್ತಲ್ಲ, ಸತ್ವಗುಣ, ರಜೋಗುಣ, ತಮೋಗುಣ, ಇವುಗಳನ್ನ 3 ಸೇರಿಸಿ ಏನಂತ ಮಾಡಿದ್ರು? ಇದು ಮಹತ್ತತ್ವ. ಈ ಮಹತ್ತತ್ವದ ಒಳಗಿನ 100 ಸತ್ವ. ಅಹಂಕಾರ, ಈ ಮಹತ್ತತ್ವದ ಒಳಗಿನ 100 ಸತ್ವ. ಸತ್ವ ಎಲ್ಲಿಂದ ತಗೊಂಡ್ರೆ ನಿಮಗೆ ಸತ್ವ ಬೇಕು. ಅದು ಮಹತ್ತತ್ವದೊಳಗಿನ ಸತ್ವ ಆದ್ರೆ ಏನು? ಹೊರಗಡೆನ ಮೂಲ ಗುಂಪಿದೆಯಲ್ಲ ಜಡ ಪ್ರಕೃತಿ, ಅದರೊಳಗಿನ ಸತ್ವ ಆದರೆ ಯಾವುದಾದರೇನು? ಇಲ್ಲಿ ಹೇಳುವಾಗ ನಿಮಗೆ ಮಣಿಮಂಜರಿಯ ಒಳಗಡೆ ಹೇಳುವಾಗ ಸ್ಪಷ್ಟವಾಗಿ ಈ ಅರ್ಥ ಬರುವಂತೆ ಹೇಳಿದ್ದಾರೆ. ಯಾಕಿದ್ರೆ ಹೇಳ್ತಾ ಇದ್ದೀನಿ ಅಂದ್ರೆ ವ್ಯತ್ಯಾಸಗಳು ಏನಾಗುತ್ತೆ? ನಮಗೆ ಮಹತ್ತತ್ವ ಅಲ್ಲ, ಏನಂತಾರೆ ಸತ್ವಗುಣ ಅಂದ್ರೆ ಆಯ್ತಪ್ಪ, ಅದು ಯಾವ ಸತ್ವಗುಣ ಆದ್ರೆ ಎಲ್ಲ ಒಂದೇ ಅಲ್ಲ, 100 ಸತ್ವ ಅಂತ ನಮಗೆ ಪರ್ಸೆಂಟೇಜ್ ಲೆಕ್ಕ ಹಾಕ್ತೇವೆ ಹೊರತು ಯಾವುದು ಇಲ್ಲ. ಅದಕ್ಕೆ ಹೇಳ್ತಾರೆ ಮಹತ್ತತ್ವದ ಒಳಗಿನ ಸತ್ವ 100. ಬ್ರಹ್ಮದೇವರಿಗಾದ್ರೆ ಜಡ ಪ್ರಕೃತಿ ಇತ್ತಲ್ಲ, ಸತ್ವಗುಣ, ರಜೋಗುಣ, ತಮೋಗುಣ, ಅದರ ಒಳಗಿನ ಸತ್ವವನ್ನು ತಗೊಂಡ್ರು. ಇಲ್ಲಿ ಹಾಗಲ್ಲ, ಮಹತ್ತತ್ವದೊಳಗಿನ 100 ಸತ್ವವನ್ನು ತಗೊಂಡ್ರಂತೆ. ಯಾಕೆ ಅದನ್ನು ತಗೊಂಡ್ರು ಅಂತ ಹೇಳೋದು ಮೂಲ ಉದ್ದೇಶ ಏನು ಅಂದ್ರೆ, ಈ ಅಹಂಕಾರ ತತ್ವ ಇದೆಯಲ್ಲ, ಈ ಸತ್ವ ಮಹತ್ತತ್ವದ ಒಳಗಿನ ಅಹಂಕಾರ ತತ್ವವನ್ನು ಸತ್ವಗುಣವನ್ನು ತಗೊಂಡ್ರು ಅಂತ ಹೇಳೋದ್ರ ಮೂಲ ಉದ್ದೇಶ ಏನಂದ್ರೆ, ಈ ಅಹಂಕಾರ ತತ್ವಾಭಿಮಾನಿ ಆ ಮಹತ್ತತ್ವದ ಅಧೀನ ಅಂತ ಹೇಳ್ಬೇಕಾಗಿದೆ. ಮಹತ್ತತ್ವದ ಅಧೀನ ಇಲ್ಲದಿದ್ರೆ ಏನಾಗುತ್ತೆ? ಅದರಿಂದ ಇದು ಬಂತು, ನಿನಗೇನು ಅಧಿಕಾರ ನನಗೂ ಅಷ್ಟೇ ಅಧಿಕಾರ ಅಂತ ಆಗುತ್ತೆ. ಹಂಗಾಗಬಾರದು. ಅರ್ಥ ಆಯ್ತಲ್ಲ? ಈಗ ಬ್ರಹ್ಮದೇವರು ಪರಮಾತ್ಮನ ಮಗ, ವಾಯುದೇವರು ಪರಮಾತ್ಮನ ಮಗ, ತಾರತಮ್ಯದಲ್ಲಿ ಒಂದೇ ಕಕ್ಷ. ಏನು ಅಂದ್ರೆ ಇನ್ನು ಅಧಿಕಾರಕ್ಕೆ ಬಂದಿಲ್ಲ, ಅಧಿಕಾರಕ್ಕೆ ಬಂದಿದ್ದಾರೆ, ಅಷ್ಟೇ ವ್ಯತ್ಯಾಸ ಹೊರತು ಆ ವ್ಯತ್ಯಾಸ ಇಲ್ಲಿ ಅಲ್ಲ. ಅಹಂಕಾರ ತತ್ವಾಭಿಮಾನಿ ದೇವತೆಗಳಿಗೂ ಮಹತ್ತತ್ವಕ್ಕೆ ಹಾಗಲ್ಲ, ಸಂಪೂರ್ಣ ಅಧೀನ. ಅಧೀನ ಅಂತ ಹೇಗೆ ಹೇಳ್ತೀರಿ? ಅದಕ್ಕೆ ಹೇಳಿದ್ರು ಆ ಮಹತ್ತತ್ವದೊಳಗಿನ 100 ಸತ್ವವನ್ನ, ಅದರ ಒಳಗಿನ ರಜೋಗುಣದ 1 ಅಂಶವನ್ನ, 10 ತಮೋಗುಣವನ್ನ ತೆಗೆದರೆ ಅದೇ ಅಹಂಕಾರ ತತ್ವ ಅಂತಾಯಿತು. ಆ ಅಹಂಕಾರ ತತ್ವ ನೋಡಿ, ಬ್ರಹ್ಮದೇವರೇನು ವಿಭಾಗ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅವರಾಯ್ತು ಪರಮಾತ್ಮ ಕೊಟ್ಟರು ಅಂತ ಇಟ್ಕೊಂಡು, ಇವರು ಒಂಚೂರು ಕೆಲಸ ಮಾಡಿದ್ರು. ಮಹಾರುದ್ರ ದೇವರಿಗೆ ಅದನ್ನ ಶರೀರ ಅಂತ ಕೊಟ್ಟರು. ಅವರೇನ್ ಮಾಡಿದ್ರು? ನನಗೆ ಕೊಟ್ಟ ಶರೀರ ಆಯಿತು, ಇದನ್ನ ನಾನ್ಯಾಕೆ ಒಂಚೂರು ವಿಭಾಗ ಮಾಡಬಾರ್ದು ಅಂತ ಯೋಚನೆ ಮಾಡಿದ್ರು. ಇಲ್ಲ ಆಗಿದ್ದೇ ಈ ಸೃಷ್ಟಿಯ ಪ್ರಕರಣ ಏನು ಗೊತ್ತಾ? ಈ ವ್ಯತ್ಯಾಸವೇ ಏನು ವಿಭಾಗ ಮಾಡ್ತೀವಲ್ಲ, ಈ ವಿಭಾಗದೊಳಗೇನೆ ಇರೋದು ಟೆಕ್ನಿಕ್. ಏನಂದ್ರೆ ಈ ಮಿಕ್ಸಿಂಗ್ ಮಾಡ್ತಾರೆ ನೋಡಿ, ಅದರೊಳಗೆ ಇರೋದೆಲ್ಲ. ನಿಮಗೊಂದು ಉದಾಹರಣೆ, ಈ ಇಡೀ ಸೃಷ್ಟಿ ಅಡಗಿದ್ದೆ ಮಿಕ್ಸಿಂಗ್ ನಲ್ಲಿ. ಆ ಮಿಕ್ಸಿಂಗ್ ಹೇಗೆ ಮಾಡ್ತಾರೆ ಕೆಲವರು ನೋಡ್ಬೇಕು. ಈ ಕೆಲವು ಕಡೆ ಈ ಬೆಂಗಳೂರಿನಲ್ಲೇ ಒಂದು ಕಡೆ ಎಲ್ಲ ತುಂಬಾ ಜನ ಸೇರ್ತಾರೆ. ಯಾಕೆ ಅಂತ ಆಟೋದವನು ಕೇಳಿದೆ, ಆಟೋದಲ್ಲಿ ಒಂದ್ಸಲ ಬರುವಾಗ, ಇಲ್ಲ ಸರ್ ಇಡೀ ಬೆಂಗಳೂರಿನವರು ಇಲ್ಲೇ ಟೀ ಕುಡಿಲಿಕ್ಕೆ ಬರ್ತಾರೆ, ಅದೇನು ಯಾರಿಗೂ ಮಾಡ್ಲಿಕ್ಕೆ ಬರಲ್ಲ, ಟೀ ಎಲ್ಲರೂ ಮಾಡ್ತಾರೆ, ಅದೇನು ಹಾಗಲ್ಲ ಸರ್, ಅದು ವ್ಯತ್ಯಾಸ, ಸ್ಪೆಷಲ್ ಇಲ್ಲೇ ಒಂದೇ ಇದೆ. ಏನು ಸ್ಪೆಷಲ್? ಅದೇನು ನನಗೂ ಗೊತ್ತಿಲ್ಲ ಅಂತ ಅವ್ನು ಹೇಳಿದ. ಕೇಳಿದೆ, ಏನು ಅದೇ ಟೀ ಕುಡಿ ಕುದಿಸೋದು, ಅದೇ ನೀರು ಹಾಕೋದು, ಅದೇ ಹಾಲು ಹಾಕೋದು, ಸಕ್ಕರೆ, ಮತ್ತೆ ಇದೇನು
ಇಲ್ಲ ಸರ್ ನೀವು ಅವನ್ನೇ ಕೇಳಬೇಕಾದಲ್ಲ ಅಂತ ನಾನು ಕೇಳಿ ಕೇಳಿ ಸಾಕಾಯಿತು, ಅವನಿಗೂ ಅರ್ಥ ಆಗಲಿಲ್ಲ, ಬಿಟ್ಬಿಟ್ಟೆ. ಯಾಕಿದ್ರೆ ಹೇಳಿ, ಹಾಗಾದ್ರೆ ಯಾರಿಗೂ ಮಾಡ್ಲಿಕ್ಕೆ ಬರಲ್ವ? ಅದಕ್ಕೆ ಅವನು ಒಂದು ಮಾತು ಹೇಳಿದ ನನಗೆ, ಅದು ಖುಷಿ ಆಯ್ತು. ಏನು ಸರ್, ಎಲ್ಲರೂ ಟೀ ಮಾಡ್ತಾರೆ, ಆ ಮಿಕ್ಸ್ ಮಾಡೋದಿದೆ ನೋಡಿ, ಅದರೊಳಗೆ ಟೆಕ್ನಿಕ್ ಇರೋದು, ಏನೋ ಗೊತ್ತಿಲ್ಲ, ಜನ ಎಲ್ಲ ಸಾಯ್ತಾರೆ ಇಲ್ಲಿ ಅಂತ. ಓ ಹಂಗಾರೆ ಮಿಕ್ಸಿಂಗ್ ಅನ್ನೋ ಶಬ್ದ ನನಗೆ ತುಂಬ ಹಿಡಿಸ್ತು. ಯಾಕೆ ಅಂತ ಹೇಳ್ತೇನೆ ಕೇಳಿ. ಅದು ಎಲ್ರಿಗೂ ಬರಲ್ಲ, ಅದು ಕೆಲವರಿಗೆ ಮಾತ್ರ ಬರೋದು. ಉದಾಹರಣೆ, ನಾನು ಮುಂಬೈಯಲ್ಲಿ ಓದ್ತಿರುವಾಗ ವಿದ್ಯಾಪೀಠದಲ್ಲಿ ನನಗೆ ಇದೇ ಸೃಷ್ಟಿ ಪ್ರಕರಣದ ವಿಚಾರ ನಡೀತಾ ಇತ್ತು, ಪಾಠ ಭಾಗವತ ತಾತ್ಪರ್ಯ ನಡೀತಾ ಇತ್ತು. ನಾನು ಕೇಳಿದೆ, ಅದು ಹೆಂಗ್ರಿ ಅಷ್ಟು ಟೆಕ್ನಿಕ್ ಆಗಿ ಮಿಕ್ಸ್ ಮಾಡಿದರೆ ಒಂಚೂರು ವ್ಯತ್ಯಾಸ ಆಗದಾಗ ಬೇರೆ 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 ಇಷ್ಟು ಕೋಟಿ ಕೋಟಿ ಜಗತ್ತು ಹೆಂಗಾಯಿತು? ಅದೆಲ್ಲ ದೇವತಾ ರಹಸ್ಯ, ಮಾಡಿದರೆ ತಿಳ್ಕೋಬೇಕು. ನೀ ಏನು ಕೇಳೋದು ನನಗೆ, ಏನು ಪ್ರಶ್ನೆ ಮಾಡಿ ಏನು ದೊಡ್ಡ ಸೃಷ್ಟಿಯನ್ನು ವ್ಯತ್ಯಾಸ ಮಾಡ್ತೀಯ? ಹಾಗಲ್ಲ, ಅದು ಹೆಂಗ್ ಮಾಡಿದ್ರು ಅಂತ ಬೇಕು. ಹೆಂಗ್ ಮಾಡಿದ್ರು ದೇವತೆ ಭಗವಂತನ ಮಹಿಮೆ ಅಷ್ಟೇ, ಅದನ್ನೇ ಹೇಳ್ತಾ ಇದ್ದಾರೆ ಪುರಾಣ. ಏನೋ ತಲೆಗೆ ಹೋಗಿಲ್ಲ, ಏನೋ ಅಂದ್ರು, ನಾನು ದೊಡ್ಡವರು ಎದುರು ಮಾತಾಡ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಸರಿ, ಒಂದು ದಿವಸ ನಾನು ಏನು ಕರೆದ್ರು, ಒಬ್ಬ ಅಡಿಗೆವನ್ನು ಕರ್ಕೊಂಡ್ಬರ್ಬೇಕಾಗಿತ್ತು. ಇಡೀ ಮುಂಬೈಯಲ್ಲಿ ಒಬ್ಬ ರಾಮದಾಸ್ ಅಂತ ಒಬ್ಬನು, ಈಗಿಲ್ಲ ಅವನು ಒಳ್ಳೆ ಫೇಮಸ್ ಅಡಿಗೆವನು. ಅವನ್ನ ಯಾವುದೋ ಒಂದು ಕಾರ್ಯಕ್ರಮ ಇತ್ತು, ನಮ್ಮ ವಿದ್ಯಾಪೀಠದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಒಂದು 10,000 ಜನ ಆಗಬೇಕಾಗಿತ್ತು. ಅದಕ್ಕೆ ಒಂದು ಒಳ್ಳೆ ಅಡಿಗೆವನ್ನು ಕರೆಸಿ ಅಡಿಗೆ ಮಾಡಬೇಕು ಅಂತ ಇತ್ತು. ಅದಕ್ಕೆ ನನಗೆ ಹೇಳಿದರು, ನಾನು ಕ್ಲಾಸ್ ಲೀಡರ್ ಇದ್ದೆ, ನೀನು ಹೋಗಿ ಪಾಠ ಆದಮೇಲೆ ಅವ್ರ ಮನೆಗೆ ಹೋಗಿ ಅವನ್ನ ಕರ್ಕೊಂಡ್ಬರ್ಬೇಕು, ಆಚಾರ ಕರೀತಾರೆ, ಮಾತಾಡಬೇಕು, ಒಂದು ದೊಡ್ಡ ಫಂಕ್ಷನ್ ಇದೆ ಅಂತ ಹೇಳಿ. ಆಯಿತು ಅಂತ ಹೋದೆ. ನಾನು ಅಲ್ಲಿ ತನಕ ಅವ್ರ ಮನೆ ನೋಡಿಲ್ಲ. ಸರಿ, ಕೇಳ್ಕೊಂಡ್ಬಿಟ್ಟು ಹೋದೆ. ಅಲ್ಲಿ ಹೋದ್ಮೇಲೆ ಅಲ್ಲಿಗೆ ಲಕ್ಷ್ಮೀನಾರಾಯಣ ಗಲ್ಲಿ ಅಂತಿದೆ, ಅಲ್ಲಿ ಹೋಗಿ ಕೇಳಿ ಹೇಳ್ತಾರೆ. ಸರಿ, ಹೋದೆ ಮಾಟುಂಗದಲ್ಲಿ ಹೋಗಿ ಕೇಳಿದೆ, ಇಲ್ಲಿ ರಾಮದಾಸ್ ಅಂತ ಅಡಿಗೆ ಹೀಗೆ ಹೋಗಿ ಅಂತೆಲ್ಲ ಹೇಳಿದ್ರು. ಹೋದ್ರೆ ಅವನು ಹುಡುಕೊಂಡು ಹೋದೆ. ಅಂದ್ರೆ ಅವನೇನು ಅಂದ್ರೆ, ನೀವು ಫೋನ್ ಮಾಡ್ಕೊಂಡು ಹೋದ್ರೆ ಮಾತ್ರ ಇರ್ತಾನೆ, ಹಿಂದೆ ಇರಲ್ಲ, ಎಲ್ಲ ಹೊರಟೋಗ್ಬಿಟ್ಟಿರ್ತಾನೆ. ಇದೊಂದು ಅಲ್ಲಿ ಹೋದ್ಮೇಲೆ ಮನೆಯಲ್ಲಿ ದೊಡ್ಡ ಬೋರ್ಡು, ಒಂದು 100 ಐಟಮ್ಸ್ ಹಾಕಿದ್ದಾನೆ. ಏನು, ಮದ್ರಾಸ್ ಸಾಂಬಾರು ಪುಡಿ ಸಿಗುತ್ತೆ, ಉಡುಪಿ ಸಾಂಬಾರು ಪುಡಿ ಸಿಗುತ್ತೆ, ಬೆಂಗಳೂರು ಸಾಂಬಾರು ಪುಡಿ ಸಿಗುತ್ತೆ, ಆಂಧ್ರ ಸಾಂಬಾರು ಪುಡಿ, ಏನೋ ಒಂದು ಹಾಕಿದ್ದಾನೆ. ಇಟ್ಟು ನನಗೆ ಆಶ್ಚರ್ಯ, ಬರೀ ಸಾಂಬಾರು ಒಂದು ಇಟ್ಟು, ಹಾಗೆ ಚಟ್ನಿ ಪುಡಿದು ಒಂದು ಇಟ್ಟು, ಅದೇನೋ ಪುಡಿ ಹೋಗಿ ಅದು ಏನೇನೋ ಒಂದು ಸುಮಾರು ಐಟಮ್ಸು. ನನ್ನ ತಲೆ ಕೆಟ್ಟೋದು, ಇಷ್ಟೆಲ್ಲ ಇವ್ರು ಯಾವಾಗ ಮಾಡ್ತಾನೆ, ಮನೆಗೆ ಇರಲ್ಲ ಅಂತ. ಸರಿ ಆಯಿತು, ಕರೆದ್ರು, ಮಾತಾಡಿದ್ರು, ಆಚಾರ ಕರೆದಿದ್ದಾರೆ. ರಾಮದಾಸ್ ಆಚಾರ್ಯ, ಏನು ನನಗೊಂದು ಕ್ವಶನ್ ಉಂಟು, ಹೇಳಿ, ತೊಂದರೆ ಇಲ್ಲ, ಎಲ್ಲರೂ ಬಂದ ಮೇಲೆ ಕ್ವಶನ್ ಮಾಡ್ಕೊಂಡೇ ಹೋಗೋರು, ಇಲ್ಲಿ ಯಾರು ಹಾಗೆ ಹೋಗೋದಿಲ್ಲ, ಹೇಳಿ. ಏನು ಅಲ್ಲ, ಹೊರಗಡೆ ಇಷ್ಟು ಬೋರ್ಡ್ ಹಾಕಿದಿರಲ್ಲ, ನೀವು ಮನೇಲಿ ಇರ್ತೀರಾ? ಇಲ್ಲ, ಮತ್ತೆ ನೀವು ಹೇಗೆ ಇದೆಲ್ಲ ಕೊಡ್ತೀರಿ? ಇಷ್ಟೆಲ್ಲ ಐಟಮ್ಸ್ ಮಾಡ್ಲಿಕ್ಕೆ ನೀವು ಪುರ್ಸೊತ್ತೇನೆ, ಅಡಿಗೆ ಮಾಡ್ಕೊಂಡು ಬರೋದ್ರೊಳಗೆ ಸಾಯಂಕಾಲ ಇಷ್ಟು ಐಟಮ್ಸ್ ಎಲ್ಲ ಯಾವಾಗ ಮಾಡ್ತೀರಿ ನೀವು? ಆಚಾರ್ಯ, ನೀವು ತಪ್ಪು ತಿಳ್ಕೊಂಡಿದ್ದೀರಿ, ಒಳಗೆ ಬನ್ನಿ. ಏನು ನೋಡಿ, ಕರ್ಕೊಂಡು ಹೋಗ್ತೇನೆ. ಒಳಗೆ ಕರ್ಕೊಂಡು ಹೋದ. ಒಂದು ಟೇಬಲ್, ಆ ಟೇಬಲ್ನಲ್ಲಿ ಒಂದು ಗಾಜಿನ ಬಾಟ್ಲಿ, ಒಂದು 7-8 ಗಾಜಿನ ಬಾಟ್ಲಿ ಇತ್ತು ಅಷ್ಟೇ, ಜಾಸ್ತಿ ಇಲ್ಲ, 7-8 ಗಾಜಿನ ಬಾಟ್ಲಿ. ಏನು ಇದರಲ್ಲಿ ಏನಿಲ್ಲ, ಧನಿಯಾ ಪುಡಿ, ಇದು ಬ್ಯಾಡಿಗೆ ಮೆಣಸಿನಕಾಯಿ ಪುಡಿ, ಇದೇನು ಗುಂಟೂರು ಮೆಣಸಿನಕಾಯಿ ಪುಡಿ, ಇದು ಉದ್ದಿನ ಪುಡಿ, ಉದ್ದಿನ ಬೇಳೆ ಪುಡಿ, ಇದು ಕಡಲೆಬೇಳೆ ಪುಡಿ, ಕರಿಬೇವು ಪುಡಿ, ಹೀಗೇನೋ ಒಂದು 5-8 ಐಟಮ್ಸ್ ಇತ್ತು. ನಾನು ಕೇಳಿದೆ, ಏನಿದೆ? ನಾನು ಏನಿಲ್ಲ, ಈ ಬೋರ್ಡ್ನಲ್ಲಿರೋ ಯಾವುದೇ ಐಟಮ್ಸ್ ಹೇಳಿ, ಏನು ಮಾಡ್ತೀರಿ? ಏನಿಲ್ಲ, ಇದನ್ನು ಮಿಕ್ಸ್ ಮಾಡೋದು ಅಷ್ಟೇ ನನ್ನ ಕೆಲಸ. ಇದನ್ನ ತೆರೆದು ಅದು ಇದಕ್ಕಿಷ್ಟು ಮಿಕ್ಸ್ ಮಾಡಿ ಕೊಟ್ಬಿಡ್ತೀನಿ. ಇದನ್ನು ಯಾರು ಬೇಕಾದ್ರೂ ಮಾಡ, ಅದೇ ಆಗಲ್ಲ ಯಾರಿಗೂ, ಅದು ನನಗೊಬ್ಬರಿಗೆ ಗೊತ್ತು, ನನ್ನ ಕೈ ಮಾತ್ರ ಗೊತ್ತಿರೋದು, ನಾನು ಇನ್ನೊಬ್ರಿಗೆ ಹೇಳಲಿಕ್ಕೆ ಬರಲ್ಲ, ನನಗೆ ಮರಿಯಲ್ಲ, ಆ ಥರ ಇದೆ. ಮತ್ತೆ ಏನು ಮಾಡಿ, ಅವ್ರು ಆರ್ಡರ್ ಕೊಟ್ಟು ಹೋಗಿರ್ತಾರೆ, ಲಿಸ್ಟ್ ಕೊಡ್ತಾರೆ, ನಾನು ಹೆಂಡತಿ ಬಂದು ಕೂಡಲೇ, ನಾನು ರಾತ್ರಿ ಬಂದು ಕೂಡಲೇ ಫಸ್ಟ್ ಇದೆಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತೀನಿ, ಬೆಳಗ್ಗೆ ಬಂದು ತೊಗೊಂಡು ಹೋಗ್ತಾರೆ. ಓ ಇಷ್ಟ, ಇದೆಲ್ಲ ಈ ಬೋರ್ಡ್ ಅಂತಂದು 100 ಐಟಮ್ ತಗೊಂಬನ್ನಿ, ಇದರೊಳಗೆ ಇದೇ 8 ಬಾಟ್ಲಿ ಒಳಗೆ ಹಾಕ್ಕೊಡ್ತೀನಿ ನಿಮಗೆ ಅಂತ. ಓಹೋ ಇಷ್ಟ ಅಂತ ಪಾಠ ಕೂತೆ ಮರುದಿವಸ. ಏನು ಅಲ್ಲ, ದೇವರ ಮಹಿಮೆ ಇವತ್ತು ಅರ್ಥ ಆಯಿತು ಅಂದೆ. ಏನು ಅರ್ಥ ಆಯಿತು? ನಿನ್ನೆ ಕೇಳಿದ್ನಲ್ಲ ಪ್ರಶ್ನೆ, ಏನು ಈ ಸತ್ವಗುಣ ರಜೋಗುಣ ತಮಗೆ ಈ 3ಅನ್ನೇ ಇಟ್ಟುಕೊಂಡೆ ಇಡೀ ಜಗತ್ತನ್ನು ಮಾಡ್ತಾನೆ ದೇವರು ಹೇಗೆ ಅಂತ ಪ್ರಶ್ನೆ ಕೇಳಿದ್ನಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ 8 ಬಾಟ್ಲಿ ಇಟ್ಟುಕೊಂಡು 1000 ಪದಾರ್ಥವನ್ನು ಕೊಡೋ ತಾಕತ್ತಿರುವಾಗ ನಮ್ಮ ದೇವರಿಗೆ 3ಅನ್ನೇ ಇಟ್ಟುಕೊಂಡು ಜಗತ್ತನ್ನು ಸೃಷ್ಟಿ ಮಿಕ್ಸಿಂಗ್ ಯಾಕೆ ಮಾಡಬಾರ್ದು? ಓ ಇಷ್ಟು ಸುಲಭ ಇದೆಯಾ? ಆವಾಗ ಅನ್ಕೊಂಡೆ, ಯಾವುದೇ ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿರನಂತ ಅಂತ ಪರಮಾತ್ಮ ಏನು ಅಂದ್ರೆ ಇದು ಅವನ ಕೈಯಲ್ಲಿ ಮಾತ್ರ, ಬೇರೆ ಯಾರಿಗೂ ಕೊಡೋದು. ಅದಕ್ಕೆ ನೋಡಿ, ಬ್ರಹ್ಮದೇವರು ಸೃಷ್ಟಿ ಮಾಡ್ತಾನೆ, ಹೆಸರಿಗಟ್ಟೆ ಬ್ರಹ್ಮಣಿ ಬ್ರಹ್ಮ ರೂಪೋಸೌ ಶಿವರೂಪಿ ಶಿವೇತ್ಯ, ಮತ್ತೆ ಅವನೊಳಗೆ ತಾನೇ, ಯಾಕಂದ್ರೆ ಮಿಕ್ಸಿಂಗ್ ತಾನೇ ಇನ್ನೊಬ್ರಿಗೆ ಹೇಳ್ಕೊಡಲ್ಲ, ಅವನು ಬುದ್ಧಿವಂತ. ಇನ್ನೊಬ್ರಿಗೆ ಹೇಳ್ಕೊಟ್ಬಿಟ್ರೆ ಮತ್ತೆ ಇನ್ನೊಬ್ಬ ಪರಮಾತ್ಮ ರೆಡಿ ಆಗ್ಬಿಟ್ರೆ
ಅದು ಆಗೋದು ಇಲ್ಲ, ಸಾಧ್ಯವೂ ಇಲ್ಲ. ತಾನೇ ಮತ್ತೆ ಈ ಹೆಸರು ಅವರಿಗೆ ಸೃಷ್ಟಿಕರ್ತ ಬ್ರಹ್ಮ ಮಾಡ್ಕೋ, ಸಂಹಾರಕರ್ತ ರುದ್ರ ನೀ ಮಾಡ್ಕೋ, ನಿನ್ನೊಳಗೆ ನಾನೇ ಬರ್ತೇನೆ, ನಾನೇ ಮಿಕ್ಸಿಂಗ್ ಮಾಡ್ತೇನೆ, ಹೆಸರು ನೀನು ಇಟ್ಕೋ, ಮಿಕ್ಸಿಂಗ್ ಮಾಡೋದು ನಾನೊಬ್ಬನೇ, ಇನ್ಯಾರಿಗೂ ಇಲ್ಲ ಅಂತ. ಇದನ್ನೇ ಸೃಷ್ಟಿ ಪ್ರಕರಣ. ಅದನ್ನು ಹೇಳ್ತಾರೆ ಕೃತಿರಮಣ ಪ್ರದ್ಯುಮ್ನ ವಸುದೇವತೆಗಳ ಅಹಂಕಾರ ತ್ರಯದೊಳು ಅಂದ್ರು. ಅಹಂಕಾರ ತ್ರಯದೊಳು, ಅಹಂಕಾರ ತ್ರಯದೊಳು ಅಂದ್ರೆ ಮಿಕ್ಸ್ ಮಾಡಿ ಆಗಿದೆ. ಮಿಕ್ಸ್ ಮಾಡಿ ಆದ ಮೇಲೆ ಮತ್ತೆ ತ್ರಯ ಎಲ್ಲಿಂದ ಬಂತು? ಯಾಕಂದ್ರೆ ನಾನು ಆಗಲೇ ಹೇಳಿದೆ, ಸತ್ವಗುಣ ರಜೋಗುಣ ತಮೋಗುಣಗಳ ಮಿಶ್ರ ಮಹತ್ತತ್ವ. ಮಹತ್ತತ್ವದೊಳಗೆ ಅಹಂಕಾರ ತತ್ವ ಅಂತ ಮಾಡಿದ್ರಿ. ಅಹಂಕಾರ ತತ್ವ ರೆಡಿ ಆಗಿದೆ. ಮತ್ತೆ ಅದು 3 ಭಾಗ ಹೆಂಗಾಯಿತು ಅಂದರೆ ಅಹಂಕಾರ ತತ್ವಾಭಿಮಾನಿಗಳಾಗಿರತಕ್ಕಂಥ ರುದ್ರದೇವರು 3 ಭಾಗ ಮಾಡಿದ್ರು. 3 ಭಾಗ ಮಾಡಿದರೆ ಅದಕ್ಕೆ ಸತ್ವಗುಣ ಭಾಗ, ರಜೋಗುಣ ಭಾಗ, ತಮೋಗುಣ ಭಾಗ. ಹೆಂಗ್ ಸಾಧ್ಯ? ಆಲೋಚನೆ ಮಾಡ್ರಿ. ಅದರ ಹೆಸರೇ ಅಹಂಕಾರ ತತ್ವ ಅಂತ. ನಿಮಗೊಂದು ಐಟಮ್ಸ್ ಕೊಟ್ಟಿದ್ದಾರೆ, ಅಹಂಕಾರ ತತ್ವ, ಅದರ ಹೆಸರೇ ಅಹಂಕಾರ. ಅದರೊಳಗೆ ರುದ್ರದೇವರೇನ್ ಮಾಡಿದ್ರು? 3 ಭಾಗ ಮಾಡಿದ್ರು. ಏನ್ 3 ಭಾಗ? ಸತ್ವಗುಣ, ರಜೋಗುಣ, ತಮೋಗುಣ. ಅಲ್ಲ, ಇದಕ್ಕೆ ಹೆಸರೇ, ಐಟಮ್ಸ್ಗೆ ಹೆಸರೇ ಅಹಂಕಾರ. ಅದರೊಳಗೆ ಸತ್ವ ಬೇರೆ, ರಜೋ ಬೇರೆ, ತಮೋ ಬೇರೆ. ತಮಸ್ಸಿನ ಮುದ್ದೆ ಇದೆ. ತಮಸ್ಸಿನ ಮುದ್ದೆ ಒಳಗೆ ಸತ್ವ, ರಜಸ್ಸು, ತಮಸ್ಸು. ತಮಸ್ಸಿಗೆ ಡೆಡ್ ಆಪೋಸಿಟ್ ಯಾವುದು? ಸತ್ವ. ಸತ್ವ, ರಜಸ್ಸು, ತಮಸ್ಸು. ಇದರ ಹೆಸರೇ ತಮಸ್ಸು. ತಮಸ್ಸಿನೊಳಗೆ ಸತ್ವ ತೆಗಿತಾರೆ, ತಮಸ್ಸಿನೊಳಗೆ ರಜಸ್ಸು ತೆಗಿತಾರೆ. ಇದು ಹೇಗೆ ಸಾಧ್ಯ? ತೆಗಿಬಹುದು. ಹೇಗೆ ಗೊತ್ತಾ? ನಿಮಗೊಂದು ಉದಾಹರಣೆ ಕೊಟ್ಟರೆ ಅರ್ಥ ಆಗುತ್ತೆ. ಒಂದು ದೊಡ್ಡ ತೆಂಗಿನಕಾಯಿ ಮರದಿಂದ, ಇದೇನು ಅಂತ ಕೇಳಿದ್ರೆ ನೀವು ಹೇಳ್ತೀರಿ ತೆಂಗಿನಕಾಯಿ. ಹೌದಾ? 1 ನಿಮಿಷ ತಾಳಿ. ಆ ತೆಂಗಿನಕಾಯಿ ಸಿಪ್ಪೆಯನ್ನು ತೆಗಿತೇನೆ, ಹೊರಗಡೆ ಇಡ್ತೇನೆ. ಇದೇನು? ತೆಂಗಿನಕಾಯಿ. ಮತ್ತೆ ಇದು ಸಿಪ್ಪೆ. ಮತ್ತೆ ನಾನು ಈ ಸಿಪ್ಪೆ ಸೇರಿಸೇ ಕೇಳಿದ್ನಲ್ಲ, ಆಗ ನೀವು ತೆಂಗಿನಕಾಯಿ ಅಂತ ಹೇಳಿಲ್ವ? ಆ ಸಿಪ್ಪೆಯನ್ನು ಸಹಿತವಾಗಿ ಕೇಳಿದಾಗ ನೀವು ತೆಂಗಿನಕಾಯಿ ಅಂದ್ರೆ. ಈಗ ಸಿಪ್ಪೆ ತೆಗೆದಿಟ್ರೆ ಅದು ಸಿಪ್ಪೆ, ಇದು ತೆಂಗಿನಕಾಯಿ ಅಂದ್ರೆ. ಹಾಗೆ ಲೆಕ್ಕ. ಈಗ ನೋಡಿ, ಆ ತೆಂಗಿನಕಾಯಿ ಉಂಟಲ್ವ, ಒಳಗಿಂದೆಲ್ಲ ತುರಿದು ತಟ್ಟೆಯಲ್ಲಿ ಇಟ್ಬಿಟ್ಟು ಇದೇನು? ಇದು ಚಿಪ್ಪು ಅಂತೀರಿ. ಇದೇ ತೆಂಗಿನಕಾಯಿ. ನಾನು ಆಗಲೇ ಕೇಳಿದಾಗ ಇದನ್ನೇ ತೆಂಗಿನಕಾಯಿ ಅಂದ್ರು. ಹೌದು, ತೆಂಗಿನಕಾಯಿ. ಈಗ ಬೇರೆ, ಅದಕ್ಕೆ ಹೆಸರೇ ಬೇರೆ. ಅದರೊಳಗಿಂದ ವಿಭಾಗ ಮಾಡಿದರೂ ಅದು ತೆಂಗಿನಕಾಯಿಯನ್ನು ಚಿಪ್ಪಾಗಿದೆ. ಹಾಗೆ ಈ ಅಹಂಕಾರ ತತ್ವ ಅಂತ ಏನಿದೆ, ತಮಸ್ಸು ಅಂತ ಏನಿದೆ, ಇದನ್ನ 3 ಭಾಗ ತೆಗೆದ್ರು ಸತ್ವ ಆಗ್ತದೆ. ಸಿಪ್ಪೆ ತರ, ತೆಂಗಿನಕಾಯಿ ತರ, ಪರಟೆ ತರ 3 ಭಾಗ ಆಗ್ತದೆ. ಅದನ್ನು ರುದ್ರದೇವರಿಗೆ ಮಾತ್ರ ಸಾಧ್ಯ. ಆ ರುದ್ರದೇವರೊಳಗೆ ಮತ್ತೆ ಪರಮಾತ್ಮನೇ ಪ್ರದ್ಯುಮ್ನ ಇವನು ವಿಭಾಗ ಮಾಡ್ತಾನೆ. ಮಾಡಿ ಏನ್ ಮಾಡ್ತಾನೆ? ಅವನ ಹೆಸರೇ ಪ್ರದ್ಯುಮ್ನ ಅಲ್ವ? ಪ್ರದ್ಯುಮ್ನ ಅಂದ್ರೆ ಪ್ರಕೃಷ್ಟವಾಗಿ ದ್ಯುಮ್ನ ಯತಿ, ಅಭಿವ್ಯಕ್ತ ಯತಿ. ನೋಡಿ, ಇನ್ನು ಅಭಿವ್ಯಕ್ತ ಮಾಡಿದ ಏನು ಅಂತ? ಸತ್ವಗುಣ ಅಹಂಕಾರ, ರಜೋಗುಣ ಅಹಂಕಾರ, ತಮೋಗುಣ ಅಹಂಕಾರ ಅಂತ ಹೆಸರಿಲ್ಲ. ಅದರೊಳಗೆ ಸತ್ವಗುಣದ ಅಂಶವೂ ಉಂಟು ಅಹಂಕಾರ ತತ್ವದಲ್ಲಿ. ಅದನ್ನ ಅಭಿವ್ಯಕ್ತ ಮಾಡಿದ. ಅದರಿಂದ ಒಂದು ಪ್ರದ್ಯುಮ್ನ ಏನ್ ಮಾಡಿದ? ಒಳಗಿರ್ತಕ್ಕಂತಹ ಸತ್ವಗುಣದ ಅಹಂಕಾರವನ್ನು ಅಭಿವ್ಯಕ್ತ ಮಾಡಿದ, ರಜೋಗುಣದ ಅಹಂಕಾರವನ್ನು ಪ್ರತ್ಯೇಕ ಮಾಡಿ ತೋರಿಸಿದ. ಅಷ್ಟು ಇನ್ನೂ ಸುಲಭ ಯಾಕ್ರಿ? ಮಕ್ಕಳಿಗೆ ದೊಡ್ಡವರೇ ಮಾಡ್ತಾರೆ. ಮಕ್ಕಳಿಂದ ಅನ್ನಕ್ಕೆ ಏನ್ ಹುಳಿ ಅಂತಾರೆ. ಯಾರಿಗೆ ಹುಳಿ ಬೇಕು? ಹುಳಿ ಹಾಕ್ತಾರೆ. ಎಲ್ಲ ಹಾಕೊಂಡು ಇದೇನಿದು? ಹುಳಿ. ಆಮೇಲೆ ಹುಡುಗರು ನೋಡ್ಬೇಕು, ಹೋಳು ಬೇರೆ ಇಡ್ತಾರೆ, ಶೇಂಗಾ ಬೇರೆ ಇಡ್ತಾರೆ, ಕರಿಬೇವು ಬೇರೆ ಇಡ್ತಾರೆ. ಅವಾಗೇನು? ಅನ್ನದೊಳಗೆ ಇದು ಹುಳಿ, ಮತ್ತೆ ಇದು ಹುಳಿ ಅಲ್ಲ, ಇದು ಹೋಳು ಅಲ್ಲ. ಮೊದ್ಲ ಹೋಳು ಸೇರ್ಕೊಂಡೇ ಹುಳಿ ಆಗಿತ್ತಲ್ಲ, ಹುಳಿ. ಆದ್ರೆ ಈಗ ತೆಗೆದಿಟ್ರೆ ಅದು ಬೇರೆ, ಅದು ಹೋಳು ಆಯ್ತು, ಇದು ಶೇಂಗಾ ಆಯ್ತು, ಇದು ಕರಿಬೇವು ಆಯ್ತು, ಎಲ್ಲ ಬೇರೆ. ಆದ್ರೆ ಒಟ್ಟು ಸೇರಿಸಿದ್ರೆ ಒಂದೇ. ಹಾಗೆ ಇಲ್ಲಿ ಏನ್ ಮಾಡಿದ್ರು? ಅಹಂಕಾರ ತತ್ವ ಅಂತ ಒಂದು ಗುಂಪು, ಅದರೊಳಗಿನ ಸತ್ವಗುಣ ಅಂತ ಬೇರೆ ತೆಗೆದ್ರು, ರಜೋಗುಣ ಅಂತ ಬೇರೆ ತೆಗೆದ್ರು, ತಮೋಗುಣ ಅಂತ ಬೇರೆ ತೆಗೆದ್ರು. ಇದನ್ನ ಅಹಂಕಾರ ತತ್ವದೊಳಗೆ ಇರುವ ಸತ್ವಗುಣ ರಜೋಗುಣವನ್ನ ಚೆನ್ನಾಗಿ ದ್ಯುಮ್ನ, ಪ್ರಕೃಷ್ಟವಾಗಿ ದ್ಯುಮ್ನ ಮಾಡಿದವನು ಪ್ರದ್ಯುಮ್ನ. ಅದಕ್ಕೆ ಕೃತಿ ಪ್ರಮಾಣ ಪ್ರದ್ಯುಮ್ನ ವಸುದೇವತೆಗಳ ಅಹಂಕಾರ ತ್ರಯದೊಳು. ಇಷ್ಟೆಲ್ಲ ಗೊತ್ತಿರ್ಬೇಕು. ಅದನ್ನು ಗೊತ್ತಿದ್ರೆ ಆ ಶಬ್ದಗಳ ಪ್ರಯೋಗ ಮಾಡುವಾಗ ಆ ಅರ್ಥ ಬರ್ತದೆ. ಇಲ್ಲಿರೋ ಅರ್ಥ ಏನಕ್ಕೆ? ಆ ಪ್ರದ್ಯುಮ್ನಿಗೂ ಈ ಅಹಂಕಾರ ತ್ರಯದೊಳಗೂ ಏನದು ಸಂಬಂಧ ಅಂತ. ತ್ರಯದೊಳು ಚತುರವಿಂಶತಿ ರೂಪದಿಂದಲೇ ಭೋಜ್ಯನೆನಿಸುವನು. ಚತುರವಿಂಶತಿ ರೂಪದಲ್ಲಿ ಭೋಜ್ಯನೆನಿಸುವನು.
24 ರೂಪಗಳಿಂದ ಭೋಜ್ಯರುಳು ಭೋಜ್ಯ ಅಂತ ಅನುಷ್ಠಾನಂತೆ. ಭೋಜ್ಯ ಭೋಜಕರು, ಭೋಜಕರು ಅಂದ್ರೆ ಭೋಜನ ಮಾಡೋದು, ಭೋಜ್ಯ ಅಂದ್ರೆ ತಿನ್ನುವ ಪದಾರ್ಥಗಳು, ಆ ಪದಾರ್ಥದೊಳಗೆ ಇರ್ತಾನೆ ಪರಮಾತ್ಮ. ಹಾಗಾಗಿ ಇದನ್ನ ಭೋಜನ ರಸ ಸಂಧಿಯಿಂದಲೂ ಕೂಡ ಕರೀತಾರೆ, ಪಿತೃ ಸಂಧಿಯಿಂದಲೂ ಕೂಡ ಕರೀತಾರೆ ಈ ಶಬ್ದಗಳಿಂದ. ಯಾಕೆಂದ್ರೆ ಎಲ್ಲ ತತ್ವಗಳನ್ನು ತಿಳಿಸುವಂತಹದ್ದು. ಇದರೊಳಗೆ ಅಹಂಕಾರತ್ರಯದಳು ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ. ಅದಕ್ಕೊಂದು ಹೆಸರಿಟ್ಟು ನಮಗೆ ಸತ್ವಗುಣ ಅಹಂಕಾರ, ರಜೋಗುಣ ಅಹಂಕಾರ, ತಮೋಗುಣ ಅಹಂಕಾರ ತಲೆಗೆ ಹೋಗೋಲ್ಲ. ಅದಕ್ಕೆ ಏನ್ ಮಾಡಿದ್ರು ಶಾಸ್ತ್ರಕಾರರು ಒಂದೊಂದು ಹೆಸರಿಟ್ರು. ಏನು? ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರ ಅಂತ 3 ಹೆಸರಿಟ್ರು. ವೈಕಾರಿಕ ಅಂತ ಯಾಕೆ ಹೆಸರು ಬಂತು ಅಂದರೆ ಆ ಮಹಾರುದ್ರದೇವರು ಒಳಗಿರತಕ್ಕಂತಹ ಪ್ರದ್ಯುಮ್ನ ತಾನು ಸೃಷ್ಟಿ ಮಾಡಿದ ಅಂತ ಅಲ್ಲೇ ನಿಲ್ಲಿಸಲಿಲ್ಲ, ಇಲ್ಲೂ ತನ್ನ ವ್ಯಾಪಾರವನ್ನು ಮುಂದುವರಿಸಿದ. ಹೇಗೆ ಅಂದರೆ ರುದ್ರದೇವರೊಳಗಿದ್ದುಕೊಂಡು ವೈಕಾರಿಕ ಅಂದರೆ ವಿಕಾರವನ್ನು ಹೊಂದುವ, ವಿಕಾರ ಯಾರಿಗುಂಟೋ ಅವಿಕಾರಿಗಳು ಪರಶುಕ್ಲತ್ರಯರು, ಅವರಿಗೆ ವಿಕಾರವೇ ಇಲ್ಲ, ಅವ್ರಿಗೆ ಹೇಗಿರ್ತಾರ ಹಾಗೆ. ವಿಕಾರ ಅಂದ್ರೆ ಏನು? ಮೂಲ ರೂಪದಲ್ಲಿರುವಾಗ ಏನು ತತ್ವಜ್ಞಾನ ಇರುತ್ತಲ್ಲ, ಅವತಾರಕ್ಕೆ ಬಂದಾಗ ಆ ತತ್ವಜ್ಞಾನ ಇರಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಯಾರಿಗೆ ಮೂಲ ರೂಪದಲ್ಲಿರತಕ್ಕಂತಹ ಜ್ಞಾನ ಅವತಾರದಲ್ಲಿ ಕಡಿಮೆ ಇರುತ್ತೋ ಅವರು ವಿಕಾರಿಗಳು. ಯಾವ ಮೂಲ ರೂಪದಲ್ಲಿರುವ ತತ್ವಜ್ಞಾನ ಎಂಥದ್ದೇ ಅವತಾರ ಮಾಡಲಿ ಯಾವ ವಿಕಾರವೂ ಇರೋದಿಲ್ವ ಅವರು ಅವಿಕಾರಿಗಳು. ಹಾಗಾದ್ರೆ ವೈಕಾರಿಕ ಅಹಂಕಾರ ಅಂದ್ರೆ ಏನೋ? ಆ ಪರಶುಕ್ಲತ್ರಯರನ್ನು ಬಿಟ್ಟು ಉಳಿದ ದೇವತೆಗಳು ಅಂದ್ರೆ ರುದ್ರನ ನಂತರ, ಯಾಕಂದ್ರೆ ಇದಕ್ಕೆ ಅಭಿಮಾನಿ ರುದ್ರದೇವರು, ರುದ್ರದೇವರ ನಂತರದ ದೇವತೆಗಳೇನಿದ್ದಾರೆ, ತತ್ವಾಭಿಮಾನಿ ದೇವತೆಗಳೇನಿದ್ದಾರೆ, ರುದ್ರದೇವರ ನಂತರದ ತತ್ವಾಭಿಮಾನಿ ದೇವತೆಗಳು, ಆ ದೇವತೆಗಳನ್ನ ಯಾವ ಅಹಂಕಾರ ತತ್ವದ ಭಾಗದಿಂದ ಅಭಿವ್ಯಕ್ತರನ್ನಾಗಿ ಪ್ರಕೃಷ್ಟವಾಗಿ ಜುಮ್ನರಾಗುವಂತೆ ಅಭಿವ್ಯಕ್ತರಾಗುವಂತೆ ಮಾಡಿದರೋ ಅದಕ್ಕೆ ಅವರಿಗೆ ಹೆಸರೇ ವೈಕಾರಿಕರು. ಅದಕ್ಕೆ ವೈಕಾರಿಕ ಅಹಂಕಾರ ಸತ್ವಗುಣದ ಭಾಗ. ಇನ್ನ ಇಂದ್ರಿಯ ಗೋಲಕಗಳಿದೆ. ಇಂದ್ರಿಯ ಗೋಲಕಗಳು ಅಂದ್ರೆ ನಿಮಗೆ ಸುಮ್ಮನೆ ಒಂದೇ ಮಾತು ಹೇಳಬೇಕಾದ್ರೆ, ಕಾಣದಿದ್ದು ವ್ಯಾಪಾರ ಮಾಡೋದು, ಕಾಣುವ ಹಾಗೆ ವ್ಯಾಪಾರ ಮಾಡೋದು. ಸುಮ್ಮನೆ ಒಂದು ಅರ್ಥ ಆಗಲಿ ಅಂತ. ಈಗ ಕಣ್ಣು ನೋಡುತ್ತೆ, ಈ ಕಣ್ಣು ಎಂಬತಕ್ಕಂಥ ಇಂದ್ರಿಯ ನೋಡುವಿಕೆ ಎಂಬ ಕ್ರಿಯೆಯನ್ನು ಮಾಡುತ್ತೆ. ಕಣ್ಣು ಎಂಬ ಇಂದ್ರಿಯ ನೋಡುವಿಕೆ ಎಂಬ ಕ್ರಿಯೆ ಮಾಡ್ತದೆ. ಹಂಗಾದ್ರೆ ನಾನು ನೋಡ್ತಾ ಇರೋದು ಯಾವುದರಿಂದ ಅಂತ ನಾನು ನಿಮ್ಗೆ ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಾಯಿತು. ನಿಮಗೆ ಕಣ್ಣು ಉಂಟು, ನೀವು ನೋಡ್ತಿದ್ದೀರಿ, ಆದ್ದರಿಂದ ಹೇಳಿದ್ರಿ. ಹಾಗಾದ್ರೆ ಅವರಿಗೆ ಈ ವಸ್ತುವನ್ನ ಯಾವುದು ತೋರಿಸಿಕೊಟ್ಟಿತು ಅಂದ್ರೆ ಕಣ್ಣು ತೋರಿಸಿಕೊಟ್ಟಿತು ಅಂತ ಹೇಳ್ಬೋದು. ಯಾಕೆ? ಕಾಣುವ ಹಾಗೆ ಮಾಡ್ತದೆ. ಆದರೆ ಇಷ್ಟಕ್ಕೆ ಮುಗಿಲಿಲ್ಲ, ಕಾಣದ ಹಾಗೆ ತೋರಿಸಿದವರೊಬ್ಬರಿದ್ದಾರೆ. ಯಾರು? ಕಣ್ಣಿನ ಒಳಗಡೆ ಸೂರ್ಯ ಯಾರಿಗೂ ಕಾಣದ ಹಾಗೆ ಒಳಗಿದ್ದುಕೊಂಡು ತೋರಿಸ್ತಾನೆ. ಹಾಗಾದರೆ ಇವರು ಕಾಣದಿದ್ದ ಹಾಗೆ ತೋರುವವರು ತತ್ವಾಭಿಮಾನಿ ದೇವತೆಗಳು. ಕಾಣದಿದ್ದ ಹಾಗೆ ತೋರುವವರು ಸತ್ವಗುಣದ ಅಹಂಕಾರ ತತ್ವದಿಂದ ಹುಟ್ಟಿದರು. ಕಾಣುವ ಹಾಗೆ ಅಂದ್ರೆ ಇಂದ್ರಿಯಗಳು, ಗೋಲಕಗಳು ಏನಿದೆಯಲ್ಲ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಅಂತೆಲ್ಲ ಉಂಟು. ಅವೆಲ್ಲ ಹುಟ್ಟಿದ್ದು ಯಾವುದರಿಂದ ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳೆಲ್ಲ ಸತ್ವಗುಣದ ಹಾಗೆ, ಪಂಚ ಕರ್ಮೇಂದ್ರಿಯಗಳೆಲ್ಲ ಒಳಗಡೆ ಹಾಗುಂಟು. ಅದಕ್ಕೋಸ್ಕರ ನಿಮ್ಗೆ ಹೇಳ್ತೇನೆ, ಮೊದಲು ಅವುಗಳನ್ನು ತಿಳ್ಕೊಳ್ಳೋದು ಇವು ಅರ್ಥ ಆಗಲ್ಲ. ಇದೇ ಸಮಸ್ಯೆ. ಏನ್ ಗೊತ್ತಾ, ಒಂದಕ್ಕೊಂದು ಲಿಂಕ್. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರಗಳು ಮತ್ತು ಪಂಚಭೂತಗಳು 20 ಆಯಿತು. ಇನ್ನು 4 ಯಾವುದಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ.
ಇದೇನು ಗೊತ್ತಾ, ಇನ್ನೂ ಸುಲಭ ಬಿಡಿಸಿಕೊಡ್ತೇನೆ. ಮನಸ್ಸಿದೆಯಲ್ಲ, ಆ ಮನಸ್ಸಿದೆ ಒಂದು 5 ಆಕಾರ ಇದೆ. ಮೂಲ ಮನಸ್ಸು ಒಂದು, ಆ ಮನಸ್ಸಿಗೊಂದು 4 ಪ್ರಭೇದಗಳಿವೆ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಅದು ಚೇತನ ಅಂತ ಉಂಟಲ್ಲ, ಅಂತ ಸಾಕ್ಷಿ ಅಂತ. ಸಾಕ್ಷಿ ಅಂತ ಅರ್ಥಕ್ಕೆ ಚೇತನ, ಸಾಕ್ಷಿ ಎಲ್ಲ ಕರೀತಾರೆ. ಅದರದ್ದು 4 ರೂಪಗಳುಂಟು: ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಈ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಏನಿದು? ಇದೆಲ್ಲ ಅನುವ್ಯಾಖ್ಯಾನ ಮೊದಲಾದ ಗ್ರಂಥಗಳಿದ್ರೆ ಮಾತ್ರ ಅರ್ಥ ಆಗುತ್ತೆ. ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ ಏನು ಗೊತ್ತಾ, ಈ ಮನಸ್ಸು ಉಂಟಲ್ಲ, ಮನಸ್ಸಿನ ಲಕ್ಷಣ ಏನು ಆಗ ಹೇಳ್ತಾರೆ, ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಅಂತಾರೆ. ಸಂಕಲ್ಪ ವಿಕಲ್ಪ. ಸಂಕಲ್ಪ ವಿಕಲ್ಪ ಅಂದ್ರೆ ನಿಮಗೆ ಈಗ 5 ಗಂಟೆಗೆ ಉಪನ್ಯಾಸ ಉಂಟು ಅಂತ ಹೇಳಿರ್ತಾರೆ. 5 ಗಂಟೆ ಆದ್ಮೇಲೆ ಅಯ್ಯೋ ಉಪನ್ಯಾಸಕ್ಕೆ ಹೋಗೋದು, ಈ ಸೀರಿಯಲ್ ದಿನಾ ಈ ಸೀರಿಯಲ್ ನೋಡ್ತದೆ, ಇವತ್ತು ಏನಾಗುತ್ತೋ ಗೊತ್ತಿಲ್ಲ, ಅಯ್ಯೋ ದೇವರೇ, ಮತ್ತೆ ಅದೇ ಮನಸ್ಸಿನಲ್ಲಿ ಉಳಿದು ಹೋಗುತ್ತಲ್ಲ, ಅದೇ ಉಪನ್ಯಾಸ ಬಿಡಿ, ಅವ್ರು ಹೇಗಾದರೂ ನರಾರಿ ಅವರು ಲೈವ್ ಕೊಡ್ತಾರೆ, ಅದರಲ್ಲಿ ಆಮೇಲೆ ನೋಡುವ ರೆಕಾರ್ಡ್ ಆಗಿರ್ತದೆ, ಆಮೇಲೆ ನೋಡಿದ್ರೆ ಆಯ್ತು, ಸೀರಿಯಲ್ ಸಿಗ್ತದ. ಹೀಗೆಲ್ಲ ಒಂದು ಯೋಚನೆ, ಹೀಗೆ ಮಾಡ್ಲಾ ಹಾಗೆ ಮಾಡ್ಲಾ, ಹೀಗೆ ಮಾಡ್ಲಾ ಹಾಗೆ ಮಾಡ್ಲಾ ಅಂತ. ಈ ಸಂಕಲ್ಪ ವಿಕಲ್ಪಾತ್ಮಕಂ ಮನಃ, ಈ ಸಂಕಲ್ಪ ವಿಕಲ್ಪ ಉಂಟಲ್ಲ, ಇದನ್ನೇ ಮನಸ್ಸು ಅಂತ ಕರೆದು. ಗೊತ್ತಾಯ್ತಾ? ಇದ್ರದ್ದು ಇಷ್ಟೇ ಕೆಲಸ, ಇನ್ನೇನು ಮಾಡಲ್ಲ. ಇದನ್ನ ಈ ತರ ಮಾಡ್ಬೇಕಾದ್ರೆ ಯಾರೋ ಒಬ್ರು ಅಭಿಮಾನಿ ದೇವತೆಗಳು ಇರ್ಬೇಕಲ್ಲ, ಯಾರದು? ಇದನ್ನು ಯಾರು ಮಾಡ್ತಾರೆ ಅಂದ್ರೆ ಇಂದ್ರ ಕಾಮರು ಇದಕ್ಕೆ ಅಭಿಮಾನಿ. ಇನ್ನೊಬ್ಬರಿದ್ದಾರೆ ಬೃಹಸ್ಪತ್ಯಾಚಾರ್ಯರು. ಇವ್ರ ಕೆಲಸ ಹಾಗೆ, ಈ ಕಡೆ ತತ್ವಜ್ಞಾನವನ್ನೂ ಬೋಧನೆ ಮಾಡ್ತಾರೆ, ನಾಸ್ತಿಕವಾದವನ್ನು ಬೋಧನೆ ಮಾಡುವವರು ಬೃಹಸ್ಪತ್ಯಾಚಾರ್ಯ. ಅವರು ಬರೀತಾರೆ ರಣಂಕೃತ್ವಾಗೃತ ಇತ್ಯಾದಿಗಳೆಲ್ಲ, ಭಸ್ಮೀಭೂತಸ್ಯ ದೇಹಂತ ಪುನರಾಗಮನಂ ಕುತ ಅಂತೆಲ್ಲ ಬರೀತಾರೆ. ಹಾಗಾಗಿ ಇಡೀ ನಾಸ್ತಿಕವಾದವನ್ನು ಮಂಡನೆ ಮಾಡಿದವರು ಅವರೇ. ಇಡೀ ಆಸ್ತಿಕವಾದವನ್ನು ಮಂಡನೆ ಮಾಡು ಎರಡು ಮಾತಾಡ್ತಾರೆ, ಸಂಕಲ್ಪ ವಿಕಲ್ಪ ಎರಡು, ಹೀಗೆ ಮಾಡ್ಲೋ ಹಾಗೆ ಮಾಡು. ಈ ದ್ವಂದ್ವತೆ ಏನಿರ್ತದಲ್ಲ, ಇದನ್ನೇ ಮನಸ್ಸು ಅಂತ ಕರೆದು. ಇದು ಇಲ್ಲಿಗೆ ಮುಗಿಯಿತು ಕೆಲಸ. ಇನ್ನು ನೆಕ್ಸ್ಟ್ ಇದರದ್ದು ಪರಿಣಾಮ ಏನಾಗುತ್ತೆ, ಅದು ಸೆಕೆಂಡ್ ಸ್ಟೇಜ್, ಅದು ಮನಸ್ಸಿನ 2ನೇ ಇದು ಆಕಾರ. ಯಾವುದು ಗೊತ್ತಾ, ಬುದ್ಧಿ ಅಂತ ಕರೆದು. ಆ ಬುದ್ಧಿ ಕೆಲಸ ಏನು ಗೊತ್ತಾ, ನಿರ್ಣಯ. ಅವೆರಡರಲ್ಲಿ ಏನ್ ನಿರ್ಣಯ ಮಾಡೋದು, ಏನೇ ಆಗ್ಲಪ್ಪ, ಇದು ಯಾವತ್ತು ಇದ್ದದ್ದೇ ಸಾಯೋ ತನಕ. ಯಾರು ಹೇಳ್ತಾ ಇದ್ರು ಹಿಂದೆಲ್ಲ ಮುಕ್ತ ಅಂತೇನೋ ಬರ್ತಿತ್ತಂತೆ, ಅದು ಮುಗಿದ ಮೇಲೆ ಹೇಗಾದ್ರೂ ಪ್ರವಚನಕ್ಕೆ ಹೋಗೋಣ ಅಂದ್ರೆ ಮುಕ್ತ ಮುಕ್ತ ಅಂತ ಮಾಡಿದ್ರಂತೆ. ಅದು ಇನ್ನು ಮುಂದೆ ಪ್ರವಚನಗಳು ಮುಕ್ತ 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 ಅಂತ ಮಾಡಿದ್ರು. ಅದು ಮುಕ್ತಿಗೆ ಹೋಗೋದ್ರೆ ಅದು ಮುಕ್ತಿಗೆ ಹೋಗಲ್ಲ, ನಾನು ಬಿಡಲ್ಲ ಅಂತ ಹೇಳಿದಾಗ ಆಯ್ತು. ಹಂಗಾಯ್ತು. ಯಾರು ಹೇಳ್ತಾ ಇದ್ರು ಕೇಳಿ, ಮತ್ತೆ ನಿಮ್ಗೇನು ಗೊತ್ತೇನ್ರಿ ಅಂತ ಕೇಳ್ಬೇಕ್ರೆ ನನಗೆ ಯಾರು ವಿಷಯ ಗೊತ್ತಿಲ್ಲ. ಹಾಗೆ ಯಾಕೆ ಇದನ್ನು ಹೇಳಿದೆ ಅಂದ್ರೆ, ಅದು ಬಿಡೋದಿಲ್ಲ. ಮುಗೀತು ಅನ್ನೋದ್ರೊಳಗೆ ಇನ್ನೊಂದು, ಮುಗೀತು ಅಂದ್ರೆ ನಿಮ್ಮನ್ನು ಬಿಡ್ಲಿಕ್ಕೆ ಹೋಗೋದಿಲ್ಲ, ಬಿಟ್ಟರೆ ಮತ್ತೆ ನೀವು ಸಿಗಲ್ಲ ಅಂತ ಗೊತ್ತು. ಅದಕ್ಕೋಸ್ಕರ ಇಲ್ಲಿ ಏನಂದ್ರೆ, ಇದು ಸಂಕಲ್ಪ ವಿಕಲ್ಪ ಡೋರಾಯಮಾನ, ಇದಕ್ಕೊಂದು ಅಂಕುಶ ಹಾಕ್ಬೇಕಲ್ಲ. ಅದು ಯಾರು, ಇವರಿಗಿಂತ ದೊಡ್ಡವರೇ ಯಾರೋ ಇರಬೇಕು. ಯಾರೋ ಇಂದ್ರಕಾಮರು ಬೃಹಸ್ಪತ್ಯಾಚಾರ್ಯರೆಲ್ಲ ಇವ್ರಿಗಿಂತ ದೊಡ್ಡವರು ಇರಬೇಕು. ಅವರ ಕೆಲಸ ಏನು ಗೊತ್ತಾ, ಇವೆರಡಕ್ಕೊಂದು ಅಂಕುಶ ಹಾಕಿ ಇದನಿತ್ತಂ, ಅದು ಬುದ್ಧಿ ಕೆಲಸ. ನಾವು ನಿಮಗೊಂದು ಉದಾಹರಣೆ ಕೊಟ್ಟರೆ ಅರ್ಥ ಆಗುತ್ತೆ. ಈ ಬುದ್ಧಿ ಅಂತನ್ನುವ ಶಬ್ದ ವ್ಯವಹಾರದಲ್ಲಿ ಆಡ್ತೇವೆ ನೋಡಿ. ರಾಜರಿಗೆ ನಾವು ಬುದ್ಧಿ ಅಂತ ಕರೀತಾ ಇದ್ವಿ, ಸ್ವಾಮಿಗಳಿಗೂ ಬುದ್ಧಿ ಅಂತ ಕರಿತೇವೆ ನೋಡಿ. ಇವತ್ತು ಬುದ್ಧಿ ಬರಬೇಕು ನಮ್ಮನೆಗೆ ಅಂತ, ಅವ್ರ ಹೆಸರೇ ಬುದ್ಧಿ ಅಂತ. ಅದು ಯಾಕೆ ಬುದ್ಧಿ ಅಂತ ಕರೆಯೋದು ಅವ್ರನ್ನ? ಏನ್ ಬುದ್ಧಿ ಇಲ್ಲ ಅಂತವ? ಮತ್ತೆ ಯಾಕೆ ಬುದ್ಧಿ? ರಾಜರಿಗೂ ಬುದ್ಧಿ, ಇವರಿಗೂ ಬುದ್ಧಿ ಯಾಕೆ? ಯಾಕೆ ಅಂದ್ರೆ, ಈ ಪ್ರಜೆಗಳು ಇರ್ತಲ್ಲ, ರಾಜರ ಹತ್ರ ಬರ್ತಾರೆ, ಈ ಆಸ್ತಿ ನನಗೆ, ಈ ಆಸ್ತಿ ನಂದು, ನೋಡಿ ನನ್ನ ರೆಕಾರ್ಡು, ನೋಡಿ ನನ್ನ ರೆಕಾರ್ಡು ಅಂತ. ಹೀಗೆ ಇವನಿಗೂ ಸೇರ್ಬೋದು, ಅವನಿಗೂ ಸೇರ್ಬೋದು, ಹಾಗೆ ಗೊಂದಲ ಇರ್ತದೆ. ಇವನೇನ್ ಮಾಡ್ತಾನೆ, ಎರಡನ್ನ ನೋಡಿ ಕೊನೆಗೊಂದು ನಿರ್ಣಯ ಕೊಡ್ತಾನೆ, ಇದು ನಿನಗೆ ಸೇರೋದು, ಇನ್ನು ಮೇಲೆ ಯಾವತ್ತವನ್ನು ಕೇಳಬೇಡ. ಹೀಗೆ ಈ ಗೊಂದಲಕ್ಕೆ ಒಂದು ಬುದ್ಧಿಯ ಕೆಲಸ, ನಿರ್ಣಯ ಬುದ್ಧಿ. ನಿರ್ಣಯ ಮಾಡಿದ್ನಲ್ಲ, ಆ ನಿರ್ಣಯ ಕೆಲಸ ನಮ್ಮ ಮನಸ್ಸು ಮಾಡಬೇಕಾದ ಕೆಲಸ ನೀವು ಮಾಡಿದ್ರಿ, ಆದ್ದರಿಂದ ನಿಮ್ಮನ್ನೇ ನಾವು ಬುದ್ಧಿ ಅಂತ ಕರೀತೀವಿ. ಇದು ವ್ಯವಹಾರದಲ್ಲಿ ಆಯಿತು. ಆಧ್ಯಾತ್ಮ ಕ್ಷೇತ್ರದಲ್ಲಿ ನಮಗೆ ಏನಾದ್ರು ಸಂಶಯ ಬಂದ್ರೆ ನಾವೇನ್ ಮಾಡ್ತೇವೆ, ಅವ್ರು ಹೇಳಿದ್ರೆ ಬಿಡ್ರಿ, ಇವ್ರನ್ನ ಕೇಳೋಣ, ಇವ್ರು ಬಿಡ್ರಿ, ಅವ್ರನ್ನ ಕೇಳೋಣ. ಆದರೆ ಸ್ವಾಮಿಗಳು ಹೇಳಿದ್ರು ಅಂದ್ರೆ ಮುಗಿದೋಯ್ತು. ಯಾರು ಹೇಳಿದ್ರು? ಸ್ವಾಮಿಗಳು ಈ ತರ ಹೇಳಿದ್ದಾರೆ, ಮುಗಿದೋಯ್ತು. ಸ್ವಾಮಿಗಳು ಹೇಳಿದ್ದಾರೆ ಅಂದ್ರೆ ನಾವು ಮಾತಾಡೋ ಹಂಗಿಲ್ಲ. ಯಾಕಂದ್ರೆ ಅವರು ಆ ತರ ನಿರ್ಣಯ ಕೊಡುವ ಪೀಠದಲ್ಲಿ ಕೂತಿದ್ದಾರೆ. ಅವ್ರು ಹೇಳಿದ್ದಾರೆ ಅಂದ್ರೆ ಫೈನಲ್, ಅದು ಭಗವಂತ ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ. ಯಾರು ವಿರೋಧ ಮಾಡೋದಿಲ್ಲ. ಹಿಂದೆಲ್ಲ ಇತ್ತು ನೋಡಿ, ಈಗೆಲ್ಲ ಇಲ್ಲ.
ನಿನಗೆ ಇವತ್ತಿಂದ ಬಹಿಷ್ಕಾರ ಅಂತ ಹಾಕ್ಬಿಟ್ರು ಅಂತ ಇಟ್ಕೊಳ್ಳಿ ಪೀಠದಲ್ಲಿ ಕೂತ್ಕೊಂಡು. ಮುಂದೆ ಎಂದೆಂದಿಗೂ ಯಾವನು ಎಷ್ಟೇ ಆತ್ಮೀಯನಾದರೂ ಕೂಡ ಮಾತಾಡೋಂಗಿಲ್ಲ. ಯಾಕೆ ಸ್ವಾಮಿಗಳು ಆಜ್ಞೆ ಆಗಿದೆಪ್ಪ, ನಾವು ಮತ್ತೆ ಬಹಿಷ್ಕಾರ ಹಾಕಿದ್ದಾರೆ, ನಿಮ್ಮನ್ನು ನಾವು ಒಳಗೆ ಸೇರಿಸಲ್ಲ. ಸೇರಿಸ್ಬೇಕು ಅಂತ ಆಸೆ ಇರುತ್ತೆ. ಮತ್ತೆ ಸ್ವಾಮಿಗಳು ಅವಕೃಪೆಗೆ ನಾವೆಲ್ಲ ಈ ಥರ ಇತ್ತು ಒಂದು ಕಾಲ. ಈಗೆಲ್ಲ ಇಲ್ಲ ಅಂತ ಇಟ್ಕೊಳ್ಳಿ, ಬಹಿಷ್ಕಾರ ಎಲ್ಲ ಹೊರಟೋಯ್ತು. ಒಂದು ಕಾಲ ಆಗಿತ್ತು, ಮಾತೆತ್ತಿದ್ರೆ ಬಹಿಷ್ಕಾರ, ಮಾತೆತ್ತಿದ್ರೆ ಬಹಿಷ್ಕಾರ. ಹಾಗೆ ಸತ್ಯವರ ತೀರ್ಥರು ಮಾದಿನೂರು ವಿಷ್ಣು ತೀರ್ಥರಿಗೆ ಬಹಿಷ್ಕಾರ ಹಾಕಿದ್ರು ಅಂತ. ಅವರು ಏನೋ ಕಾರಣ ಯಾರೋ ಹೇಳಿದ್ರೆ ಏನೋ ಆಯಿತು ಅಂತ ಅಂದಿರಬೇಕು. ಇವ್ರು ಏನು ಮಾಡೋದಂತೆ, ದಿನಾಲು ಸುಧಾಕ್ಕೆ ಅನುವಾದ ಮಾಡಿಕೊಂಡು ಅವರು ಸ್ವಾಮಿ ಬಹಿಷ್ಕಾರ ಹಾಕಿದರೆ ಇದು ಮಾಡಬಾರ್ದು, ಹೊರಗಡೆಯಿಂದಲೇ ಕಸ ತೆಗೆದು ಸಗಣಿ ನೀರು ಹಾಕಿ ಸಾರಿಸಿ ರಂಗೋಲೆ ಹಾಕಿ ಹೋಗೋದಂತೆ. ದಿನ ಬಹಿಷ್ಕಾರ ಹಾಕಿದ್ರೆ ಸ್ವಾಮಿ ನೋಡೋಂಗಿಲ್ಲ, ಮಠದೊಳಗೆ ಹೋಗಂಗಿಲ್ಲ. ಹೊರಗಡೆಯಿಂದೇ ದಿನಾ ಬ್ರಾಹ್ಮಿ ಮುಹೂರ್ತದಲ್ಲಿ ಬರೋದು, ಕಸ ತೆಗೆಯೋದು, ಸಗಣಿ ಸಾರಿಸೋದು, ಇದು ಅದನ್ನು ಮಾಡ್ತಿರುವಾಗ ಸುಧಾನುವಾದ ಮಾಡ್ತಿದ್ರಂತೆ. ಸತ್ಯವರ ತೀರ್ಥರಿಗೆ ಪಾಠ ಹೇಳುವಾಗಲೂ ಕೂಡ ಎಷ್ಟು ಕಠಿಣವಾದ ವಿಚಾರಗಳಿತ್ತು, ಇವರು ಸರಳವಾಗಿ ಅನುವಾದ ಮಾಡಿದ್ರು. ಯಾರಿಗೆ ಅದು ಒಳ್ಳೆ ಅನುವಾದ ಮಾಡ್ತಾ ಇದ್ದಾರಲ್ರಿ, ಎಂತಹ ಕಠಿಣ ಶಬ್ದ, ಯಾರದು ಸ್ವಾಮಿ ನೀವೇ ಬಹಿಷ್ಕಾರ ಹಾಕಿದ್ರಲ್ಲ, ನಾನು ಬಹಿಷ್ಕಾರ ಹಾಕಿದ್ದ, ಕರೀರಿ ಇವತ್ತಿಂದ ಬಹಿಷ್ಕಾರ ತೆಗೆದು ಬಿಟ್ಟಿದ್ರಂತೆ. ಅಂದ್ರೆ ಜ್ಞಾನದ ಕೆಲಸ ಎಷ್ಟು ಅದ್ಭುತ ಅಂದ್ರೆ, ಮತ್ತೆ ಅವ್ರನ್ನ ಒಳಗೆ ಸೇರಿಸ್ಕೊಂಡ್ರು, ಶಿಷ್ಯರನ್ನಾಗಿ ಮಾಡ್ಕೊಂಡ್ರು. ಆಮೇಲೆ ಅವ್ರನ್ನ ಯಾವಾಗಲೂ ಹತ್ರ ಸೇರಿಸ್ಕೊಂಡು ಇತ್ಯಾದಿ ಕಥೆಗಳು ಬೇಡಿ ನಮಗೆ. ನಾನು ಹೇಳೋದು ಆ ಬಹಿಷ್ಕಾರ ಅನ್ನೋ ಶಬ್ದವೇ ಹೊರಟೋಯ್ತು. ಯಾಕೆ ಅಂದ್ರೆ ಅವ್ರು ನಿರ್ಣಯ ಮಾಡೋ ತಾಕತ್ತಿರೋ, ಅವ್ರು ಹೇಳಿದ್ರೆ ಮುಗಿದೋಯ್ತು ಅಂತಂತ. ಹಾಗಾಗಿ ಬುದ್ಧಿಯ ಕೆಲಸ ನೀವು ಮಾಡ್ತೀರಿ. ಆದ್ದರಿಂದ ಏನಂತ ಕರೆದ್ರು ಅವರನ್ನ, ಬುದ್ಧಿ ಅಂತ ಕರೆದ್ರು. ಅಲ್ಲಿಗೆ ಮನಸ್ಸು ಬುದ್ಧಿ. ಇನ್ನ ಮೂರನೇದು ಏನು ಗೊತ್ತಾ, ಅಹಂಕಾರ. ಅಹಂಕಾರ ಅಂದ್ರೆ ಏನು ಗೊತ್ತಾ, ಕನ್ನಡದ ಅಹಂಕಾರ ಅಲ್ಲ, ಸಂಸ್ಕೃತದ ಅಹಂಕಾರ. ಸಂಸ್ಕೃತ ಅಹಂ, ನಾನು, ಕರೋ ಅಂದ್ರೆ ನಾನು ಮಾಡ್ತಾ ಇದ್ದೇನೆ ಎಂಬ ತಿಳುವಳಿಕೆ. ಈಗ ನಾನು ಪ್ರವಚನ ಮಾಡ್ತಿದ್ದೇನೆ ಎಂಬ ತಿಳುವಳಿಕೆ. ನೀವು ಕೇಳ್ತಾ ಇದ್ದೀರಿ ಅನ್ನೋದು, ನೀವು ಕೇಳ್ತಾ ಇದ್ದೀರಿ ಅನ್ನೋದೇ ನಿಮ್ಗೆ ಗೊತ್ತಿಲ್ದಿದ್ರೆ ಅಲ್ವಾ. ಇದನ್ನು ಯಾರೋ ಒಬ್ರು ಒಳಗೆ ನಿಂತ್ಕೊಂಡು ಮಾಡಿಸ್ತಾ ಇದ್ದಾರಲ್ಲ. ಹಾಗಾದ್ರೆ ಯಾರು ಬುದ್ಧಿಗೆ ಅಭಿಮಾನಿ? ಯಾರು ಬುದ್ಧಿಗೆ ಅಭಿಮಾನಿ? ಉಮಾದೇವಿ. ನಿರ್ಣಯ ಮಾಡೋರು ಅವರೇ. ಒಂದು ಏನಾದರೂ ಡೋಲಾಯಮಾನವಾಗಿದ್ದಾಗ ಒಂದು ನಿರ್ಣಯ ಬಂದ್ಬಿಡ್ತು ಅಂದ್ರೆ ಉಮಾದೇವಿಯ ಸ್ಮರಣೆ ಮಾಡಬೇಕಂತೆ. ಅಮ್ಮ ಒಳ್ಳೆ ನಿರ್ಣಯ ಮಾಡಿ ಅಮ್ಮ, ಏನೋ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದೆ, ಒಂದು ನಿರ್ಣಯ ಸನ್ಮಾರ್ಗದೊಳಗೆ ನನಗೆ ಬರುವ ಹಾಗೆ ನಿರ್ಣಯ ಮಾಡಿ ಕೊಟ್ಟಿಯಲ್ಲಮ್ಮ, ಸಂತೋಷ ಅಂತ ಅವಳಿಗೆ ಕೋಟಿ ನಮನವನ್ನು ಸಲ್ಲಿಸಬೇಕಂತೆ ಉಮಾದೇವಿ. ನಾನು ಮಾಡ್ತಾ ಇದ್ದೇನೆ ಎಂಬ ತಿಳುವಳಿಕೆ, ಸಾಧನೆ ಮಾಡ್ತಾ ಇದ್ದೇನೆ ಎಂಬ ತಿಳುವಳಿಕೆ ಉಂಟಲ್ವಾ, ಇದನ್ನು ಮಹಾರುದ್ರ ದೇವರು ಮಾಡ್ತಾರೆ. ಮನಸ್ಸು, ಬುದ್ಧಿ, ಅಹಂಕಾರ. ಇನ್ನೊಂದಿದೆ ಚಿತ್ತ ಅಂತ. ಚಿತ್ತ ಏನು ಗೊತ್ತಾ, ಅದು ಈಗ ನಿನ್ನೆ ನೀವು ಈಗ ನನಗೊಂದು ಮಗು ಹುಟ್ಟಿದೆ ಅಥವಾ ನನಗೆ ಮದುವೆ ಆಗಿದೆ. ಮದುವೆ ಆದಮೇಲೆ ಮರು ದಿವಸ ಬೆಳಗ್ಗೆ ಆದಮೇಲೆ ನೀ ಯಾರು ಅಂತ ಕೇಳಿದ್ರೆ, ಏನು ಸರ್ ನೀವೇ ತಾಳಿ ಕಟ್ಟಿದವರು, ನನ್ನ ಯಾರು ಅಂತ ಕೇಳ್ತೀರಂತ ಒಂದು ಗೊಂದಲ ಆಗಲ್ಲ. ಇಡೀ ಜೀವನ ಗೊಂದಲಮಯ ಅಲ್ವ. ಹಾಗಾದ್ರೆ ಏನು ಮಾಡಬೇಕು, ನೆನಪಿಗೆ ಬರಬೇಕು, ನಿನ್ನೆ ನಾನೇ ಇವಳಿಗೆ ತಾಳಿ ಕಟ್ಟಿದೆ, ಇವಳು ನನ್ನ ಹೆಂಡತಿ ಅನ್ನೋ ತಿಳುವಳಿಕೆ ಬೇಕಲ್ಲ. ಇದು ಹೇಗೆ ಬರೋದು? ಇದು ಮೆಮೊರಿ ಪವರ್. ಇದೊಂದು ಚಿಪ್ ಇದೆ, ನಮ್ಮ ಒಂದು ಮೊಬೈಲ್ ಇದ್ದಂಗೆ ಶರೀರ, ಇದರೊಳಗೆ ಒಂದು ಚಿಪ್ ಇದೆ. ಯಾವುದು ಗೊತ್ತಾ, ಚಿತ್ತ ಅನ್ನೋದೇ ಚಿಪ್. ಆ ಚಿಪ್ ಹಾಕಿದ್ರೆ ಮೆಮೊರಿ ಪವರ್, ನೀವೇನೇನು ಮೆಮೊರಿ ರೆಕಾರ್ಡ್ ಮಾಡಿದ್ರೋ ಅದೆಲ್ಲ ಹೇಳ್ಕೊಡುತ್ತೆ. ಈ ಚಿತ್ತ ಎಂಬ ಕೋಟಿ ಕೋಟಿ GB, ಕೋಟಿ ಕೋಟಿ GB, ಜನ್ಮಾಂತರ ಅಂತರ್ಥ, ಜನ್ಮಾಂತರದ್ದೆಲ್ಲ ಗೊತ್ತಾಗುತ್ತೆ. ಇವೆಲ್ಲ ನಿಮಗೆ ಗೊತ್ತಾಗತಕ್ಕಂಥದ್ದು ಏನು GB ಅಂದರೆ ನೆನಪಿದೆಯಲ್ಲ, ಜ್ಞಾಪಕ ಶಕ್ತಿ ಇದೆಯಲ್ಲ, ಈ ಜ್ಞಾಪಕ ಶಕ್ತಿಯನ್ನ ಚಿತ್ತ ಅಂತ ಕರೀತಾರೆ. ಇದಕ್ಕೆ ಯಾರೀಗ ಜ್ಞಾಪಕ ಶಕ್ತಿ ಏನು ನಡೆದಿದೆಯೋ ಅದನ್ನೇ ತಿಳಿಸ್ಕೊಡ್ಬೇಕೇ ಹೊರತು ನೋಡೋದೊಂದು ತಿಳಿಸೋದೊಂದು ಆಗ್ಬಿಟ್ರೆ ಡೇಂಜರು. ಹಾಗಾದ್ರೆ ಅಜ್ಞಾನ ಯಾರಿಗಿಲ್ವೋ ಅವರು ಮಾತ್ರ ಮೆಮೊರಿ ಪವರ್ ಅನ್ನ ಕಂಟ್ರೋಲ್ ಮಾಡಬಹುದು. ಹಾಗಾದ್ರೆ ಯಾರಿಗೆ ಅಜ್ಞಾನ ಇಲ್ಲ, ವಾಯುದೇವರಿಗೆ ಅಜ್ಞಾನ ಇಲ್ಲ, ಅರ್ಥಾತ್ ಬ್ರಹ್ಮದೇವರಿಗೆ ಅಜ್ಞಾನ ಇಲ್ಲ. ಹಾಗಾದರೆ ಈ ಚಿತ್ತಕ್ಕೆ ಬ್ರಹ್ಮದೇವರು ಅಭಿಮಾನಿ ದೇವತೆಗಳು. ಇಂತಹ ಬ್ರಹ್ಮದೇವರು ಅಭಿಮಾನಿಗಳಾಗಿರತಕ್ಕಂಥ ಚಿತ್ತ. ಇನ್ನು ಚೇತನ, ಅದು 25ನೇ ತತ್ವ. ಅದು ಯಾವುದು ಅಂದ್ರೆ ಜನ್ಮಾಂತರೀಯ ಸ್ಮೃತಿ ಅಂತ ಸುಧಾದಲ್ಲಿ ಬರೀತಾರೆ. ಜನ್ಮಾಂತರದ ಸ್ಮರಣೆ ಎಲ್ಲ ಬರ್ತಲ್ಲ, ಅದು ಎಲ್ರಿಗೂ ಬರಲ್ಲ, ನಮಗೆ ಬರಲ್ಲ ಅದು. ಅದಕ್ಕೆ ತಕ್ಕ ಸಾಧನೆ ಒಂದು ತಿಳ್ಕೊಳ್ಳಿ. ಈಗ ಒಂದು ಸುಮ್ಮನೆ ಉದಾಹರಣೆ ಕೊಟ್ರೆ, ಈ ಗೋಡೆಯಲ್ಲಿ ಒಂದು 5 ಸ್ವಿಚ್ಚಿನ ಒಂದು ಬಾಕ್ಸ್, ಅದರೊಳಗೆ 5 ಸ್ವಿಚ್ ಇರಬೇಕು ಅಂತಿಲ್ಲ. ಕೆಲವು ಕಡೆ 2 ಸ್ವಿಚ್ ಇರುತ್ತೆ. ಬಾಕ್ಸ್ 5 ಸ್ವಿಚ್ ಹಾಕೋ ಆಪ್ಷನ್ ಇದೆ. ಅದರಲ್ಲಿ 2 ಸ್ವಿಚ್ ಇರ್ಬೋದು, 3 ಸ್ವಿಚ್ ಇರ್ಬೋದು, 4 ಸ್ವಿಚ್ ಇರ್ಬೋದು. ಕೆಲವು ಡಿಮ್ಮಿ ಮಾಡಿರ್ತಾರೆ, ಏನಿಲ್ಲ. ನಮಗೆ
ಆದರೆ ನಿಮಗೆ ಎಷ್ಟು ಬೇಕು ಅಷ್ಟು ಬೇಕು. ಹಾಗೆ 5 ಸ್ವಿಚ್ಚಿನ ಒಂದು ಬಾಕ್ಸ್ ಇದೆಯಲ್ಲ, ಅದೇ ನಮ್ದಿದು ಮನಸ್ಸು ಬುದ್ಧಿ ಅಹಂಕಾರ ಚಿಂತನೆ. ಅದರೊಳಗೆ ಎಷ್ಟು ವರ್ಕ್ ಆಗುತ್ತೆ ಎಷ್ಟು ವರ್ಕ್ ಆಗಲ್ಲ ನಮ್ಮ ಮನೆ. ಕೆಲವರಿಗೆ ಒಂದೇ ಡೋಲ, ಇಡೀ ಜೀವಮಾನ ಡೋಲ, ಹೀಗೆ ಮಾಡ್ಲೋ ಹಾಗೆ ಮಾಡ್ಲೋ, ಹಾಗೆ ಮಾಡ್ಲೋ ಹೀಗೆ ಮಾಡ್ಲೋ, ನಿರ್ಣಯ ಮಾಡೋದ್ರ ಕೊಟ್ಟಕ್ಕೆ ಅಷ್ಟೇ, ಜೀವನವೇ ಸಾಧನೆ ಇಲ್ಲ ಅಷ್ಟೇ. ನಮ್ಮ ವಿದ್ಯಾಪೀಠಕ್ಕೆ ಒಬ್ಬರು ಬರ್ತಿದ್ರು, 83 ವರ್ಷ ಏನೋ ಅವರಿಗೆ, 83 ವರ್ಷ. ಅವರು ದಿನ ಡೈಲಿ ಬರ್ತಿದ್ರು ವಿದ್ಯಾಪೀಠಕ್ಕೆ, ಬರ್ತಿದ್ರು ಓದ್ತಿದ್ರು. ಸ್ವಾಮಿ ಅಂದ ಒಂದಿನ ಬಂದು, ಪಾಠ ಕೂತಿದ್ವಿ ನಾವು, ದೊಡ್ಡ ಆಚಾರ ಕೂತಿದ್ರು. ಪಾಠ ಕೂತಾಗ ಸ್ವಾಮಿ, ಅವನು ಮರಾಠಿ ಮಾತಾಡೋನು, ನಮ್ಮವನೇ ಮಾಧ್ವನೇ ಮರಾಠಿ ಮಾತಾಡೋನು. ಅವನು ಹೇಳಿದ, ನಾನು ಒಂದು ನಿರ್ಣಯ ಮಾಡಿದೆ, ನಿಮ್ಮ ವಿದ್ಯಾಪೀಠಕ್ಕೆ ಇಷ್ಟು ದಿವಸ ಬಂದದ್ದರಿಂದ ನಾನು ಗೊಂದಲದಲ್ಲಿದ್ದೆ. ಈಗ ನನಗೆ ನಿನ್ನೆಯಿಂದ ನನಗೊಂದು ನಿರ್ಣಯ ಆಯಿತು. ಏನು? ದೇವರನ್ನ ನಂಬಬೇಕೋ ಬೇಡವೋ ದಿನಾ ಚರ್ಚೆ. ನನಗೆ ನಂಬಬೇಕೋ ಬೇಡ, ನಂಬಬೇಕು ಅಂತದೆ, ಬೇಡ ಅಂತದೆ, ನಂಬಬೇಕು. ನನಗೆ ದೇವರು ನಂಬಬೇಕು ಅಂತ ಅನಿಸ್ತು ಅಂದ. ಅಲ್ಲಪ್ಪ, ನಿರ್ಣಯ ತಗೊಳ್ಳಿಕ್ಕೆ 84 ವರ್ಷ, ಇನ್ನೇನು ನಿರ್ಣಯ ಮಾಡಿ ಏನು? ಈಗ ನಿರ್ಣಯ ಮಾಡಿದ್ದಕ್ಕೆ ಏನಾದ್ರು ಉಪಯೋಗ ಬೀಳ್ಬೇಕಲ್ಲ, ಉಪಯೋಗ ಬೀಳೋ ವಯಸ್ಸೇ ಇಲ್ಲ. ಈಗ ತಗೊಂಡು ಏನ್ ಮಾಡ್ತೀನಿ ನಿರ್ಣಯ ಆಗಿ? ಅದಕ್ಕೆ ಹೇಳೋದು, ನಿರ್ಣಯ ತಗೊಳ್ಳೋದಾದ್ರೆ ಬೇಗ, ಜಡ್ಜ್ಮೆಂಟ್ ತಗೊಳ್ಳೋದಾದ್ರೆ ಬೇಗ ತಗೋಬೇಕು. ಈಗ ಈ ಆಸ್ತಿ ನನಗೆ ಸೇರಬೇಕು ಅಂತ ಕೋರ್ಟಿಗೆ ಹಾಕೋದು, ಕೋರ್ಟಿಗೆ ಹಾಕಿದ್ಮೇಲೆ ಕೋರ್ಟ್ ಚರ್ಚೆ ಮಾಡಿ 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 ಒಂದು 80 ವರ್ಷ ಆದ್ಮೇಲೆ ನೋಡಿ ಇವತ್ತಿನ ದಿವಸ ಜಡ್ಜ್ಮೆಂಟ್ ಕೊಡ್ತೇವೆ, ಈ ಆಸ್ತಿ ನಿಮಗೆ ಹಬ್ಬ, ಮರು ದಿವಸ ಡಮ್ ಮುಗಿದೋಯ್ತು. ಏನ್ ಮಾಡೋದು? ಇವತ್ತು ಹಬ್ಬ, ನಾಳೆ ಡಮ್, ಏನಿಲ್ಲ. ಏನ್ ಜಡ್ಜ್ಮೆಂಟ್ ತಗೊಂಡು ಏನ್ ಮಾಡೋದು? ಒಂದು ದಿನಕ್ಕೋಸ್ಕರವ? ಜಡ್ಜ್ಮೆಂಟ್ ಕೊಡೋದಾದ್ರೆ ನಮಗೆ ಯಾವಾಗ ಸಂಶಯ ಬಂದಿಲ್ಲ ಆವಾಗ ಜಡ್ಜ್ಮೆಂಟ್ ಕೊಡ್ಬೇಕು, ಆಗ ಅದು ಸಾರ್ಥಕ. ಹಾಗೆ ಈ ಒಬ್ಬೊಬ್ಬರದು ಈ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಚೇತನ ಅಂತ 5 ಸ್ವಿಚ್ ಬೋರ್ಡು, ಅದನ್ನು 1 ವರ್ಕ್ ಆಗುತ್ತೆ, 4 ವರ್ಕ್ ಆಗಲ್ಲ. ಕೆಲವರಿಗೆ 2 ವರ್ಕ್ ಆಗುತ್ತೆ, 3 ವರ್ಕ್ ಆಗಲ್ಲ. ಕೆಲವರಿಗೆ 3 ವರ್ಕ್ ಆಗುತ್ತೆ, 2 ವರ್ಕ್ ಆಗಲ್ಲ. ಈ ಅವಸ್ಥೆ ನೋಡಿದ್ರೆ ಜಗತ್ತೆಲ್ಲ ಕಾಣ್ತೇವೆ. ನೋಡಿ, ಹಿಂಗೆ ಮಾಡ್ತಾರೋ ಹಂಗೆ ಮಾಡ್ತಾನೋ, ನಾನು ನನಗೆ ಯಾವ ಕೆಲಸಕ್ಕೆ ಹೋಗ್ಬೇಕು ಜಡ್ಜ್ಮೆಂಟ್ ಮಾಡ್ತಾನೆ. ಯಾವ್ದು ಅಷ್ಟರೊಳಗೆ ಒಂದು ರಿಟೈರ್ಡ್ ಆಗೋ ವಯಸ್ಸು, ಇನ್ನೇನು ರಿಟೈರ್ಡ್ 60 ವರ್ಷಕ್ಕೆ ನಾನು ಇಂಥ ಕೆಲಸ ಮಾಡೋಣ ತಗೊಂಡು ಏನ್ ಮಾಡ್ತೀನಿ? ನಗದು ಬಿದ್ದು ಹೋಗ್ತೀಯ. ಯಾವುದಾದ್ರೂ ಅದಕ್ಕೆ ಕೌಮಾರಾಚರಣೆ ಪ್ರಾಜ್ಞ ಧರ್ಮೋ ಭಾಗವತಾನ್ಯ. ಯಾವಾಗಲೂ ಈ ಸನ್ಮಾರ್ಗದಲ್ಲಿ ಹೋಗಲಿಕ್ಕೆ ಜಡ್ಜ್ಮೆಂಟ್ ತಗೊಳ್ಳೋದೇ ಬೇಗ ತಗೋಬೇಕು. ಅಲ್ರಿ, ಅದು ಮೂಢನಂಬಿಕೆ ಪ್ರಾಬ್ಲಮ್. ಮೊದಲು ಅದರೊಳಗೆ ಬಿಟ್ಬಿಡು, ಮಾಡ್ತಾ ಹೋಗು. ನಮ್ಮ ಆಚಾರ್ಯರು ಒಬ್ಬರು ಪ್ರಶ್ನೆ ಕೇಳಿದ್ರು, ಒಳ್ಳೆ ಪ್ರಶ್ನೆ. ನನಗಂತೂ ಅವತ್ತು ನಾನು ನಿದ್ದೆ ಪಾಠಕ್ಕೆ ಏನು ಅವನು ಒಬ್ಬರು ಪ್ರಶ್ನೆ ಕೇಳಿದ, ನೀವು ದೇವರನ್ನ ಗಾಢವಾಗಿ ನಂಬಿದ್ದೀರಿ, ಹೌದಪ್ಪ? ಅಲ್ಲ, ಪ್ರಪಂಚದಲ್ಲಿ ಯಾರು ಬಂದು ದೇವರಿಲ್ಲ ಅಂತ ಹೇಳಿದ್ರು ನೀವು ನಂಬೋದಿಲ್ಲ, ಅಷ್ಟು ರಕ್ತಗತ ಆಗೋಗಿದೆ. ಹೌದು, ಆಗೋಗಿದೆ. ಪ್ರಶ್ನೆ, ಅದು ಇಷ್ಟು ನಂಬಿದ್ದೀರಿ, ಒಂದು ದಿನ ಆದರೂ ದೇವರು ನಿಮಗೆ ಸಿಕ್ಕಿಲ್ಲ? ಒಂದು ದಿನ ಸಿಗಲಿಲ್ಲ. ಇನ್ನು ಮೇಲೆ ಸಾಯೋದ್ರೊಳಗೆ ಒಮ್ಮೆ ಆದರೂ ಸಿಗ್ತಾನೆ ಅಂತ ಗ್ಯಾರಂಟಿ ಉಂಟಾ? ಇಲ್ಲ. ಹಾಗಾದ್ರೆ ನೀವು ಸಾಯುವಾಗ ನಿಮಗೊಂದು ಅನ್ಸಲ್ವ? ಈಗ ನಿಮಗೆ ಅನ್ಸಿಲ್ವ ಏನು ಅಂತ? ಇಷ್ಟು ದಿವಸ ನಾನು ದೇವರು ನಂಬಿದೆ, ಇದು ವ್ಯರ್ಥ, ಇಷ್ಟು ದಿವಸ ನಾನು ನಂಬಿದ್ದೆಲ್ಲ ವ್ಯರ್ಥ ಆಯ್ತಲ್ಲ, ದೇವರು ಸಿಗಲಿಲ್ಲಲ್ಲ ಅಂತ ನಿಮಗೆ ಕೊನೆಗೆ ಸಾಯೋದ್ರೊಳಗೆ ಅನಿಸ್ಬಿಟ್ರೆ ಇಡೀ ಜೀವನ ವ್ಯರ್ಥ ಅಲ್ವಾ ಅಂತ ಪ್ರಶ್ನೆ ಕೇಳಿದೆ. ಅವರು ಒಂದೇ ಮಾತು, ಖಂಡಿತ ವ್ಯರ್ಥ ಅಲ್ಲ. ಅದು ಏನು? ನೀನ್ ತಿಳ್ಕೊಂಡಿದ್ದಿ ನಾನು ದೇವರು ನಂಬಿದ್ದು ವ್ಯರ್ಥ ಅಂತ ನೀನ್ ತಿಳ್ಕೊಂಡು, ನಂಗೆ ವ್ಯರ್ಥ ಅಲ್ಲ. ಯಾಕೆ ಗೊತ್ತಾ? ದೇವರು ನಂಗೆ ಸಿಗದೆ ಇರಬಹುದು, ಆದರೆ ಆ ದೇವರು ಸಿಗ್ತಾನೆ ಅನ್ನುವ ನಂಬಿಕೆಯಿಂದ ನಾನೇನು ಅದಕ್ಕೆ ತಕ್ಕಂತೆ ಧರ್ಮಾಚರಣೆ ಮಾಡ್ತಿದ್ನಲ್ಲ, ಆ ದೇವರು ನಂಗೆ ಸಿಗ್ತಾನೆ ಅಂತ ಒಂದು ತೃಪ್ತಿ ಇತ್ತಲ್ಲ. ಹಂಗಾದ್ರೆ ದಿನನಿತ್ಯ ನಾನು ದೇವರು ಸಿಗ್ತಾನೆ ಅನ್ನುವುದಕ್ಕೆ ನಾನೇನು ಪ್ರಯತ್ನ ಮಾಡ್ತಾ ಇದ್ದೆ, ಧರ್ಮಾಚರಣೆ ಆಗಿರ್ಬೋದು, ಕರ್ಮಾಚರಣೆ ಆಗಿರ್ಬೋದು, ಪಾರಾಯಣ ಆಗಿರ್ಬೋದು, ಪೂಜೆ ಪುನಸ್ಕಾರ, ಓದೋದು, ತಿಳ್ಕೊಳ್ಳೋದು ಎಲ್ಲ ಆಗಿರ್ಬೋದು, ಇದೆಲ್ಲವನ್ನು ಮಾಡೋದ್ರಿಂದ ಒಂದು ತೃಪ್ತಿ ಇತ್ತಲ್ಲ, ಆ ತೃಪ್ತಿ ನನಗೆ ಈ ಆಯುಷ್ಯ ಪರ್ಯಂತ ನಂಗೆ ಸಿಕ್ಕಿದಲ್ಲ. ಇದಕ್ಕೆ ಕೋಟಿ ರೂಪಾಯಿ ಕೊಟ್ಟರೆ ನಿಮ್ಮ ಲೌಕಿಕದಲ್ಲಿ ಸಿಗುತ್ತಾ ಅಲ್ಲ? ಈ ತೃಪ್ತಿ ನಾನು ದೇವರು ನಂಗೆ ಸಿಗ್ತಾನೆ ಅಂತನ್ನುವಾಗ, ನಾನು ಓದುವಾಗ, ಜಪ ಮಾಡುವಾಗ, ಹೋಮ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ, ವ್ರತ ನಿಯಮಗಳನ್ನು ಮಾಡುವಾಗ ನನಗೇನೊಂದು ಆನಂದ ಆಗಿತ್ತು, ಆ ಆನಂದವನ್ನ ನಿಮ್ಮ ಜಗತ್ತು ಕೋಟಿ ರೂಪಾಯಿ ಕೊಟ್ಟರು ಕೊಡಲ್ಲ. ಅಂತ ತೃಪ್ತಿ ನನಗೆ ಸಿಕ್ಕಿದೆ ಅಂದ್ಮೇಲೆ ಅದು ನನಗೆ ಲಾಭ ಅಲ್ವಾ? ನಿಮ್ಮ ಜಗತ್ತು ಕೊಡೋದ್ರಿಂದ ಲಾಭ. ನಾನು ದೇವರು ನಂಬಿದ್ರೆ ನನಗೆ ಸಿಕ್ಕಿದೆ. ದೇವರು ಸಿಕ್ಕಿದಾಗ ಬಿಟ್ಟಿದಾಗ ಸೆಕೆಂಡು, ಆದ್ರೆ ಸಿಕ್ಕಿದಾಗ ಏನು ಆನಂದದ ರೋಮಾಂಚನ ಆಗಬೇಕು ಅದು ನನಗೆ ಲಾಭವೇ. ಹಾಗಾದ್ರೆ ವ್ಯರ್ಥ ಅಂತ ನೀ ಹೇಗಂತೀಯ? ಅವ್ನು ಶಾಕ್ ಆಗೋದು.
ಅದರ ತಾತ್ಪರ್ಯ ನಾನು ಹೇಳಿದ್ದು, ನಾವು ಮಾಡೋದ್ರಲ್ಲಿ ನಮಗೇನೊಂದು ನಂಬಿಕೆ ತೃಪ್ತಿ ಇದೆ, ಅದು ಯಾವತ್ತೂ ವ್ಯರ್ಥ ಆಗಲ್ಲ. ದೇವರು ಸಿಗಬೇಕು ಅಂತ ಬಯಸೋದೇ ನಮ್ಮ ತಪ್ಪು. ಎಲ್ಲಿ ನಾವು ದೇವರು ಸಿಗಲಿಕ್ಕೆ ಬೇಕಾದ ಪ್ರಯತ್ನ ನಾವು ಮಾಡಿದ್ದೇವಾ? ಅಷ್ಟು ದೊಡ್ಡ ವ್ಯಕ್ತಿಗಳ ನಾವು. ಈಗ ಸ್ವಾಮಿಗಳನ್ನ ಮೆರವಣಿಗೆಯಲ್ಲಿ ಆನೆ ಮೇಲೆ ಮೆರವಣಿಗೆ ಮಾಡ್ತಾ ಇದ್ರೆ ನನಗೆ ಈ ತರ ಯಾವಾಗ ಆಗುತ್ತೆ ಅಂತ ಬಯಸೋದು ಸರಿಯಾ? ಅದು ಆಗಲ್ಲ ಅಂದ ಮಾತ್ರಕ್ಕೆ ನಾನು ಸ್ವಾಮಿಗಳ ಜೊತೆಗೆ ಹೋಗೋದು ತಪ್ಪ? ಆ ಒಂದು ಆನಂದ ಇಲ್ವಾ? ಅಂತ ಸ್ವಾಮಿಗಳ ಜೊತೆಗೆ ಮೆರವಣಿಗೆ ಮಾಡುವಾಗ ನಾನು 4 ಹೆಜ್ಜೆ ಹಾಕಿದ್ರೆ ಮಹಾಪುಣ್ಯ ಅಂತ, ಅಷ್ಟು ಪುಣ್ಯ ಬಂದರೆ ಸಾಕು ಅಂತ ತೃಪ್ತಿ ಪಡೋರಲ್ವಾ ನಾವು? ಮತ್ತೆ ಹಾಗಾದ್ರೆ ಪ್ರತಿಯೊಂದಕ್ಕೂ ದೇವರು ಕಣ್ಣೆದುರಿಗೆ ಬರಬೇಕು ಅಂತ ಆ ಬಯಕೆ ಯಾಕೆ? ಆ ಬಯಕೆ ಬೇಕಾದ್ರೆ ಅದಕ್ಕೆ ತಕ್ಕಂತ ಪ್ರಯತ್ನ ಮಾಡಿದಾಗ ನಾವು ಆಲೋಚನೆ ಮಾಡೋಣ. ಆ ಪ್ರಯತ್ನ, ಆ ದಾರಿಯಲ್ಲಿ ಇದ್ದೇವೆ ಅನ್ನೋದೇ ನಮಗೆ ತೃಪ್ತಿ, ದಾರಿಯಲ್ಲಿ ಇದ್ದೇವೆ ಅನ್ನೋದೇ ಒಂದು ಆನಂದ. ಈ ಆನಂದದ ಮುಂದೆ ಕೋಟಿ ರೂಪಾಯಿ ಕೊಟ್ಟರು ಸಿಗಲ್ಲ ಅಂತ. ಅದಕ್ಕೆ ಹೇಳೋದು, ಈ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಆ ಚಿತ್ತ ಅಂದ್ರೆ ಮೆಮೊರಿ ಪವರ್. ಮೆಮೊರಿ ಪವರ್ ಅಂದ್ರೆ ಏನಿದೆಯೋ ಅದನ್ನೇ ರಿಮೆಂಬರ್ ಮಾಡಬೇಕು, ಇಲ್ಲದೆ ಇದ್ದದ್ದನ್ನು ರಿಮೆಂಬರ್ ಮಾಡಬಾರ್ದು. ಅದಕ್ಕೆ ಯಾವತ್ತೂ ಅಜ್ಞಾನ ಇಲ್ಲದಿರತಕ್ಕಂಥ ಬ್ರಹ್ಮದೇವರು ಇದಕ್ಕೆ ಅಭಿಮಾನಿ ದೇವತೆಗಳು. ಆದರೆ ಚೇತನಕ್ಕೆ ಅಭಿಮಾನಿ ಸಾಕ್ಷಾತ್ ಬಿಂಬರೂಪನಾದ ಪರಮಾತ್ಮ. ಅವನು ಏನಂದ್ರೆ ಜನ್ಮಾಂತರಿ, ಎಲ್ಲಾ ಜನ್ಮಾಂತರ ಸ್ಮರಣೆಯನ್ನು ಕೊಡ್ತಾನೆ. ಅದಕ್ಕೆ ನಾನು ಹೇಳಿದ್ದು, ಕೆಲವರಿಗೆ 5 ಸ್ವಿಚ್ ಬೋರ್ಡು 5 ವರ್ಕ್ ಆಗುತ್ತೆ, ಅಂದ್ರೆ ಜನ್ಮಾಂತರದ ಸ್ಮರಣೆಯೂ ಇರುತ್ತೆ. ಬೇಜಾರು ಸ್ವಾಮಿಗಳವರ ಒಬ್ರು ಕೇಳಿದ್ರಂತೆ, ಏನಂತ ಒಳ್ಳೆ ಪ್ರಶ್ನೆ ಕೇಳಿದ್ರಂತೆ. ಏನು? ನಿಮಗೆ ತತ್ವಜ್ಞಾನ ಪ್ರಾಪ್ತಿಯಾದರೆ ಲಾಭ ಏನು? ಮೋಕ್ಷ. ಹಾಗಾದ್ರೆ ತತ್ವಜ್ಞಾನ ಪ್ರಾಪ್ತಿ ಆದ್ಮೇಲೆ ಇಲ್ಲಿ ಇರ್ತಾರ? ಇರಲ್ಲ, ಹೊರಟು ಹೋಗ್ತಾರೆ. ಅಂದಮೇಲೆ ನೀವು ಈ ತತ್ವಜ್ಞಾನ ಪ್ರಾಪ್ತಿಗೆ ಏನಪ್ಪ, ಈ ಜಗತ್ತಿನಿಂದ ಮುಕ್ತಿ ಆದ್ಮೇಲೆ ಅದು ನಮಗೆ ಆಗೋದಾಗ ನೀವ್ಯಾಕೆ ಅಪರೋಕ್ಷ ಜ್ಞಾನಿಗಳೆಲ್ಲ ಇದು ಮಾಡಬೇಕು? ಆಗ ಹೇಳಿದ್ರು, ಶ್ರೀಮದಾಚಾರ್ಯ ಒಬ್ಬರೇ ಹೇಳಿದ್ದು, ತತ್ವಜ್ಞಾನ ಪ್ರಾಪ್ತಿ ಆದ ಮೇಲೂ ಅಪರೋಕ್ಷ ಜ್ಞಾನಿ ಆದ ಮೇಲೂ ಈ ಭೂಲೋಕದಲ್ಲಿ ಇನ್ನೂ ಇರಬೇಕಾಗುತ್ತೆ ಅಂತ ಹೇಳಿದ ಒಬ್ಬ ಆಚಾರ್ಯರಿದ್ರೆ ಅವರು ಮಧ್ವಾಚಾರ್ಯರು ಮಾತ್ರ. ಎಲ್ಲರೂ ಹೇಳ್ತಾರೆ ಅಪರೋಕ್ಷ ಜ್ಞಾನ ಆಯ್ತು ಅಂದ್ರೆ ಹೊರಟೋಗ್ಬಿಡ್ತಾನೆ, ಎಲ್ಲ ಮತಾಚಾರ್ಯ ಹೇಳಿದ್ದೀವಿ. ಶ್ರೀಮದ್ ಆಚಾರ್ಯ ಒಬ್ಬರೇ ಹೇಳೋದು, ತತ್ವಜ್ಞಾನ ಆದ ಮೇಲೂ ಇಲ್ಲೇ ಇರ್ತಾರೆ, ಅವರ ಸಾಧನೆ ಪೂರ್ತಿ ಆದ್ಮೇಲೆ ಅವರು ಹೊರಡೋದು. ಯಾಕೆ? ಈಗ ಎಲ್ಲರೂ ಹೊರಟೋಗ್ತಾರೆ ಅಂದಮೇಲೆ ನಮಗೆ ಸಾಕ್ಷಾತ್ತಾಗಿ ನೋಡಿದವರು ಯಾರಿಲ್ಲ? ಯಾಕಂದ್ರೆ ಅಪರೋಕ್ಷ ಜ್ಞಾನ ಆದ್ಮೇಲೆ ಇರಲ್ಲ. ಅಪರೋಕ್ಷ ಜ್ಞಾನವಾಗದ ಹೊರತು ದೇವರನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ದೇವರನ್ನ ಕಂಡವರು ಇರಲ್ಲ, ಕಂಡವರು ಇರಲ್ಲ ಅಂದಮೇಲೆ ಇದ್ದವರಿಗೆ ಕಂಡಿಲ್ಲ. ಹಂಗಾರೆ ನಾವು ನಂಬೋದೇ? ಇವತ್ತು ಮಧ್ವಾಚಾರ್ಯ ಹೇಳ್ತಾರೆ, ಕಂಡವರು ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳಂತವರು ಮಹಾನುಭಾವರು, ಅಪರೋಕ್ಷ ಜ್ಞಾನಿಗಳು ದೇವರನ್ನ ಕಂಡಿದ್ದಾರೆ. ನಾನು ಕಂಡಿದ್ದೇನೆ, ನನ್ನಂತೆ ನಿಮಗೂ ಅನುಗ್ರಹ ಆಗಬೇಕು ಅಂತ ಕೂತಿದ್ದೇನೆ ನಾನು. ಆ ರೀತಿಯಾಗಿ ಹೇಳಬೇಕಾದ್ರೆ ಎಷ್ಟು ದೊಡ್ಡ ಇದು. ಮಧ್ವ ಸಿದ್ಧಾಂತದಲ್ಲಿ ಮಾತ್ರ ಈ ರೀತಿಯಾದಂತಹ ಒಂದು ಏನಂತಾರೆ ಸಹಾಯ. ಅಂದ್ರೆ ಅಪರೋಕ್ಷ ಜ್ಞಾನಿಗಳಿದ್ದು ನಮ್ಮನ್ನು ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಿ ನಮ್ಮನ್ನು ಉದ್ಧಾರ ಮಾಡಿ ಭಗವಂತನ ದರ್ಶನವನ್ನು ನಾನು ನೋಡಿದ್ದೇನೆ, ಅದರಿಂದ ನಾನೇ ಸಾಕ್ಷಿ, ನನ್ನ ಮೇಲೆ ವಿಶ್ವಾಸ ಇಡಿ, ನಿಮಗೂ ದೇವರನ್ನು ತೋರಿಸ್ತಾನೆ ಅಂತ ಹೇಳತಕ್ಕಂಥ ಒಂದು ಸಿದ್ಧಾಂತ ಇದ್ರೆ ಅದು ಮಧ್ವ ಮತವೇ ಮತವು, ಸಕಲ ಶ್ರುತಿ ಸಮ್ಮತವು ಅಂತ. ಹಾಗಾಗಿ ನೋಡಿ, ಒಂದು ಶ್ಲೋಕವೇ ಹೀಗಿದೆ, ಕೃತಿರಮಣ ಪ್ರದ್ಯುಮ್ನ ವಸುವೇತರ ಅಹಂಕಾರ ತ್ರಯದೊಳು ಚತುರವಿಂಶತಿ ರೂಪದಿಂದಲೇ ಭೋಜ್ಯ ನೆನೆಸುವನು. ಆಮೇಲೆ ಹುತವಾಕ್ಷಾಂತರ್ಗತ. ಹುತವಾಕ್ಷಾಂತರ್ಗತ ಅಂದ್ರೆ ಹುತವ ಅಂದ್ರೆ ಅಗ್ನಿ. ಅಗ್ನಿಯೇ 3ನೆಯ ಕಣ್ಣುಳ್ಳವನಾಗಿರುವವ ಮಹರುದ್ರದೇವರು. ಮಹರುದ್ರದೇವರ 3ನೇ ಕಣ್ಣು ಅಗ್ನಿಯಂತೆ. ಅದಕ್ಕೆ ಹುತವಾಕ್ಷಾಂತರ್ಗತ ಅಂದ್ರೆ 3ನೇ ಕಣ್ಣು ಇರುವಂತವನು ರುದ್ರ. ಅವನ ಅಂತರ್ಗತನಾಗಿರತಕ್ಕಂಥವನು ಯಾರು? ಜಯಾಪತಿ ಸಂಕರ್ಷಣ. ಆ ಜಯಾಪತಿ ಸಂಕರ್ಷಣ ತಾನೇ 3 + 30 ಅಂದ್ರೆ 33. 3 + 30 ಅಂದ್ರೆ 30. 3 ಅಧಿಕ 30ರ ಮೇಲೆ 3 ಜಾಸ್ತಿ, 33 ಅಂತರ್ಥ. ಅಂತಹ ಸ್ವರೂಪದಿ ಭೋಕ್ತೃ ಎನಿಸುವ ಭೋಕ್ತೃಗಳೊಳಗಿದ್ದು ಅಂತಾರೆ. ಯಾಕೆ 33 ರೂಪಗಳು? ಯಾಕೆ 33 ಕೋಟಿ ದೇವತೆ ಅಲ್ಲ, 33 ರೂಪಗಳು ಯಾಕೆ ಅಂದ್ರೆ ಇಲ್ಲಿ 3 ರೂಪಗಳು ಭೋಜ್ಯ ಭೋಕ್ತೃ ಅಂತ.
ಆಮೇಲೆ ಜೀವಾಂತರ್ಗತ ಅಂತ 3 ರೂಪಗಳು ಗೊತ್ತಾಯ್ತಲ್ಲ. ಭೋಜ್ಯ ಭೋಕ್ತೃ ಭೋಜ್ಯ ಭೋಕ್ತೃ ಆಮೇಲೆ ಜೀವಾಂತರ್ಗತ ಈ 3 ರೂಪಗಳಿವೆ. ಈ 3 ರೂಪಗಳು ರುದ್ರದೇವರೊಳಗಿದ್ದು. ರುದ್ರದೇವರಿಗೆ ಎಷ್ಟು ರೂಪ ಅಂದ್ರೆ 11 ರುದ್ರರು, 11 ರುದ್ರರು. ಅಂದ್ರೆ ಈ 3 ರೂಪಗಳು 11 ರುದ್ರರೊಳಗಿದ್ರೆ 11 × 3 33. ಹಾಗಾಗಿ ಇಲ್ಲಿ 33 ರೂಪಗಳು. 3 + 30 ಸ್ವರೂಪದಿ ಭೋಕ್ತೃ ಎನಿಸುವ ಭೋಕ್ತೃ. ಇದು ಯಾಕೆ ಅಂದ್ರೆ ಪಿತೃದೇವತೆಗಳು, ಇವರೆಲ್ಲ ಪಿತೃದೇವತೆಗಳು ಪ್ರತ್ಯೇಕ ಅಲ್ಲ. ಯಾಕೆ ಅಂದ್ರೆ ವಸು ರುದ್ರ ಆದಿತ್ಯರು ಅಂತ 3 ಪಿತೃದೇವತೆಗಳು. ಅದರ ಮೊದಲನೆಯವರು ವಸುಗಳು, ಅರ್ಥ ಆಯ್ತಲ್ಲ. ಎರಡನೆಯವರು ರುದ್ರ, ಮೂರನೆಯವರು ಆದಿತ್ಯ. ಇವತ್ತು ನೀವು ನೋಡ್ಬೋದು ಶ್ರಾದ್ದ ಮಾಡಿಸುವಾಗ ಈ ಪಿಂಡ ಎತ್ತಬೇಕಾದ್ರೆ ಮಧ್ಯದ ಪಿಂಡ ಮೊದಲು ಎತ್ರಿ ಅಂತಾನೆ. ಮೊದಲು ಇಟ್ಟದ್ದು ಪಿತೃ, ಇಲ್ಲ ನೀವು ಮೊದಲು ಇಟ್ಟದ್ದಾದ್ರೂ ತೆಗಿಬೇಕು, ಇಲ್ಲ ಇದ್ದಿದ್ರೊಳಗೆ ದೊಡ್ಡವರು ಯಾರು ಅವ್ರದ್ದಾದ್ರೂ ತೆಗಿಬೇಕು, ತಾತದ ಮುತ್ತಾತದ ಅದು ತೆಗಿಯಲ್ಲ, ಇದು ಮಧ್ಯದ ತೆಗಿರಿ ಅಂತಾರೆ. ಯಾಕೆ ಗೊತ್ತಾ, ಈ 3 ದೇವತೆಗಳು ವಸು ರುದ್ರ ಆದಿತ್ಯ. ಅದರಲ್ಲಿ 3ರಲ್ಲಿ ತಾರತಮ್ಯದಲ್ಲಿ ಶ್ರೇಷ್ಠರಾದವರು ಯಾರು ಅಂದ್ರೆ ರುದ್ರರೇ. ವಸುಗಳಿಗಿಂತಲೂ ಆದಿತ್ಯರಿಗಿಂತಲೂ ಶ್ರೇಷ್ಠರಾಗಿರತಕ್ಕಂಥವರು ರುದ್ರದೇವರು. ಆದರೆ ಆ ರುದ್ರದೇವರು ಮಧ್ಯದಲ್ಲಿ ಇರ್ತಾರೆ. ಅವರು 11 ಜನ. ಇದು ಭೋಕ್ತೃ ಭೋಜ್ಯ ಜೀವಾಂತರ್ಗತ 3 ರೂಪಗಳನ್ನು ತೆಗೆದುಕೊಂಡ್ರೆ 11 11 × 3 ಅಲ್ಲಿಗೆ 33 ರೂಪಗಳಾಗುತ್ತೆ ಅಂತ. ಇಂಥ ಸ್ವರೂಪದಿ ಭೋಕ್ತೃ ಎನಿಸುವ ಭೋಕ್ತೃರೊಳಗಿದ್ದು ಈ ರೂಪಗಳನ್ನು ಚಿಂತನೆ ಮಾಡಿದರೆ ಪಿತೃದೇವತೆಗಳ ಅನುಗ್ರಹ ಪೂರ್ಣವಾಗುತ್ತೆ ಅನ್ನೋದು ಒಂದು. ಇಂಥದ್ದು 32 ಅರ್ಥಗಳನ್ನು ಹೇಳ್ತಾರೆ. ಅವೆಲ್ಲ ತಿಳ್ಕೊಳ್ಬೇಕು. ಹೇಳಿದ್ನಲ್ಲ, ವರ್ಷಗಟ್ಟಲೆ ಬೇಕು ಅಷ್ಟು ವಿಷಯಗಳು. ಇವೆಲ್ಲ ತಿಳಿಯದೆ ಹೋದರೆ ಇದು ಅರ್ಥ ಆಗಲ್ಲ. ಈ ವಾಕ್ಯಗಳಿಗೆ ನೀವು ಬರೀ ಕೃತಿ ರಮಣ ಪ್ರದ್ಯುಮ್ನ ವಸುದೇವ ಅಹಂಕಾರತ್ರಯದಳು ಏನು, ಅಹಂಕಾರತ್ರಯ ಅಂದ್ರೆ ಏನು, ಎಲ್ಲಿಂದ ಬಂತು, ಆ ಸೃಷ್ಟಿಯ ಪ್ರಕರಣ, ಇವೆಲ್ಲ ಗೊತ್ತಾದ್ರೆ ಹೇಳಿದ್ನಲ್ಲ, ಅವೆಲ್ಲ ಗೊತ್ತಾದವರಿಗೆ ಹೇಳಿಕೊಟ್ಟಾಗಿದೆ. ಈಗ ಏನು ಅಂತಂದ್ರೆ ಹಿಂದೆಲ್ಲ ಇತ್ತು, ಪರೀಕ್ಷೆ ಬರೀಬೇಕಾದ್ರೆ ಟೆಕ್ಸ್ಟ್ ಬುಕ್ ಬೇಕಾಗಿಲ್ಲಂತೆ. ನಾನು SSLC ಪರೀಕ್ಷೆ ಬರೆಯುವಾಗ ಡೈಜಿಸ್ಟ್ ಅಂತ ಒಂದಿರೋದು, ಅದು ಓದ್ಕೊಂಡ್ಬಿಟ್ರೆ ಸಾಕು ಅಂತ ತಲೆ ಕೆಡಿಸಿದ್. ನಮಗೆ ಎಕ್ಸಾಮ್ ಬರೀ ಯೋಚನೆ ಇಲ್ಲ. ಒಬ್ರು ಬಂದ್ಬಿಟ್ಟು ನಮ್ಮ ವಿದ್ಯಾಪೀಠದಲ್ಲಿ ಅವ್ರಿಗೆ ಬರೀರಿ SSLC ಒಂದು ಎಕ್ಸಾಮ್ ಇರಲಿ ಹಾಗೆ ಅಂತ ಅದ್ರೊಳಗೆ ಹಾಕಿದ್ರು. ಅವು ಏನು ಡೈಜಿಸ್ಟ್ ಕೊಟ್ಟರು, ಅದೇನು ಇನ್ನೊಂದು ತಿಂಗಳಿದೆ, 1 ತಿಂಗಳೊಳಗೆ ನೀವು ಓದ್ಕೋಬೇಕು. ಓದ್ಕೊಟ್ರೆ SSLC ಪರೀಕ್ಷೆ ಅವ್ರು ದುಡ್ಡು ಕಟ್ಟಿ ಬಂದ್ಬಿಟ್ಟಿದ್ದಾರೆ ನೋಡಿ. ಅದು ಯಾವುದೇ ಹೆಸರೇ ಗೊತ್ತಿಲ್ಲ, ಇಂಡಿ ಅಂತೆ. ಬಿಜಾಪುರದ ಹತ್ರ ಇಂಡಿ, ನಾನು ಬೊಂಬೈಯಲ್ಲಿ ಇರೋದು, ಇಂಡಿಯಲ್ಲಿ ಕಟ್ಟಿದ್ದೀನಿ, ನೀವು ಅಲ್ಲಿ ಹೋಗಿ ಎಕ್ಸಾಮ್ ಬರೀಬೇಕು. ನಾ ಬರೆಯೋಲ್ಲಪ್ಪ, ಹಂಗೆ ABCD ಗೊತ್ತಿಲ್ಲ. ಇಲ್ಲ ಡೈಜಿಸ್ಟ್ ಕೊಟ್ಟು ಈಗ ಓದ್ಕೊಟ್ರೆ ಸಾಕು. ಏನು ಓದ್ಕೊಂಡ್ರೆ ಏನ ಒಂದು ಗುಣ ಅರ್ಥ ಆಗಿಲ್ಲ. ಆ 1 ತಿಂಗಳೊಳಗೆ ಕೂತ್ಕೊಂಡು ಆ ಡೈಜಿಸ್ಟ್ನೊಳಗೆ ಏನಿದೆಯೋ ಅದನ್ನ ಅರ್ಥ ಮಾಡಿಕೊಂಡು, ಟೆಕ್ಸ್ಟ್ ಬುಕ್ನೊಳಗೆ ಏನಿದೆಯೋ ಅದನ್ನ ಒಟ್ಟು ಕೂತಲ್ಲಿ ಬರ್ತಿದ್ದು. ಬಂದು ದೇವ್ರು ಕೊಟ್ಟರು, ಅದಕ್ಕೆ 90% ಬಂತು ಅದರೊಳಗೆ SSLC. ಅದು ಹೆಂಗೆ ಕೊಟ್ಟು ನಾವು ಬರ್ದವಂತ ತಲೆ ಗೊತ್ತಿಲ್ಲ, ತಲೆ ಸರಿ ಗೊತ್ತಿಲ್ಲ, ಹಾಕಿದ ಅದು ಪೂರ್ತಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಅಂತ ತಿಳ್ಕೊಂಡು ಅವ ಹಾಗೆ ಮುಖ್ಯಸ್ಥರೇ ರಿಜಿಸ್ಟರ್ ಆಗಿದೆ ಅಂತ. ಯಾಕೆ ಹೇಳಿದೆ ಅಂದ್ರೆ, ಇಷ್ಟು ಇಟ್ಟುಕೊಂಡವರಿಗೆ ಕೊನೆಗೆ ಡೈಜೆಸ್ಟ್ ಕೊಡ್ತದಲ್ಲ ಇಷ್ಟು ವಿಷಯ ಅಂತ, ಹಂಗೆ ಕೊಟ್ಟಂಗಿದ್ರು. ಅದಕ್ಕೆ ಪ್ರಸಾರ ಅಟ್ಟ ಇನ್ನೇನಿಲ್ಲ, ಎಲ್ಲ ಓದಿರ್ಬೇಕು. ಓದಿದ್ರೆ ಇದು ಅರ್ಥ ಆಗುತ್ತೆ, ಇದ್ರೆ ಅರ್ಥ ಆಗಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ವಿಷಯ. ಮುಂದೆ 6 ರೂಪದಿ ಪಾರಿಜಾಪ್ತನೊಳಿಹನು ಮಾಯಾರಮಣ ಶ್ರೀ ವಾಸುದೇವನು ಕಾಲನಾಮಕದಲ್ಲಿ 3 ವಿಧ ಪಿತೃಗಳು ವಸು ತ್ರಿಪುರಾರಿಯ ನಿತ್ಯನ ಅನಿರುದ್ಧನು ತೋರಿಕೊಳ್ಳದಲೆ ಕರ್ತೃ ಕರ್ಮ ಕ್ರಿಯಾ ನೆನೆಸಿಕೊಂಬ. ಇದು ಆದಿತ್ಯ, ಇಲ್ಲಿ ವಸು ರುದ್ರ ಆದಿತ್ಯ 3 ಬಗ್ಗೆ ಹೇಳ್ತಾರೆ. ಮುಂದೆ ಶ್ರವಸ ನಾರಾಯಣ, ಅನಿರುದ್ಧ, ಪ್ರದ್ಯುಮ್ನ, ಶಂಕರಣ್ಣ, ವಾಸುದೇವ, ನಾರಾಯಣ ರೂಪಾದಿಗಳನ್ನು ಹೇಗೆ ಚಿಂತನೆ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಮತ್ತೆ ನಾಳೆ ಸೇರಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ.